ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತಿ ತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ಪಲ್ಲವಿ ಅರ್ಥ ಹೇಳ್ತಿದ್ದೆ ನಿಮಗೆ. ದಾಸರು ಕೃಷ್ಣ ಕಥಾಮೃತ ಸಾರ ಅಲ್ಲಿಗೆ ಬರ್ತಿದ್ದಿಲ್ಲ, ರಾಮಕಥಾಮೃತ ಅಲ್ಲಿಗೆ ಬರ್ತಿದ್ದಿಲ್ಲ. ಮತ್ತು ಹರಿ ಶಬ್ದ ವೈಶಿಷ್ಟ್ಯ ಏನು? ರಾಮ ಹರಿ ಕೃಷ್ಣ ಅಷ್ಟು ಒಂದೇ, ಪ್ರಶ್ನೆ ಇಲ್ಲೇ ಇಲ್ಲ. ಹರಿ ಶಬ್ದ ವೈಶಿಷ್ಟ್ಯ ಉದ್ದಾಮ ಹರಿ ಹಾಕಿದ್ರು. ಹರಿ ಅಂದ್ರೆ 28. ಹರಿ ಈಸ್ ಈಕ್ವಲ್ ಟು 28. ಹೆಂಗೆ ನಿಮ್ಗೆ ಗೊತ್ತಾಗ್ತದೆ. ಎರಲವ ಶೇಷ ಸಹ 8ನೇ ಅಕ್ಷರ, ರಿ ರ ಎರ 2ನೇ ಅಕ್ಷರ, 8 2 ಎಷ್ಟಾಯ್ತು? 82 ಬರೋದ್ರ. ಅಂಕಾನಾಂ ವಾಮತೋ ಗತಿ. ನಾವು ಹಿಂದೆ ಅನಿಸ್ತೀವಿ ಹೆಂಗೆ 28 ಆದ್ರು. ಹರಿ ಅದು 28. 28 ಏನು ತೋರಿಸು ಗೊತ್ತಾ ನಿಮಗೆ? ಸ್ಥೂಲ ದೇಹ ಇರ್ತಕ್ಕಂಥ 24 ತತ್ವಗಳು, ಸತ್ವ ರಜ ತಮ 3 24 3 27. ಇದ್ರ ಮೇಲೆ ಒಂದು ಪರಮಾತ್ಮ ತತ್ವ ಕೂಡಿ ಎಷ್ಟಾಯ್ತು? 28 ಒಂದು ಅರ್ಥ. ಉಬ್ದಾಸ ಅಂತಾರ ಹರಿ ಶಬ್ದಾಗ ಏನು ವೈಶಿಷ್ಟ್ಯ ಅದ ವ್ಯಾಖ್ಯಾನ ಮಾಡ್ತಾರ ಜ್ಞಾನಿಗಳು. ನಮ್ಮ ಆಚಾರ್ಯರು ಹೇಳ್ತಾರ, ಹರಿರ್ಯಾತಿ ದಸ್ಯುವ್ಯಾಜೇನ ಯೋ ವದೇತ್. ಯಾರು ಹರಿ ಹರಿ ಅಂತಾರಲ್ಲ ಅದಕ್ಕೇನು ಬೆಲೆ ಅದ ಗೊತ್ತಾ? ಹರಿ ಶಬ್ದ ಕಲ್ಪನಾ ಮಾಡಲಿಕ್ಕೆ ಸಲ್ಲ ಅಷ್ಟು ಕಿಮ್ಮತ್ತದ, ಅದಕ್ಕೆ ಅಷ್ಟು ಬೆಲೆ ಅದ ನೋಡ್ರಿ. ಅದನ್ನ ಹೇಳ ಶಾಸ್ತ್ರ ಒಳಗೆ ನಾಮ್ನೋಸ್ತಿ ಯಾವತಿ ಶಕ್ತಿ ಪಾಪ ನಿಹರಣೆ ಹರೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀಶನಂ ಅಂತ ಮಾತು. ಹರಿ ಅನ್ನೋ ಶಬ್ದ ಎಷ್ಟು ಅರ್ಥದಂದ್ರೆ, ಎಷ್ಟು ತೂಕ, ಎಷ್ಟು ಬೆಲೆ, ಎಷ್ಟು ವ್ಯಾಲ್ಯೂ ಅದ ಅಂದ್ರೆ, ಹರಿ ಅಂದ್ರೆ ಎಷ್ಟು ಪಾಪ ಹೋಗ್ತಾವಲ್ಲ ಅಷ್ಟು ಪಾಪ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟು ಅರ್ಥ ಹಂಗಾರೆ ನೀವು ಅನ್ಬೋದು, ಎಷ್ಟು ಅಂದೇವಲ್ರಿ ಅದನ್ನ ತಿಳ್ಕೊಂಡು ಅನ್ನೋ ಹಂಗಂದಿಲ್ಲ. ಸರ್ವಾತ್ಮನ ಹಂಗನ್ನೋ ಹಂಗೆ ಅಂದ್ರೆ ಎಷ್ಟು ಹೋಗ್ತಾವ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಇದು ಒಂದು ಅರ್ಥ. ಇನ್ನೊಂದು ಹರಿ ನಮ್ಮಲ್ಲಿ ಮಾತೃಕನ್ಯಾಸ ಅಂತ ಬರ್ತದೆ, ಮುಂದೆ ಸಂಜೆ ಬರ್ತದೆ. ಇಲ್ಲಿ ಹಂಸಾಯ ನಮಃ ರಂ ರಾಮಾಯ ನಮಃ. ಅಲ್ಲಿ ಹ ತಗೊಂಡ್ರು, ಅಲ್ಲಿ ರ ತಗೊಂಡ್ರು. ಹಂಸಾಯ ನಮಃ ರಂ ರಾಮಾಯ ನಮಃ ಹ ತಗೊಂಡ್ರು. ಹಿಂಗೆ ಹರಿ ಶಬ್ದಕ್ಕನ ಭಾಳ ಅರ್ಥ ಇಷ್ಟು ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ನಿಮಗೆ ಹೇಳಿದ್ ನಾನು ಅನುಬಂಧ ಚತುಷ್ಟಯ ಅಂತ ತಿಳ್ಕೊಂಡು ಏನವು ವಿಷಯ, ಪ್ರಯೋಜನ, ಅಧಿಕಾರಿ ಮತ್ತು ಸಂಬಂಧ ನೆನಪಿಡ್ಬೋದು ನೀವು. ಇವು ನಾಲ್ಕು ಇರತಕ್ಕಂಥ ಗ್ರಂಥ ಇದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಪ್ರಾರಂಭ ಮಾಡ್ತಾರ. ನಮ್ಮಲ್ಲಿ ಒಂದು ಮಾತು ಬರ್ತದೆ, ಏನದು ಅಂದ್ರೆ ಸಂಕ್ಷೇಪ ವಿಸ್ತರಾಭ್ಯಾಂಚ ಕಥೆಯಂತಿ ಮನೀಷಿಣಃ. ಜ್ಞಾನಿಗಳು ಒಮ್ಮೆಗೆ ಹೇಳುವುದಂತ ಸಾವಕಾಶ ಹೇಳ್ತಾರಂತ. ಸಂಕ್ಷೇಪ ಮೊದಲೇ ಸಂಕ್ಷಿಪ್ತ ಹೇಳ್ತಾರೆ, ಅದನ್ನೇ ಮಾಡ್ತಾ ಮೇಲೆ ವಿಸ್ತಾರ ಮಾಡ್ಕೊತ ಹೋಗ್ತಾರೆ. ನಮ್ಮ ಶಾಸ್ತ್ರದ ಹಂಗೆ ಸಂಕ್ಷೇಪ ವಿಸ್ತಾರಾಭ್ಯಾಂಚ ಕಥೆಯಂತಿ ಮನೀಷಿಣಃ. ಮೊದಲು ಸ್ವಲ್ಪ ಹೇಳ್ಬೇಕು, ಅದು ವಿಸ್ತಾರ ಹೇಳ್ಬೇಕು. ಮೊದಲ ಬಾಯ್ ಬಿಟ್ಟರೆ ತಲೆ ಕೆಟ್ಬಿಡ್ತವೆ. ಬೇರೆ ಬೇಡೋಗ್ರಿ ಅಂತಾರೆ. ಒಂದು ಸಣ್ಣ ಹುಡುಗ ಮುಂಜಿ ಮಾಡಿ ಅವ್ನು ಕುಡಿಸ್ಕೊಂಡು ಸುಮಧ್ವಿಜಯಾನು 3 ಸಂಧ್ಯಾವಂದನೆ ಮಾಡು, ದೇವ್ರ ಪೂಜೆ ಮಾಡು, ಅಗ್ನಿ ಕಾರ್ಯ ಮಾಡು, ನಾವು ಅಲ್ಲೇ ಅಂತ ನಾವು ಅದ ಸಾವಕಾಶ ತೊಗೊಂಡು ಹೋಗ್ಬೇಕು. ಅದು ಹೆಂಗೆ ನೋನ್ ಟು ಅನ್ನೋನ್, ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ಹಿಂಗೆ ತೊಗೊಂಡು ಹೋದ್ರೆ ಮಾತ್ರ ಸಾಧ್ಯ. ಹುಡುಗಿ ಸ್ವಲ್ಪ ಹೇಳ್ಕೊಡ್ಬೇಕು. ಆ ರೀತಿ ದಾಸರು 1ನೇ ಪದ್ಯದೊಳಗನ ಇಡೀ ಹರಿಕಥಾ ಅಮೃತರ 1ನೇ ಪದ್ಯ ಆಗದ. ಮತ್ತು 90 ಸುಮಾರು 1000 ನುಡಿಯೊಳಗೆ ಏನು ಹೇಳ್ತಾರಲ್ಲ ಅದು 1ನೇ ಪದ್ಯ ಅದಿಷ್ಟು ಅದ. ಮತ್ತೆ ಅದು ಹಂಗೆ ತೋರಿಸ್ಬೋದು ನಿಮ್ಮನ್ನು. ಅದು ಅಲ್ಲಿ ಹೇಳಿ ಪ್ರಯತ್ನ ಮಾಡ್ತೀನಿ. ನಾ ಹೆಂಗೆ ಓದ್ತೀನಿ ಅಂತ ಕೇಳಿದ್ರೆ ನಿಮ್ಗೆ ಹೇಳಿಬಿಟ್ಟಿರ್ತೀನಿ. ಮೊದಲು ಇಡೀ ಪದ್ಯ ನಾ ಓದ್ತೇನೆ, ಮೊದಲು ನಿಮ್ಗೆ ಅನುಕೂಲ ಆಗಲಿ ತೊಗೊಂಡು ಹೇಳಿ ಎಲ್ಲಿ ಬಿಡಿಸ್ಬೇಕು ಎಲ್ಲಿ ನಿಲ್ಬೇಕು ಅಂತ. ಆಮೇಲೆ ಅರ್ಥ ಹೇಳ್ಕೊತ ಹೋಗ್ತೀನಿ, ಕ್ರಮ ಇಟ್ಕೊಂಡಿರ್ತೀನಿ. ಹಂಗೆ ನೋಡ್ರಿ ಪ್ರಾರಂಭ ಆಗೋದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಅಲ್ಲಿ ನಿಂತೆ ನಾನು ಬ್ರಹ್ಮ ಅಲ್ಲಿ ಹಿಂಗೆ ಮಾಡ್ಕೊತ ಉದ್ದಲ್ಲಿ ಒಂಟಿಗೆ ಹಾಕ್ಕೊಂಡ್ಬಿಡ್ರಿ. ಹಿಂಗೆ ಅಲ್ಲಿ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ 1. ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ 2. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಎಷ್ಟಾತೋ 3. ಕೈವಲ್ಯದಾಯಕ 4. ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವ. 5 ನಮೂನೆ ಹೊಡೆದಿಕ್ಕ ಜ್ಞಾನ ಹೊಂದಲ್ಲಿ 5 ಅರ್ಥ ಹಂಗೆ ಆತು.
ಈ ಪದ್ಯ ಶುರುವಾಗೋದು, ಹರಿಕಥಾಮೃತ ಶುರುವಾಗೋದು ಶ್ರೀಯಿಂದ ಪ್ರಾರಂಭ ಆಗ್ತದೆ. ಶ್ರೀ ವೈಶಿಷ್ಟ್ಯ ಏನು? ಸುಧಾಕಾರರು ಶ್ರಿಯ ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪತ ಸಕಲಾ ವದ್ಯ ತಮಸೆ ಜಗಜ್ಜನ್ಮ ಸ್ಥೇಮ ಪರಯ ರಚನಾಶೀಲ ವಪುಷೆ ನಮೋ ಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಸುಧಾ ಮೊದಲೇ ಶ್ಲೋಕಿದು, ಅಲ್ಲಿ ಏನು ಬಂತು? ಶ್ರೀ ಬಂದಿಲ್ಲ, ಅದು ಶ್ರೀಕಾರ ಹಾಕಿದ್ರೆ ಇಲ್ಲಿ. ಇದು ಸುಧಾ ಅಂತ ತೋರಿಸ್ಲಿಕ್ಕೆ, ಅನುಸ ಅಂತ ತೋರಿಸ್ಬೇಕಲ್ಲ. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲೇ ಇದು ಸಂಸ್ಕೃತ ಗ್ರಂಥ ಅಲ್ಲ ಅಂತ ನಿಮಗೆ ಮೊನ್ನೆ ಗೊತ್ತ, ಕನ್ನಡ ಗ್ರಂಥ. ಇದ್ರಾಗ ಸಂಸ್ಕೃತ ಶಬ್ದ ಬಿಟ್ಟು ಅಷ್ಟು ಅವ್ಯವ ಇದೆ. ಶ್ರೀ, ರಮಣಿ, ಕರ, ಕಮಲ ಎಲ್ಲ ಸಂಸ್ಕೃತ ಶಬ್ದನ ಅಷ್ಟು ಇವು. ಇದ್ರಾಗ 2 ಶಬ್ದ ಅಷ್ಟೇ ಕಾಣ್ತಾವೆ ಇದ್ರಾಗ. ಒಂದು ಅದು ಸಂಸ್ಕೃತನ ತೊಗೊಂಡಾರ, ಒಂದು ನಮಿಪೆ ಕರುಣಿಪುದು ಯಮಗೆ ಮಂಗಲವ. ಉಳಿದೆಲ್ಲ ಅವೇ ಅರ್ಥ. ಉಳಿದ ಸಂಸ್ಕೃತ ಶಬ್ದನ ಏನು ನಮಿಪೇಶ, ಅದು ನಮಃ ಶಬ್ದ ತೊಗೊಂಡು ಅದಕ್ಕೇನೋ ಪ್ರತ್ಯಯ ಹಚ್ಕೊಂಡು ನಮಿಪೆ ಮಾಡಿಕೊಂಡ್ರು. ಆಮೇಲೆ ಕರುಣಿಪುದು ಅಂದರು, ಕರುಣೆ ಒಂದು ಹೇಳಿದರು. ಈ ಹೇಳ್ಕೊತ ಹೋಗಿ ಅಂತಾರೆ ಇಲ್ಲಿ. ಒಂದಿನ ಮೊದಲೇ ಹಂಗೆ ಹೇಳ್ತೇನೆ ನಿಮಗೆ. ಇಲ್ಲಿ ನೋಡ್ರಿ, ಮೊದಲಿಗೆ ಎಷ್ಟು ಚಂದ ತೋರಿಸ್ತಾರೆ. ಹರಿಕಥಾಮೃತ ಪ್ರಾರಂಭ ಆಗೋದು ಅರ್ಥ ಮಾಡಿಕೊಡ್ರಿ, ಭಾಳ ಅದ್ಭುತವಾಗಿರ್ತಕ್ಕಂಥ ಕಾವ್ಯ. ಇಲ್ಲಿ ಒಂದು ಕಮಲದಿಂದ ಇನ್ನೊಂದು ಕಮಲದ ಪೂಜೆ ನಡೀತಾ ಇದೆ. ಇಲ್ಲಿ ಶ್ರೀರಮಣಿ ಕರ ಕಮಲ. ಶ್ರೀರಮಣಿ ಅಂದ್ರೆ ಲಕ್ಷ್ಮೀದೇವಿ, ಕರ ಅಂದ್ರೆ ಕೈ, ಆಕೆ ಕೈ ಒಂದು ಕಮಲ. ಶ್ರೀರಮಣಿ ಕರ ಕಮಲ. ಅದು ಯಾರಿಂದ ಏನು ಮಾಡ್ತ? ಪೂಜಿತ. ಅದು ಪೂಜೆ ಮಾಡ್ತಂತ ಏನನ್ನ? ಚಾರು ಚರಣ ಸರೋಜ. ಪರಮಾತ್ಮನ ಪಾದನು ಪೂಜೆ ಮಾಡ್ತಂತ. ಅದು ಒಂದು ಸರೋಜನ. ಪರಮಾತ್ಮನ ಪಾದನೂ ಒಂದು ಕಮಲ, ಲಕ್ಷ್ಮೀದೇವಿ ಕೈಯೂ ಒಂದು ಕಮಲ. ಮತ್ತ ಕಮಲದಿಂದ ಕಮಲದ ಪೂಜೆ. ಅರ್ಥ ಆತಿಲ್ಲ ಮಗ? ಲಕ್ಷ್ಮೀದೇವಿ ಕೈ ಕೊಲಿಸ್ಯಾರ, ಕಮಲಕ್ಕೆ ಹೋಲಿಸ್ಯಾರ. ಪರಮಾತ್ಮನ ಪಾದ ಅದು ಕಮಲನ. ನಮ್ಮದು 2 ಕಮಲ ಆದರೆ ನಾವು ಹೊಂದೋದಿಲ್ಲ. ನಮ್ಮದು ಅಸಮ ಸಿದ್ಧಾಂತ. ನಮ್ದು ಯಾವಾಗಿದ್ದರು ನಮ್ಮ ಜೀವ ಭೇದ, ಜೀವ ಜಡ ಭೇದ ಎಲ್ಲ ಭೇದ ನಮ್ಮಲ್ಲಿ. ಇದು ಕಮಲ ಅದು ಕಮಲ ಆಗಿಬಿಟ್ರೆ 2 ಒಂದಾದ್ವಲ್ಲ. ಕ್ವಾಲಿಫಿಕೇಶನ್ನು, ಜಾಯ್ನಿಂಗ್ ಡೇಟು, ಸೀನಿಯಾರಿಟಿ ಒಟ್ಟು ಒಂದೇ ಇದ್ದೆ. ಮತ್ತು ಪ್ರಮೋಷನ್ ನ್ಯಾಯ ಬರ್ತದೆ. ಮತ್ತು ಅವಾಗ ಇಲ್ಲಿ ಈ ಲಕ್ಷ್ಮೀದೇವಿ ಕೈನೂ ಕಮಲ, ಪರಮಾತ್ಮನ ಪಾದನೂ ಕಮಲ. ಹೌದಾ? ಲಕ್ಷ್ಮೀದೇವಿ ತನ್ನ ಪೂಜೆಯಿಂದ ಮಾಡಿ ಹೇಳ್ತಾಳ. ಈಗ ಮತ್ತೆ ಯಾವುದೋ ನನ್ನ ಪೂಜೆ ಮಾಡುವಂತಂದ್ರೆ ಈಗ ಹೊಳ್ಳಿ ದೇವರಿಗೆ ನೀವು ಸಮಾನ ಮತ್ತೆ ಅಂದ್ರೆ ದಾಸ ಅಂತ ನೋಡ್ರಿ. ಇಲ್ಲಿ ಶ್ರೀರಮಣಿ ಕರ ಕಮಲ ಆದ್ರೆ ಪೂಜಿತ ಭಗವಂತ ಚಾರು ಚರಣ ಸರೋಜ. ಆಕಿಗಿಂತ 1000 ಕೋಟಿ ಪಟ್ಟು ಚಂದ ಅಂತ ಅವನ ಪಾದ. ಯಾರ್ದು? ಭಗವಂತದ್ದು. ಅದು ಪೂಜೆ ಮಾಡ್ತಾಳೆ ಆಕೆ. ಏನು ಧನ್ಯಳು ಲಕುಮಿ, ಏನು ಮಾನ್ಯಳು, ಸಾನುರಾಗದಿಂದ ಹರಿಯ ಪೂಜೆ ತಾನೇ ಮಾಡುತ್ತೇಗಳು. ಯಾಕೊತ್ತ ಅವನ ಪಾದಕ್ಕೆ ಆಕಿಗಿಂತ ಎಷ್ಟೋ ಪಟ್ಟು ಅದು ಪೂಜೆ ಮಾಡ್ತಾಳೆ ಆಕೆ. ಎಲ್ಲರೂ ಮಾಡೋ ಹೆಣ್ಮಗಳಾಗಿ ಎಲ್ಲ ಲಕ್ಷ್ಮೀದೇವಿ 6 ಪಾದನ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ನೋಡ್ರಿ, ಪ್ರಾರಂಭಕ್ಕನ ಒಂದು ಕಮಲದಿಂದ ಇನ್ನೊಂದು ಕಮಲದ ಪೂಜೆ, ಪರಮಾತ್ಮನ ಪಾದ ಪೂಜೆ ಯಾರಿಂದ? ಲಕ್ಷ್ಮೀದೇವಿಯಿಂದ ಹೇಳಿದರು. 2ನೇದು ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ. ಆ ಪರಮಾತ್ಮ ಪಾದ ಹೆಂಗೆ ಗೊತ್ತಾ? ಬ್ರಹ್ಮ ಅಂದ್ರೆ ಬ್ರಹ್ಮದೇವರು, ಸಮೀರ ಅಂದ್ರೆ ವಾಯುದೇವರು, ವಾಣಿ ಸರಸ್ವತಿ ಭಾರತಿ ಇಬ್ಬರು ಬಂದ್ರಲ್ಲಿ, ಫಣೀಂದ್ರ ಅಂದ್ರೆ ಗರುಡ ಸೇರು ಬರ್ತಾ ಇದ್ದಾರೆ, ವೀಂದ್ರ ಅಂದ್ರು ಗರುಡ ದೇವರು, ಭವ ಅಂದ್ರೆ ರುದ್ರದೇವರು, ಇಂದ್ರ ಅಂದ್ರೆ ಇಂದ್ರದೇವರು. ಒಟ್ಟರು ಒಂದು ಸಾಲನೆ ಹಾಕ್ಬಿಟ್ರಲ್ಲಿ ಎಲ್ಲರೂ ಒಂದೇ ಶಬ್ದಾಗನ. ಯಾರ್ಯಾರವರು? ಬ್ರಹ್ಮ, ಸಮೀರ, ವಾಣಿ, ಫಣೀಂದ್ರ, ವೀಂದ್ರ, ಭವ ರುದ್ರದೇವರು, ಇಂದ್ರ, ಮುಖ ವಿನುತ. ವಿನುತ ಅಂದ್ರೆ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವವ. ಪರಮಾತ್ಮನ ಪೂಜೆ ಮಾಡ್ತಕ್ಕಂಥ ಹಕ್ಕು ಯಾರಿಗಿದೆ ಗೊತ್ತಾ ನಿಮಗೆ? ಲಕ್ಷ್ಮೀ ಮಾತ್ರ. ಅವನ ಪಾದ ಅವನು ಮುಟ್ಟಿ ತಟ್ಟಿ ಪೂಜೆ ಮಾಡೋದಕ್ಕೆ ಲಕ್ಷ್ಮೀದೇವಿ ಒಂದ ಅದ. ಉಳಿದೇವರು ಮುಖ ವಿನುತ ದೂರಿನ ಸ್ತೋತ್ರ ಮಾಡೋ ಅಧಿಕಾರ ಅಷ್ಟೇ ಇವರಿಗೆ. ಹಂಗಾರೆ ನಾವು ಪೂಜೆ ಮಾಡ್ತೇವಲ್ಲ ಅಂದ್ರೆ ನಮ್ದೆಲ್ಲ ಪೂಜೆ ಶಂಖದ್ವಾರ ಪೂಜೆ ಇರ್ತದೆ ನಮ್ಗೆಲ್ಲ. ಶಂಖಕ್ಕೆ ಹೇಳಿ ಪೂಜೆ, ನಮ್ಗೆ ಮಾಡೋ ಯೋಗ್ಯತೆ ಇಲ್ವಾ, ನಿನ್ನ ಮುಖಾಂತರ ಪೂಜೆ ಮಾಡಿ ತಿಳ್ಕೊಂಡು ಆ ಅಧಿಕಾರಿ ಭೇದ ತೋರು, ತಾರತಮ್ಯ ಭೇದ ತಂದುಕೊಟ್ರೆ ಅರ್ಥ ಆಗ್ತದೆ. ಹಿಂಗೆ ಹರಿಕಥಾಮೃತ ಓದುವ ವೈಶಿಷ್ಟ್ಯ ಹಿಂಗೆ ಅರ್ಥ ಆಗಿರ್ಲಿಕ್ಕಿಲ್ಲಲ್ಲ. ಹೌದು, ಇನ್ನೂ ಇಷ್ಟು ಅರ್ಥ ಮ್ಯಾಲಿನ ಹೇಳಿಕತ್ತೆ ನಿಮ್ಮ ನಾಯನು. ಮುಖ ವಿನೂತ ಸ್ತೋತ್ರ ಮಾಡೋದು. ವಿನೂತ ಅಂದ್ರೆ ಲಕ್ಷ್ಮೀದೇವಿ ಭಗವಂತನ ಪಾದ ಪೂಜೆ ಮಾಡ್ತಾಳೆ. 2ನೇದು ಬ್ರಹ್ಮ ದೇವತೆಗಳು ಅವನ್ನ ಸ್ತೋತ್ರ ಮಾಡ್ತಾಳೆ. ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಭಗವಂತ. ನೀರಜ ಭವಾಂಡ ಅಂದ್ರೆ ಬ್ರಹ್ಮಾಂಡ. ನೀರಜ ನೀರು ಅಂದ್ರೆ ನೀರು, ಜ ಅಂದ್ರೆ ಹುಟ್ಟಿದ್ದು, ನೀರ ಹುಟ್ಟಿದ ಕಮಲ, ಅದರ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರು, ಅವರ ಅಂಡ ಬ್ರಹ್ಮಾಂಡ. ಇಷ್ಟರ್ಥ ಅದಕ್ಕೆ ನೀರಜ ಭವಾಂಡೋ ಉದಯ ಸ್ಥಿತಿ ಕಾರಣನೇ ಪರಮಾತ್ಮ. ಈ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟಕರ್ತೃತ್ವ ಭಗವಂತಂದು ಕಾರಣ. ಯಾರು ಇದಕ್ಕೆ? ಪೂರ್ತಿ ಭಗವಂತನೇ. ಇದು ಹುಟ್ಟಿಸೋನು ಅವನ, ನಡೆಸೋನು ಅವನ, ಅದು ಸಂಹಾರ ಮಾಡೋನು ಅವನ, ಬೇರೆದಿರಿಗೆ ಕೊಟ್ಟಾನ. ಅಂತರ್ಯಾಮಿ ಮಾಡ್ತಕ್ಕಂಥ ಪರಮಾತ್ಮ ಇರ್ತಕ್ಕಂಥ ಮಾತು ಹೇಳ್ತಾ ಇದ್ರಿ. ಇಷ್ಟು ಹೇಳಿ ಮುಂದೆ
ಕಾರಣನೇ ಕೈವಲ್ಯದಾಯಕ. ಕೈವಲ್ಯ ಅಂದ್ರೆ ಮೋಕ್ಷ. ಕೈವಲ್ಯದ ಇದು ವಿಶಿಷ್ಟ ಲಕ್ಷಣ ಭಗವಂತಂದು. ಈ ಲಕ್ಷಣ ಇನ್ನು ಯಾರಿಗೂ ಇಲ್ಲ ತಿಳ್ಕೊಡ್ರಿ ಅಂತಾರ ಆಚಾರ್ಯರು ಅನುವ್ಯಾಖ್ಯಾನದಾಗ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸವೈ ಏಕೋ ಜನಾರ್ದನ. ನೋಡ್ರಿ, ಅಜ್ಞಾನಾಂ ಜ್ಞಾನದೋ ವಿಷ್ಣು, ಅಜ್ಞಾನಿ ಜ್ಞಾನ ಕೊಡೋನು ಅವನ. ಜ್ಞಾನಿನಾಂ ಮೋಕ್ಷದಶ್ಚ ಸಹ, ಜ್ಞಾನಿಗಳ ಹೋಗ್ಕೊಂಡಕ್ಕೆ ಹೋದ್ರು ಮೋಕ್ಷ ಆನಂದ ಕೊಡೋನು ಅವನೇ. ಮೋಕ್ಷಕ್ಕೆ ಹೋಗಿಬಿಟ್ಟಿವಿ ಇನ್ಯಾದಿವ ಹರಕತ್ತೆಲ್ಲ ಅವನೇ ಬೇಕಲ್ಲೇ. ಆನಂದದಶ್ಚ ಮುಕ್ತಾನಾಂ ಯಾರು? ಸವೈ ಏಕೋ ಜನಾರ್ದನ. ವಿಶಿಷ್ಟ ಲಕ್ಷಣ ಭಗವಂತಂದು, ಇನ್ನು ಯಾರಿಗೂ ಇಲ್ಲ. ಒಳ್ಳೆ ಭಾಳ ನಮ್ಮಲ್ಲಿ ಹೇಳ್ತಾರ, ವಿಷ್ಣುರಿದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ. ಮೋಕ್ಷ ಕೊಡೋದಿಕ ಯಾರಿಗೂ ಇಲ್ಲ. ಭಗವಂತ ತನ್ನ ಸಾಮ್ರಾಜ್ಯದೊಳಗೆ ಉಳಿ ಡಿಪಾರ್ಟ್ಮೆಂಟ್ ಹಂಚಾನ. ಇರಿಗೇಷನ್ನು, ಎಜುಕೇಷನ್ನು, ಹಾರ್ಟಿಕಲ್ಚರು, ಇವನ್ನೆಲ್ಲ ಬೇರೆ ಬೇರೆ ಬಂದಿಗೆ ಹಂಚಾನ. ಇವನ್ನೆಲ್ಲ ಕೈವಲ್ಯ ಮೋಕ್ಷ ತಾನೇ ಇಟ್ಕೋಣ. ಯಾರಿಗೆ ಕೊಟ್ಟಕ್ಕಂಥ ಭಗವಂತ ಮನ್ಸು ಮಾಡಿಕೊಡ್ತಕ್ಕಂಥ ಅವನ ಹಕ್ಕು, ಅವನ ಅಧಿಕಾರ ಅದು. ಕೈವಲ್ಯದ ಸ್ಥಿತಿ ಹೇಳಿದರು ಅಂತ. ಅವ್ರು ಯಾರು? ನಾರಸಿಂಹನೇ ಅಂತಾರ. ಇಲ್ಲಿ ಅರ್ಥ ಮಾಡಿದ್ದೇವೆ ನಾನು. 5 ಸಲ ಈ ಪದ್ಯ ಬಿಡಿಸಿದೆ. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಶರಣ ಸರೋಜ ಒಂದಾತ. ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಎರಡಾತ. ನೀರಜ ಬಾಂಡೋದಯ ಸ್ಥಿತಿ ಕಾರಣನೇ ಮೂರಾತು. ಕೈವಲ್ಯದಾಯಕ 4, ನಾರಸಿಂಹನೇ 5, ಪರಮಾತ್ಮನ 5 ರೂಪಗಳ ಬಣ್ಣನೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. 5 ರೂಪ ಎಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಇಷ್ಟು ಹೇಳಿ ನಮಿಪೆ ಕರುಣಿಪುದು ಯಮಗೆ ಮಂಗಳವ ಅಂತಾರ. ಬ್ರಹ್ಮದೇವ್ರದ್ದು ಸ್ತೋತ್ರ ಮಾಡಿದರು, ಲಕ್ಷ್ಮೀದೇವಿನ ಪೂಜೆ ಮಾಡ್ತಾರೆ. ನಮ್ಮ ಕೆಲಸ ನಮಿಪೆ. ಎಷ್ಟು ಅಧಿಕಾರ ಬೇರೆ ಇಲ್ಲೇ, ನಮ್ಮ ದೂರ ನಮಸ್ಕಾರ ಮಾಡೋ ಕೆಲಸ ಅಷ್ಟ ನಮ್ಮದು. ನೀವು ಪೂಜೆ ಮಾಡೋದಕ್ಕೆ ನೋಡಿ ಸ್ವಾಮಿಗಳು ಹೆಂಗೆ ಪೂಜೆ ಮಾಡ್ತಿರ್ತಾರೆ ನೋಡ್ರಿ. ಇಲ್ಲಿ ನೀವು ತೆಂಗಿನಕ್ಕೆ ನೀರು ತೊಗೊಂಡು ಸಂಘಕ್ಕೆ ಮುಟ್ಟಿಸಿ ಹಾಕ್ತಿರ್ತಾರೆ. ಅವ್ರು ನಮ್ಮ ಯೋಗ್ಯತಾ ಅಲ್ಲ ಮುಟ್ಟೋದು. ನಾವು ಆಕಿ ಹೇಳಿ ಪೂಜೆ ಮಾಡಿಸೋದು, ಕೈ ಕೊಟ್ಟಕ ಶಂಖ ದ್ವಾರ ಪೂಜೆ ಮಾಡ್ತಲ್ಲ, ಶಂಖದ ನೈವೇದ್ಯ ಶಂಖದ ಅಭಿಷೇಕ ಮಾಡಿಸೋದು. ಯಾಕೆ? ನಮ್ಮ ಯೋಗ್ಯತಾ ಇಲ್ಲ. ಯಾರಿಗಂದು ಮಾಡಿಸ್ಬೇಕು ಲಕ್ಷ್ಮೀ ಹೇಳಿ ಆ ರೀತಿ ಹೇಳ್ತಾ ಇದ್ದಾರೆ. ಇಷ್ಟು ವೈವಿಧ್ಯ, ಇಷ್ಟು ತಾರತಮ್ಯ ಹೇಳ್ದಂಗೆ ಆತಿದ್ರಾಗ ಒಂದು ನಮ್ಮ ಅಧಿಕಾರ ಏನು ಅಧಿಕಾರಿ ಭೇದ ಹೇಳ್ದಂಗೆ ಆತು. ದೇವತೆಯು ಸ್ತೋತ್ರ ಮಾಡ್ತಕ್ಕಂಥ ಅಧಿಕಾರ ಅಷ್ಟೇ ಅವ್ರದ್ದು. ಇದನ್ನು ಹೇಳ್ತಾ ಇದ್ದಾರೆ. ಆ ರೀತಿ ಅವ ಯಾರು? ನಾರಸಿಂಹ ಅಂದರೆ ಪರಮಾತ್ಮ. ಕರುಣಿಪದು ಯಮಗೆ ಮಂಗಳವ. ಒಂದು ಅರ್ಥ ಮಾಡಿಕೊಡ್ರಿ. ಮಂಗಳ ಶಬ್ದಕ್ಕೆ ಸಾಮಾನ್ಯ ಅರ್ಥ. ಮಂಗಳ ಶಬ್ದಕ್ಕೆ ಒಳ್ಳೆಯದು. ನಿಮ್ಗೆ ಗೊತ್ತು, ಮಂಗಳ ಕಲ್ಯಾಣ ಮಾಡುವಂಥ ಅರ್ಥ. ಪುರಾಣ ಮಂಗಳ ಮಾಡೋದಲ್ಲ, ಮತ್ತು ಕಲ್ಯಾಣ ಮಾಡುವಂಥ ಅರ್ಥ. ಒಂದು ಮಂಗಳ ಅಂತ ಅರ್ಥ. ಇನ್ನೊಂದು ಅರ್ಥ ಮಂಗಳ ಶಬ್ದಕ್ಕೆ ಮಂ ಇತಿ ಜ್ಞಾನಂ, ಗಮ್ ಅಂದ್ರೆ ಗತಿ, ಲಾ ಅಂದ್ರೆ ಲಾತಿ ಕೊಡುತ್ತದೆ, ಅಂದರೆ ಜ್ಞಾನ ಕೊಡ್ತಕ್ಕಂಥ ವೈಶಿಷ್ಟ್ಯ ಮಂಗಳ ಶಬ್ದಕ್ಕೆ ಇನ್ನೊಂದು ಅರ್ಥ. ಮಂಗಳ ಶಬ್ದಕ್ಕೆ ಮೋಕ್ಷ ಅಂತೂ ಅರ್ಥ. ಈ ರೀತಿ ಯಮಗೆ ಮಂಗಳವ. ಸ್ವಾಮಿ ನಮಗೇನು ಕೊಡು ದಾಸರು ನೋಡಿ ಯಮಗೆ ಶಬ್ದ ಹಾಕ್ಯಾರ. ಯಮಗೇನು ಬಹುವಚನ ಅದು. ಇಲ್ಲ ನನಗೇಂತ ಹಾಕ್ಬೇಕಾಯ್ತು ಅವರಲ್ಲ, ನನಗೇಂತ ಹಾಕ್ಬೇಕಾಯ್ತು, ಏಕವಚನ ಹಾಕ್ಬೇಕಾಯ್ತು. ಏನು ಅದರಲ್ಲೇ ಬಹುವಚನ ಹಾಕಿದ್ರು ದಾಸರು ನೋಡಿ. ಹಂಗೆ ಬೈತಿಂತ ಕೋವಾಟ್ರಿ ಮತ್ತೆ ಮಗ ಪಂಡಿತರಿಗೆ ಮಾಡ್ತಾ ಗೊತ್ತರ ಭಾಳ ಓದಿಕೊಂಡು ಭಾಳ ಜ್ಞಾನ. ಅವ್ರು ಬೈಬೇಕು ಅಂತಲ್ಲ, ತಮ್ಮ ಸ್ವಾರ್ಥ ಅಷ್ಟು ಹುಡುಕೋತಾರೆ. ಅವ್ರು ತಮ್ಮದು ಊಟಬಾರ್ದು ಹಾಗೆ ಒಂದೇನು ಯಾಕೆ ಮಾಡ್ಕೊಳ್ರಾಕೆ. ದಾಸರು ಹಂಗಲ್ಲ, ಎಲ್ಲರನ್ನು ಕರ್ಕೊಂಡು ಹೋಗೋರು ದಾಸರು. ಯಮಗೆ ಸ್ವಾಮಿ ನಮಗೆಲ್ಲರಿಗೂ ಅನುಗ್ರಹ ಮಾಡ್ತೀಯಾ. ಸಾಮೂಹಿಕ ಪ್ರಾರ್ಥನೆ ಇದು. ದಾಸರು ವೈಶಿಷ್ಟ್ಯನೇ ಹಂಗೆ. ಒಬ್ಬರ ಯಾತ್ರೆ ಮಾಡಲಿಲ್ಲ, ಅವರು ಮಂದಿ ಕಟ್ಟಿಕೊಂಡು ಯಾತ್ರೆ ಮಾಡಿರ್ತಕ್ಕಂಥ ಮಹಾನುಭಾವರು. ಅದಕ್ಕಂದ್ರೆ ಅವ್ರು ಸಾಮೂಹಿಕ ಪ್ರಾರ್ಥನೆ ಹೆಂಗಂದ್ರೆ ಯಮಗೆ ಮಂಗಲವ. ಆ ರೀತಿ ಹೇಳ್ತಾ ಇದ್ರೆ ಇಂಥ ಪರಮಾತ್ಮನ ಸ್ತೋತ್ರ ಮಾಡ್ತಾ ಸ್ವಾಮಿ ನಮಗೇನು ಕೊಡು, ಅನುಗ್ರಹ ಕೊಡು ಅಂತ. ಇದರ ತಾರತಮ್ಯ ಬಂತು. ಇದಿಷ್ಟು ಈ ವಿಷಯದಲ್ಲ, ಇದಿಷ್ಟು ಹರಿಕಥಾಮೃತದ ಮುಂದದ. ಅದಕ್ಕೆ ಸಂಕ್ಷೇಪ ಹೇಳ್ತಾರೆ ಇಲ್ಲಿ. ಇನ್ನು ಮುಂದೆ ವಿಸ್ತಾರವಾಗಿ ಎಷ್ಟು 30 ವರ್ಷದಿಂದ ಹೇಳ್ತಕ್ಕಂಥ ವೈಶಿಷ್ಟ್ಯ ಇದನ್ನು ಹೇಳ್ತಾ. ಇಷ್ಟು ಭಗವಂತನ ವೈಶಿಷ್ಟ್ಯ. ಬ್ರಹ್ಮ, ಸಮೀರ, ವಾಣಿ, ವೀಂದ್ರ, ಭವ, ಇಂದ್ರ ಇವರಿಂದ ಸ್ತೋತ್ರ ಮಾಡಿಸಿ ಕೊಳ್ಳಲ್ಪಡ್ತಕ್ಕಂಥ ಪರಮಾತ್ಮ ಅದನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಅಧಿಕಾರ ಹೇಳಿದರು. ನಾವು ಕರುಣಿಪುದು ಯಮಗೆ ಮಂಗವ ನಮಸ್ಕಾರ. ಒಂದು ನಮಸ್ಕಾರ ಹೇಳ್ತಾರೆ. ಭಾಳ ದಿನ ಅಷ್ಟು ಆಗ್ತದೆ ಅಂತ ಹೇಳಿಲ್ಲ, ಒಂದೇ ನಮಸ್ಕಾರ ಹಾಕಿದ್ರು ಸಾಕು. ಅದನ್ನು ಹೇಳ್ತಾರೆ ಶಾಸ್ತ್ರದಾಗ. ಒಂದು ನಮಸ್ಕಾರದ ಬೆಲೆ ಹೆಂಗದ ನೋಡ್ರಿ. ಶಾಸ್ತ್ರ ಹೇಳ್ತದೆ, ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮೋ ದಶಾಶ್ವಮೇಧಿ ಅವಭಿತೇನ ಸಮಃ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಏಕಂದ್ರೆ ಅಷ್ಟು ಒಂದ ಕೃಷ್ಣಗೆ ಭಗವಂತ ಒಂದು ನಮಸ್ಕಾರ ಪುಣ್ಯ ಅಷ್ಟು ಗೊತ್ತಾ ನಿಮಗೆ? ದಶ ಅಶ್ವಮೇಧಿ 10 ಅಶ್ವಮೇಧ ಯಜ್ಞ ಮಾಡಿ, ಅವಭೃತ ಸ್ನಾನ ಮಾಡಿ, ಬ್ರಾಹ್ಮಣರ ಭೋಜನ ಮಾಡಿಸಿ, ದಕ್ಷಿಣ ಪಕ್ಷ ಕೊಟ್ಟು ಪುಣ್ಯ ಬರಲ್ಲ. ಒಂದು ನಮಸ್ಕಾರ ಪುಣ್ಯ ಆದಂತ. ಏಕ ಶಬ್ದಕ್ಕೆ ಅರ್ಥ ಹಂಗೆ ನಮಸ್ಕಾರ. ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮು ದಶಾಶ್ವಮೇಧಿ ಅವಭೃತೇನ ತುಲ್ಯ ಸಮಃ ದಶಾಶ್ವಮೇಧಿ ಪುನರೇತಿ ಜನ್ಮ. 10 ಯಜ್ಞ ಮಾಡಿ ದಶಮೇಧ ಮತ್ತೆ ಹುಟ್ಟಿ ಬರಬೇಕು ಆ ಪುಣ್ಯ ಕಳ್ಕೊಳ್ಳಿಕ್ಕೆ. ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ.
ಒಂದು ನಮಸ್ಕಾರ ಮಾಡಿದ್ರೆ ಮುಟ್ಟು ಪ್ರಶ್ನೆ ಇಲ್ಲ, ಸಾಕ್ಷಾತ್ ಮೋಕ್ಷಕ್ಕೂ ಹೋಗ್ಬೋದು ನಾವು. ಎಷ್ಟು ನಮಸ್ಕಾರ ಮಾಡಿವಲ್ಲ ನಾವು ಜೀವನದ ಹುಟ್ಟಿವಿ ಅಂತ ಕೇಳಿದ್ರೆ ನಮ್ಮ ನಮಸ್ಕಾರ ಹಂಗೆ ಇಲ್ಲೇ ಇಲ್ಲ, ಭಾಳ ಚಂಚಲ ನಮಸ್ಕಾರ. ಹೇಳ್ತಾ ಅದಕ್ಕೆ ನಮಸ್ಕಾರ ಹೆಂಗಂತ ಗೊತ್ತೇ, ಇವು 8 ಕೂಡ್ಬೇಕಂತ ಲೆಕ್ಕ ಹಾಕ್ಕೊಡ್ರಿ. ಶಿರಸ ಅಂತಿರಿ ಬರ್ತಾನೆ, ಬಾಯಲ್ಲಿ ಅಂತಿರ್ತೀರಿ. ಶಿರಸ, ಉರಸ, ದೃಷ್ಟ್ಯ, ಮನಸ, ವಚಸ ತಥಾ ಪದ್ಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. ಅಷ್ಟ ಅಂದರೆ ಎಷ್ಟು? 8. ಇವು 8 ಕೂಡಿದ ಒಂದು ನಮಸ್ಕಾರ ಆಗ್ತದೆ ನಮಗೆ. ಯಾವ್ಯಾವು? ಶಿರಸ, ಉರಸ, ದೃಷ್ಟ್ಯ, ಮನಸ, ವಚಸ ತಥಾ ಹಸ್ತ ಕರಾಭ್ಯಾಂ ಜಾನುಭ್ಯಾಂ ಇಷ್ಟು ಪ್ರಣಾಮ ನಮಸ್ಕಾರ ಹಾಕಿದ್ರೆ ಅಷ್ಟಾಂಗ ಈರಿತ. ನಮ್ಮ 8 ಕೂಡೇ ಇಲ್ಲಿ ಇನ್ನೂ ನಮಸ್ಕಾರ ಹಾಕ್ತದೆ. ಮನಸ್ಸಿಗೆ ಹೋಗ್ಬಿಟ್ರೆ ಬ್ಯಾಂಕಿಗೆ ಹೋಗಿರ್ತದೆ ಮನಸ್ಸು, ಇಲ್ಲ ಮತ್ತು ಹೊರಗೆ ಅಡ್ಡಾಡಿಗೆ ಹೋಗಿರ್ತದೆ. ಆ ನಮಸ್ಕಾರ ಮಾಡಿ ಮುಂದಿನ ಯಾವ ಹೋಟೆಲಿಗೆ ಹೋಗಿ ಚಹಾ ಕುಡ್ಲಿಕ್ಕೆ ತಲೆಗಾಲಿ ಅದು ಒಂದಿರ್ತದೆ, ಆ ತಿಳ್ಕೊಡ್ರಿ. ಮನಸ್ಸು ಭಾಳ ಚಂಚಲ ಇರ್ತದೆ. ಇದು ಒಂದು ನಮಸ್ಕಾರ ಹಾಕೋದು. ಗಂಡಸರು ಹಾಕ್ತಕ್ಕಂಥ ನಮಸ್ಕಾರ ಹಿಂಗೆ ಹೇಳ. ಅದೇ ರೀತಿ ಒಳಗೆ ಅದನ್ನ ಹೇಳ್ತಾರೆ ಮಹಾ ಮಾಡ್ತಕ್ಕಂಥವ್ರು, ಹೆಣ್ಮಕ್ಳು ಮತ್ತು ಹಿಂಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತು ಅದನ್ನ ಹೇಳ್ತಾ ಇದ್ದಾರೆ, ಆ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ ಹೆಂಗೆ ಮಾಡ್ಕೊಳೋದನ್ನು. ನಮಗೆ ಎದಿ, ತಾಲು, ಮನಸ್ಸು, ದೃಷ್ಟಿ, ಕಾಲು, ಕೈ, ಮಂಡಿ 8 ಕೂಡಿರ್ತಕ್ಕಂಥ ನಮಸ್ಕಾರ ನಮ್ಮದು. ಕಾಲು ಮಂಡಿನೂ ಕೂಡಿರ್ತಾವ, ಮನಸ್ಸು ಇರುವುದೇ ಇಲ್ಲ. ಇಂಥ ಮನಸ್ಸು ನಮಸ್ಕಾರ ಒಂದು ಹಾಕಿದ್ರೆ ಸಾಕು, ಆ ನಮಸ್ಕಾರ ಬೇರೆ ಹೇಳ್ತಾರೆ. ಹೆಣ್ಮಕ್ಳು ಮಾತ್ರ, ಸ್ತ್ರೀಯರು ಇಷ್ಟು ನಮಸ್ಕಾರ ಹೇಳಿಲ್ಲ. ಮತ್ತು ಅವ್ರಿಗೆ ಎಷ್ಟು ಸೂಕ್ಷ್ಮ ಶಾಸ್ತ್ರದಂದು ಹಿಂಗೆ ಯಾಕೆ ಹೇಳಿಲ್ಲ? ನಾವು ಸಾಷ್ಟಾಂಗ ಹಾಕ್ತೀವಿ, ಹೌದಿಲ್ಲ ಮಗ? ಹೆಣ್ಮಕ್ಳು ಸಾಷ್ಟಾಂಗ ಹಾಕ್ಲಿಕ್ಕೆ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದ್ರೆ, ಪಾಪ ಹೆಣ್ಮಕ್ಳಿಗೆ ಎದಿ ಭಾಳ ಭಾರ ಇರ್ತದೆ. ಹೆಣ್ಮಕ್ಳು ಎದಿ ಭೂಮಿ ಸ್ಪರ್ಶ ಇದ್ರೆ ಭೂಮಿ ಅಂತ ಬೇಡವಾ ನಂಗೆ ಮಂಡಿಸ್ಬೇಡ, ನೀ ಆರಾಮಿರುತ್ತಾರಂತ ಅವ್ರು ನಮಸ್ಕಾರ ಹೇಳಿಬಿಟ್ಟಾರಲ್ಲಿ. ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಮೂರ್ಧ್ನಾಚ ಮನಸಾ ಸಹ ಪಂಚಾಂಗೈ. ಎಷ್ಟು? 5 ಪಂಚಾಂಗೈ ಸ್ತ್ರೀಣಾಂ ಪ್ರಣಾಮ ಪಾಪಹಿಂಸಕ. ಹೆಣ್ಮಕ್ಳು ಇಷ್ಟೇ. ನಾನು ಗಂಡಸರು ಯಾಕೆ ಕಷ್ಟ ಮಾಡ್ಕೋ, ನಾನು 8 ಹಾಕೋದು ನ್ಯಾಯ ತಗೊಂಡು ಕೊಡ್ಬಾರ್ದಲ್ಲಿ. ಅವು ನಾವು ಇಕ್ವಲಿದ್ದೀವಿ, ನಾವು ನೀವು ಅಂತ ಕೊಂಡ್ಕೊಳ್ಳಿ ಹೋಗಿಲ್ಲಲ್ಲಿ. ಅವ್ರಿಗೆ 5 ಅಂಗೆ ಹೇಳ್ಯಾರ. ಶಾಸ್ತ್ರ ಹೇಳ್ತದಂಗೆ ನಾವು ಹೇಳೋ ಪ್ರಶ್ನೆ ಇಲ್ಲ, ಸ್ಮೃತಿ ಮಾತಿದು. ಆ ಹೆಣ್ಮಕ್ಳು ಸಾಷ್ಟಾಂಗ ಹಾಕಿದ್ರೆ ಅವ್ರ ದೇಹ ಪಾಸ್ ತೊಂದರೆ ಇರ್ತದೆ, ಅವ್ರ ಇದಿ ನೆಲಕ್ಕೆ ಮುಟ್ತದೆ. ಭೂಮಿ ತಾಯಿ ಅಂತ ಬ್ಯಾಡ್ರ ಮುಟ್ಟಿಸ್ಬಾಡ್ರಿ, ಎಷ್ಟೋ ಸಾಕು ನಮಸ್ಕಾರ. ಎಷ್ಟು ದೇವ್ರು ಅಂತಕ್ಕ ನೋಡ್ರಿ ನಿಮ್ಮ ಮೇಲೆ. ನಮಗಂತನ ಮಗಿ ಮೂಲ ನಮಸ್ಕಾರ ಹಾಕಿ ಹೇಳಿ ಮೇಲೆ ಕೈ ಹೇಳಿದ್ರೆ ಬೀಳ್ ಮೇಲೆ ಕೆಳಗೆ ಅಂತ ದೇವ್ರು ನಮಗೆ. ಹೆಣ್ಮಕ್ಳಿಗೆ ಹೆಂಗೆ ಮಾಡಲ್ಲ, ಅಷ್ಟು ಸೂಕ್ಷ್ಮತ್ತು. ಇಷ್ಟು ನಮ್ಮ ಶಾಸ್ತ್ರ ಸೂಕ್ಷ್ಮತೆ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಶಾಸ್ತ್ರ ತಿಳ್ಕೊಡ್ರಿ. ಇನ್ನು ಯಾರು ಈ ಮಾತು ಹೇಳಲ್ಲ, ನಮ್ಮ ಸಿದ್ಧಾಂತ ಹೇಳ್ತಕ್ಕಂಥ ಮಾತು, ನಮ್ಮ ಸ್ಮೃತಿ ಹೇಳ್ತಕ್ಕಂಥ ಮಾತು. ಈ ರೀತಿ ನಮಸ್ಕಾರ ವೈಶಿಷ್ಟ್ಯ ಹೇಳಿ ಅಂತರ ಮುಂದುವರೆಯೋದು. ಈ ಮಂಗಳಾಚರಣ ಸಂಧಿ ಒಳಗೆ ಎಲ್ಲ ಒಂದೇ ಸಂಧಿ, ಮಂಗಳಾಚರಣ ಸಂಧಿ. ಇದನ್ನು ಒಂದು ಪಾರಣ ಮಾಡಿದ್ರೆ ಭಾಳಷ್ಟು ಪುಣ್ಯ ತಿಳ್ಕೊಂಬಿಟ್ರೆ ನಿಮ್ಗೆ ಕಲ್ಪನಾ ಇಲ್ಲ. ಇದನ್ನು ಬೈಫಾಟ್ ಮಾಡಿಬಿಟ್ರೆ ಅನುಕೋತ ಅಡ್ಬಿಟ್ರೆ ಸಾಕಿದನು. ಎಲ್ಲ ದೇವದೇವ ಸ್ತೋತ್ರ ಬರ್ತದೆ. ಪರಮಾತ್ಮ ಸ್ತೋತ್ರ ಆತ. ಮುಂದೆ ಯಾರು ಬರ್ಬೇಕಿನ್ನ ಹೇಳ್ರಿ? ಲಕ್ಷ್ಮೀದೇವಿ ಅಲ್ಲಿ ಹಾಕಿ ನೋಡ್ರಿ, ಅವಮಾನ ಮಾಡ್ತಾರೆ. ಇವೆಲ್ಲ ಶಾಸ್ತ್ರದ ಮಾತು. ಇದಕ್ಕೆ ಹರಿಕಥಾ ಮಾಡಿದ ಪುಣ್ಯ ಯಾಕಂದ್ರೆ ಗೊತ್ತಾ? ಶಾಸ್ತ್ರದ ಮಾತ್ರ ನಮ್ಮ ಕಡೆ ದಾಸ ಅನ್ನಿಸ್ತಾರೆ ಪಾರಾಯಣ ಮಾಡೋ ಮುಂದೆ. ಇವು ನೀವು ಅನ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಿಂಗೆ ಬರೆದ್ರು ಅಂತ ಅನ್ಲಿಕ್ಕೆ ಸಾಧ್ಯ ನಿಮಗೆ. ಅಲ್ಲಿ ನೋಡಿ ಹೆಂಗ ಜಗದುದರನ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲಿ ಅನುದಿನವು. ಇಲ್ಲಿ ಒಂದೊಂದು ಪದ್ಯದಾಗ ಕೊನೆಗೇನು ಕ್ರಿಯಾಪದ ಬರ್ತಲ್ಲ, ಭಾಳ ಚಂದ ಕ್ರಿಯಾಪದ ಇರ್ತದೆ. ಅಲ್ಲೇ ಕರುಣಿಪುದು ಎಮಗೆ ಮಂಗಳ ಮೊದಲೇ ಹೇಳ್ಕೊಂಡ್ರು. ಇಲ್ಲಿ ತಾಯಿನ ಕೇಳ್ತಾರೆ, ಸಂತೈಸು. ಮಕ್ಕಳನ್ನ ಸಮಾಧಾನ ಮಾಡೋಕೆ ಯಾರು? ತಾಯಿ ಲಕ್ಷ್ಮೀದೇವಿ. ಅದಕ್ಕೆ ತಾಯಿ ಅಲ್ಲಿ ಮೋಕ್ಷ ಕೊಡೋದು ಕೇಳಿಲ್ಲ, ಮಂಗಳ ಕೊಡೋದು ಕೇಳಿಲ್ಲ. ಸಂತೈಸಲಿ ಅನುದಿನವು, ಪ್ರತಿನಿತ್ಯ ನಮ್ಗೆ ಅನುಗ್ರಹ ಮಾಡುವ ತಾಯಿ ನೀನು, ನಮಗೆ ಆಶೀರ್ವಾದ ಮಾಡಿ ಹೇಳ್ತಾ ಇದ್ದಾರೆ. ಯಾರಕ್ಕೆ ವರ್ಣ ಮಾಡ್ತಾರೆ? ಜಗದುದರ ಅಂದ್ರೆ ಯಾರು? ಪರಮಾತ್ಮ. ಜಗತ್ತಿನ ಹೊಟ್ಟೆ ಉಂಟ ಅತಿ ವಿಮಲ ಗುಣಗಳನ್ನು, ಪರಮಾತ್ಮ ಶುದ್ಧವಾಗಿರ್ತಕ್ಕಂಥ ಗುಣಗಳನ್ನು. ಯಾಕೆಂಗ ಆಲೋಚನದಿ ಲಕ್ಷ್ಮೀ ತಲೆ ಇವೆಲ್ಲ ಬರ್ತಾವಂತ. ಯಾವ್ಯಾವು? ಭಾರತ ನಿಗಮ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ. ಭಾಗವತ, ಭಾರತ, ಇನ್ನೆಲ್ಲ ಏನು ಪುರಾಣ ಹೇಳ ಅವೆಲ್ಲವು ಸೈ. ಇವು ಅಲ್ಲದೆ ಅವನ ಮೀರಿ ದೇವ್ರ ಗುಣ ಅವಂತ. ಭಾರತ, ಭಾಗವತ, ಪುರಾಣ ಆಗಿ ಅವಶ್ಯ ಇಲ್ಲ, ಪಟ ತಲೆ ಬಲ ಬರುತ್ತ. ಇವನ್ನ ಅತಿಕ್ರಮಿಸಿ ಅಂದರೆ ಅವನ ಮೀರಿ ಅಂತ ಅರ್ಥ. ಕ್ರಿಯಾ ವಿಶೇಷ, ಭಗವಂತನ ಅನೇಕ ಕ್ರಿಯೆಗಳು, ಅನೇಕ ವಿಶೇಷಗಳನ್ನು ಈ ಮಾಡ್ತಾ ಆಲೋಚನದಿ. ಅಲ್ಲಿ ಲಕ್ಷ್ಮೀದೇವಿಗೆ ಚಿಂತಾ ಮಾಡೋಕ್ಕಾಗ್ತಕ್ಕೆ. ಪ್ರತಿಯೊಂದು ಪರಮಾತ್ಮ ರೂಪ ಹೊಸದ, ನಿತ್ಯ ಹೊಸ ರೂಪ, ಹೊಸ ಕ್ರಿಯಾ, ಹೊಸ ಬಗೆ. ಯಾರು ಕಾಣ್ತಾರ? ಲಕ್ಷ್ಮೀದೇವಿ. ಮುಂದೆ ಹರಿದಾದ ಬರ್ತದ ಅಂತ ಲಕ್ಷ್ಮೀದೇವಿ ಇಷ್ಟ ಸ್ತೋತ್ರ ಮಾಡಿ ಆದಿಪಿನ ಇವಾಗ ಸತಿಯು ಇಂಥವನ ಹೆಂಡತಿಯಾಗಿರಲ್ಲ ಏನು ಪುಣ್ಯ ಅಂತಕೇನೋ
ಆದಪೇನೆ ಮುಂದೆ ಬರ್ತದ ಅಂತ ಅದಕ್ಕೆ ಕ್ರಿಯಾವಿಶೇಷ. ಯಾರ ಕ್ರಿಯಾವಿಶೇಷಗಳ? ಭಗವಂತನ ಕ್ರಿಯಾವಿಶೇಷಗಳ. ಬಗೆ ಬಗೆಯ ನೂತನವ ಕಾಣುತ್ತ ಯಾರಕ್ಕೆ? ಲಕ್ಷ್ಮೀದೇವಿ. ನೂತನ ಅಂದ್ರೆ ಹೊಸದು, ಪ್ರತಿ ಕ್ಷಣಕ್ಕೆ ಹೊಸ ರೂಪ, ಹೊಸ ಕ್ರಿಯೆ ಭಗವಂತಂದು. ಹಂಗೆ ಯಾರ್ದು ಇಲ್ಲ. ನಿಮ್ಮ ಗಂಡಂದ್ರೆ ಆದ್ಯ ಮಾಡಿಬಿಟ್ರಿ ನೀವು, ಇವ್ರ ಹಕ್ಕಿಕತ್ತು ಇಷ್ಟದ, ಇವ್ರ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟದ, ಇವ್ರ ಯೋಗ್ಯತಾ ಇಷ್ಟದ ಅಂತ ತಿಳ್ಕೊಂಡು ನೀವು ಲಕ್ಷ್ಮೀ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದ ನಿತ್ಯಕ್ಕೂ ಹೊಸ ರೂಪ. ಯಾರಿಗೆ? ಭಗವಂತ ರೂಪ ಕ್ರಿಯಾ ವಿಶೇಷಗಳು. ಮಿಗೆ ಹರುಷದಿಂ ಆಗ್ಬಲ್ಲ ಆಕೆ ಭಾಳಷ್ಟು ಸಂತೋಷ. ಜಿಲೇಬಿ ನೈವೇದ್ಯಕ್ಕೆ ಇಟ್ರಲ್ಲ, ಯಾರಾದ್ರೂ ಹೊಸ ಪಸ್ತ್ರ ಕೊಟ್ರಲ್ಲ, ಭಗವಂತನ ಗುಣ ನೆನೆಸೋದಕ್ಕೆ ಹರುಷ ಅಂತಕಿ. ಯಾರಿಗೆ? ಲಕ್ಷ್ಮೀದೇವಿಗೆ ಅಂತಾರ. ಪೊಗಳಿ ಹಿಗ್ಗುವ ಹೊಗಳ್ತ ಅಂತಕಿ. ವೇದ ಅಂದ್ರೆ ವೇದಾನಾಂ ವೇದತ್ವಂ. ವೇದ ಭಗವಂತನ ವೇದಯತಿ ಮೋದಯತಿ ಪ್ರತಿಪಾದಯತಿ ಅಂತ ಹೇಳ್ದಂಗೆ ಅಂತ ವೇದ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಹಿಗ್ಗುವ ಯಾರಕ್ಕಿ? ತ್ರಿಗುಣ ಮಾನಿ. ತ್ರಿಗುಣ ಮೂರು ಗುಣಗಳು, ಸತ್ವ ರಜಸ್ಸು ತಮಸ್ಸು. ಅಭಿಮಾನಿ ಅದಕ್ಕೆ ಲಕ್ಷ್ಮೀದೇವಿ. ತ್ರಿಗುಣ ಮಾನಿ ಅದಕ್ಕೆ ಅಭಿಮಾನಿ ಯಾರಿಗೆ? ಲಕ್ಷ್ಮೀದೇವಿ. ಮಹಾಲಕ್ಷ್ಮಿ ಅಂತಾರ. ಸಂತೈಸಲಿ ಅನುದಿನವು. ಯಾರು ಅರ್ಥ ಮಾಡ್ತಾರೆ ಹಿಂಗೆ ನೋಡುವಂತೆ? ಇದೆಲ್ಲ ಶಾಸ್ತ್ರದ ಮಾತಿದ್ದಂಗೆ ದಾಸಷ್ಟು ಕನ್ನಡದ ಕೊಡ್ಲಿಕ್ಕೆ ಹತ್ಯಾರ. ತಂತೈಸಲಿ ಅನುದಿನ. ಅವ್ವ ದಿನ ನಮಗೆ ಅಂತಃಕರಣ ಮಾಡು, ನಮಗೆ ಅನುಗ್ರಹ ಮಾಡು, ನಮ್ಮನ್ನು ಕಾಯ್ಕೋದು ಬಿಡು. ಅಲ್ಲಿ ಹೇಳ್ತಾ ಇದ್ರು ಅಂತ ಲಕ್ಷ್ಮೀದೇವಿ ಇರ್ತಕ್ಕಂಥ ಮಹಾ ಅಭಿಮಾನಿ ಆಗಿರ್ತಕ್ಕಂಥ ದೇವತೆಗಳು ಆಕಿನ ಸ್ತೋತ್ರ ಮಾಡಿ ಮುಂದುವರೆದು ಇನ್ನೂ ಆ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಲಕ್ಷ್ಯ ಕೊಡ್ರಿ. ಪರಮಾತ್ಮ ಮುಗಿತ, ಲಕ್ಷ್ಮೀದೇವತ್ತ, ಮುಂದೆ ಯಾರು ಬರಬೇಕು? ಬ್ರಹ್ಮದೇವರು. ಬ್ರಹ್ಮವಾಯು ಹೌದಾ? ಬ್ರಹ್ಮದೇವರು. ಬ್ರಹ್ಮವಾಯು ಒಂದೇ ಕಕ್ಷದಾಗ ಬರ್ತಾರ. ಆದರೆ ಕಿಂಚಿತ್ ಪದವಿ ಪ್ರಯುಕ್ತ ಬ್ರಹ್ಮದೇವರು ಕಿಂಚಿತ್ ವಿಶೇಷ. ಕಕ್ಷ ಒಂದೇ. ಇವರು ಭಾವಿ ಬ್ರಹ್ಮರು, ಅವ್ರಿಗೆ ಬ್ರಹ್ಮದೇವರು ಎದ್ದು ಬಿಟ್ಟಾರ. ಬ್ರಹ್ಮದೇವ್ರ ಪ್ರಾರ್ಥನೆ ಹೆಂಗದ ನೋಡ್ಲಿ. ನಿರುಪಮಾನಂದಾತ್ಮ ಭವ. ಅಲ್ಲಿ ಹೇಳಿ ಬಿಡಿಸ್ತೀನಿ ಶಬ್ದ ನೋಡ್ರಿ ಹೆಂಗೆ ನೀವು ನೋಡ್ಕೋತ ಅದಕ್ಕೆ ನಾವು ಪುಸ್ತಕ ಇರಲಿ ನಿಮಗೆ ಅಂತ ಹೇಳಿ ನಾನು ಗೊತ್ತಾಗ್ತದಂತ. ಕನ್ನಡದಲ್ಲಿ ಹೆಂಗಾದ್ರು, ಸಂಸ್ಕೃತ ಓದಲಿಕ್ಕೆ ಇಷ್ಟ ಆಗ್ತದೆ. ನಿರುಪಮಾನಂದಾತ್ಮ ಭವ ಒಂದೇದು. ನಿರ್ಜರ ಸಭಾ ಸಂಸೇವ್ಯ ಎರಡನೇ ಲಕ್ಷಣ ಅವರು. ರುಜುಗುಣದ ಅರಸೆ ಮೂರನೇದು. ಸತ್ವ ಪ್ರಚುರ ವಾಣಿಮುಖ ಸರೋಜೇನ ಒಂದು ಅರ್ಥ ತಿಳಿಸಿಕೊಡೆ. ಗರುಡ ಶೇಷ ಶಶಂಕ ದಳ ಶೇಖರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಪುದೆ ಪಾಲಿಪುದು ಸನ್ಮತಿಯ. ಇಲ್ಲಿ ಏನು ಕೇಳ್ತಾರ? ಅವ್ರನ್ನ ಬುದ್ಧಿ ಕೇಳ್ತಾರೆ. ಅಲ್ಲಿ ಮಂಗಳ ಕೇಳಿದ್ರು, ಇಲ್ಲಿ ಸಂತೈಸು ಅಂದರು. ಇಲ್ಲಿ ಏನು ಕೇಳ್ತಾರ? ಸನ್ಮತಿ ಅಂದ್ರೆ ಬುದ್ಧಿ, ಒಳ್ಳೆ ಬುದ್ಧಿಯನ್ನು ಕೊಡು. ಯಾರನ್ನ ಕೇಳಲಿಕ್ಕೆತ್ತಾರ? ಬ್ರಹ್ಮದೇವ್ರನ್ನ. ಅವ್ರ ವೈಶಿಷ್ಟ್ಯ ಹೇಳ್ತಾರ. ನಿರುಪಮಾನಂದಾತ್ಮ ಭವ. ನಿರುಪಮಾನಂದಾತ್ಮ ಅಂದ್ರೆ ಪರಮಾತ್ಮ. ಅವನಂಥ ಅಲ್ಲ, ಅವನಿಂದ ಹುಟ್ಟಿದವರು ಯಾರು? ಭವ ಹುಟ್ಟಿದವರು ಅಂತ ಅರ್ಥ. ಯಾರು? ಬ್ರಹ್ಮದೇವರು. ಪರಮಾತ್ಮ ನಾಭಿಕಮಲದ ಹುಟ್ಟ್ಯಾರಲ್ಲ ಪರಮಾತ್ಮ. ಅವನ ಹೊಟ್ಟದ ಹೊಕ್ಕಣೆ ಬಂತು, ಅಲ್ಲೊಂದು ಕಮಲ. ಆ ಕಮಲದಾಗ ಯಾರು ಹುಟ್ಟಿದ್ರು? ಬ್ರಹ್ಮದೇವರು. ಅದಕ್ಕೆ ಆ ಶಬ್ದಕ್ಕರ್ಥ ನಿರುಪಮಾನಂದಾತ್ಮ ಭವ ಒಂದೇದು ಅವ್ರ ಲಕ್ಷಣ. ನಿರ್ಜರ ಸಭಾ ಸಂಸೇವ್ಯ ಎರಡನೇ ಲಕ್ಷಣ. ನಿರ್ಜರ ದೇವತೆ ಮನೆ ಹೇಳಿ ನೀವು. ನಾನು ಜರ ಅಂದ್ರೆ ಮುಪ್ಪು, ನಿರ್ಜರ ಮುಪ್ಪಿಲ್ದವರು. ನಿರ್ಜರ ಸಭಾ ದೇವತೆಗಳ ಸಮೂಹದಿಂದ ಏನು ಮಾಡ್ತಾರೆ? ಸಂಸೇವ್ಯ ಸೇವೆ ಮಾಡಿಸಿಕೊಳ್ಳಲ್ಪಡುವವರು ಯಾರು? ಬ್ರಹ್ಮದೇವರು. ಎಲ್ಲ ದೇವ ಸ್ತೋತ್ರ ಮಾಡಿ ಎಲ್ಲ ಹಿರಿಯರವರು ಬ್ರಹ್ಮದೇವರು. ಅಜ್ಜಿದ್ದಂಗೆ ಬ್ರಹ್ಮದೇವ್ರಿಗೆ. ಮೂರನೇದು ರುಜಗುಣದ ಅರಸೆ. ಅವರಲ್ಲಿ ಸತ್ವ ಎಷ್ಟು ಗೊತ್ತಾ? ಸತ್ವ ಪ್ರಚುರ. ರುಜುಶ್ರೇಷ್ಠರವರು. 99.99 ಸತ್ವಗುಣ. ಒಂದೆಲ್ಲೂ ಕಿಂಚಿತ್ ಸಮಾನ ಬ್ರಹ್ಮದೇವರಿಗೆ. ಬ್ರಹ್ಮದೇವ್ರಿಗೆ ಎಂದು ಕೆಟ್ಟ ಯೋಜನೆ ಆಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಾದರೂ ಅಂತಾರಂಥವ್ರು ಬ್ರಹ್ಮದೇವರು. ಸ್ವಾಮಿ ಅಂತಾರಂಥವ್ರು. ನಾ ಏನೋ ಕಿಂಚಿತ್ತು ಅಜ್ಞಾನದಿಂದಾಗಲಿ ಏನೋ ಆಗಲಿ ನಾನು ತಪ್ಪು ಮಾಡೀನಿ, ಕ್ಷಮ ಮಾಡೋದು ಅವ್ರ ಕೈ ಗೊತ್ತಾರಂತ ಬ್ರಹ್ಮದೇವರು. ಅದಕ್ಕಂತಾರ ಸತ್ವ ಪ್ರಚುರ. ಪ್ರಚುರ ಜಾಸ್ತಿ ಅಂತ ಅರ್ಥ. ಉದಾಹರಣೆ ಹೆಂಗೆ ಕೊಡ್ತೇನೆ. ಪ್ರಚುರ ಈ ಕಾಲನಿ ಬ್ರಾಹ್ಮಣರಿಂದ ಪ್ರಚುರವಾಗಿದೆ. ಉಳಿದ್ರೆ ಯಾರು ಇಲ್ಲೇ ಇಲ್ಲ ಅಂತ ಅರ್ಥನ. ಹಂಗಾರೆ ಇರ್ತ ಬ್ರಾಹ್ಮಣರು ಭಾವ ಇದ್ದಾರೆ ಅಂತ ಹೇಳಿಕೆ. ಅದು ಸತ್ವ ಗುಣ ಪ್ರಚುರ ಅರ್ಥಾತ್ ಈಗ ಸತ್ವಗುಣ ಭಾಳಷ್ಟು. ಎಷ್ಟು? 99.99 ಸಾತ್ವಿಕರು ಬ್ರಹ್ಮದೇವರು. ಎಲ್ಲೋ 1 ಪಾಯಿಂಟ್ ಕಿಂಚಿತ್ ಇರ್ತದೆ ಅರ್ಥ. ಇದು ನೋಡ್ರಿ, ವಾಣಿ ಮುಖ ಸರೋಜೇನ. ಲಘು ಅರ್ಥ ಆಗೋದಿಲ್ಲ, ಆ ಕಠಿಣ ಶಬ್ದ ಇಲ್ಲೇ. ವಾಣಿ ಅಂದ್ರೆ ಯಾರು? ಸರಸ್ವತಿ. ಮುಖ ಅಂದ್ರೆ ಆಕೆ ಮುಖ. ಆಕೆ ಮುಖ ಅನ್ನೋದೇ ಒಂದು ಕಮಲ, ಸರೋಜ. ಸರಸ್ವತೀ ದೇವಿಯ ಮುಖ ಕಮಲಕ್ಕೆ ಇನ ಅಂದ್ರೆ ಸೂರ್ಯ ಇದ್ದಂಗಿದ್ದಾರಂತವ್ರು. ಯಾರು? ಬ್ರಹ್ಮದೇವರು. ಅಂದ್ರೆ ಸೂರ್ಯ ಬಂದ್ರೆ ಏನಾಗ್ತದೆ? ಕಮಲ ಅರಳ್ತದ. ಹಾಗೆ ಬ್ರಹ್ಮದೇವರು ಬಂದ ಕೂಡ ಆಕೆ ಮಾರಿ ಅರಳ್ತದ. ನಿಮ್ಮ ಗಂಡಂದ್ರು ನಿಮ್ಮ ಮಾರಿ ಅರಳ್ತದ, ಹೌದಿಲ್ಲ? ಹಂಗೆ ಇನ ಅಂದ್ರೆ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ. ವಾಣಿ ಮುಖ ಸರೋಜ ಇನ. ಬ್ರಹ್ಮದೇವರ ಹೆಂಡತಿಯಾಗಿ ಸರಸ್ವತಿ ದೇವಿಯರ ಮುಖ ಅಂತಕ್ಕಂಥ ಕಮಲಕ್ಕೆ
ಅವ್ರು ಹೆಂಗಿದ್ದಾರ? ಸೂರ್ಯ ಇದ್ದ ಹೆಂಗಿದ್ದಾರ. ಯಾರು? ಬ್ರಹ್ಮದೇವರು. ಅರ್ಥದ್ಯ ಅನ್ನೋದನ್ನ ಹಿಂಗೆ ನೋಡಿ, ಹಿಂಗೆ ಅರ್ಥ ಮಾಡ್ಕೊತ ಹೋಗ್ಬೇಕು. ಇದನ್ನು ಎಷ್ಟು ಶಬ್ದ ಬರ್ತೊಂದಕ್ಕೊಂದು. ವಾಣಿ ಮುಖ ಸರೋಜೇನ. ಮುಂದೆ ಗರುಡ, ಶೇಷ, ಶಶಾಂಕ, ದಳ. ಗರುಡ ಅಂದ್ರೆ ಗರುಡದೇವರು, ಶೇಷ ಅಂದ್ರೆ ರುದ್ರದೇವರು, ಶಶಾಂಕ ದಳ ಅಂದ್ರೆ ರುದ್ರದೇವರು. ಹೆಂಗೆ? ಶಶಿ ಅಂದ್ರೆ ಚಂದ್ರ, ಅವ್ರ ತಲೆ ಮೇಲೆ ಚಂದ್ರ ಅದ, ಅದಕ್ಕೆ ಶಶಾಂಕ ದಳ. ಎಲ್ಲಿ? ಶೇಖರ ತಲೆ ಒಳಗೆ ಶಶಾಂಕ ದಳ ಶೇಖರ. ಶೇಖರದ ಜನಕ. ಇಷ್ಟು ಮಂದಿ ತಂದಿದ್ದಂಗೆ ಅವರು ಬ್ರಹ್ಮದೇವರು ಹುಟ್ಟಿರೋರು. ಗರುಡ, ಶೇಷ, ರುದ್ರದೇವರು ಆಗ್ತಕ್ಕಂಥವ್ರು ಯಾರಿಂದ ಹುಟ್ಟ್ಯಾರ? ಬ್ರಹ್ಮದೇವರಿಂದನೇ. ಭಾಗವತ ನೋಡ್ರಿ, ಬ್ರಹ್ಮದೇವರು ಹುಬ್ಬಿಂದ ರುದ್ರ ಹುಟ್ಟತಕ್ಕಂಥದ್ದು. ಜಗದ್ಗುರುವೇ ಮತ್ತೊಂದು ಅವ್ರ ವೈಶಿಷ್ಟ್ಯ. ಯಾರವರು? ಜಗತ್ತಿಗೆ ಗುರು ಆಗಿರ್ತಕ್ಕಂಥ ಮಹಾನುಭಾವರು ಯಾರು? ಬ್ರಹ್ಮದೇವರು. ಅಖಂಡ 14 ಬ್ರಹ್ಮಾಂಡ ಗುರು ಆಗಿರ್ತಕ್ಕಂಥ ಮಹಾನುಭಾವರು ಅಂತಾರೆ ದಾಸರು. ತ್ವಚ್ಚರಣಗಳಿಗೆ ಅಭಿನಂದಿಸುವೆ. ನಾ ಏನು ಮಾಡ್ತೀನಿ? ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಏನು ಮಾಡೋದು? ಪಾಲಿಪದು ಸನ್ನಮತಿಯ. ನನಗೇನು ಕೊಡ್ರಿ? ಹಂಗಾರೆ ಒಳ್ಳೆ ಬುದ್ಧಿ ಕೊಡ್ರಿ ಅಂತ ತಿಳ್ಕೊಂಡು. ಅರ್ಥದಲ್ಲಿ ಸದ್ದು ನಿಮಗೆಲ್ಲ ಹಿಂಗೆ ಓದಿರಿ ಎಷ್ಟು ಚಂದ ಅನ್ನಿಸಿ ವಿಚಾರ ಮಾಡಿರಿ ನಿಮಗೆ. ಇದು ವೈಶಿಷ್ಟ್ಯ, ಯಥಾಶಕ್ತಿ ಅದು ತಿಳ್ಕೊಳ್ಳಿಕ್ಕೆ. ಇದು ಹರಿಕಥಾಮೃತದ ಮಹಿಮಾ ಅಂತ ಕೊಡ್ರಿ. ಇಷ್ಟು ಮಹಿಮಾ ಯಾರ್ದು ಹೇಳಿ? ಬ್ರಹ್ಮದೇವ್ರದ್ದು ಹೇಳ್ರಿ. ಅವ್ರೊಂದು ಯಾರನ್ನ ಪ್ರಾರ್ಥನೆ ಮಾಡಿ ಕೇಳ್ರಿ. ನೆಕ್ಸ್ಟ್ ಯಾರನ್ನ ಪ್ರಾರ್ಥನೆ ಮಾಡೋಕ್ಕೂ? ವಾಯುದೇವ್ರನ್ನ. ಅವ್ರ ಪ್ರಾರ್ಥನೆ ಹೆಂಗಾದ ನೋಡ್ರಿ. 6,3,2,1,000 32 ಶತ ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಯ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಯಾರವರು? ಗುರು. ಯಾರವರು? ಪವಮಾನ ಸಲಹೆ ಅಂತಾರ. ಸಲಹೆಯಮ್ಮ. ಅಲ್ಲಿ ಕೇಳ್ಕೊಂಡು ಬುದ್ಧಿ ಕೇಳ್ಕೊಂಡು ಇಲ್ಲೇ ಸಲಹೆ ಕೇಳ್ತಾರ. ನಮ್ಮನ್ನು ಸಲ ಮುಖ್ಯ ಪ್ರಾಣದೇವರ ಅವರಿದ್ದ ನಾವು ಬದುಕೇವು ನಾವು ಅಲ್ಲ. ನಾವು ಹುಟ್ಟಿನಿಂದ ಸಾಯು ತನಕ ಶ್ವಾಸೋಚ್ಛ್ವಾಸ ಮಾಡೋರು ಯಾರು? ನಮ್ಮಲ್ಲಿ ಪ್ರಾಣದೇವರ. ಅವ್ರು ಬಿಟ್ಟು ನಮ್ಮಲ್ಲೇ ನೋಡಿ. ಆಚಮ್ಯ ಪ್ರಾಣಾಯಾಮೆ ಶುರು ನಮ್ಮಲ್ಲಿ. ಆಚಮ್ಯ ಪ್ರಾಣಾಯಾಮ ಬರೋದು ಬರಲಿಕ್ಕೆ ಬೇಕಲ್ಲ, ವಾಯುದೇವರು ಬರಲಿಕ್ಕೆ ಬೇಕಲ್ಲಿ. ಹಂಗೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನೀವು ಮಲ್ಕೊಂಡಿರ್ತೀರಿ ರಾತ್ರಿ, ಮಲ್ಕೋತೀರಿ. ಹೌದು, ಮಲ್ಕೊಳ್ಳೋ ಮುಂದೆ ಮೂಗಿ ಹೇಳ್ತೀರಿ ನೀವು, ಏನಪ್ಪ ಬೆಳತನಕ ಶ್ವಾಸೋಚ್ಛ್ವಾಸ ಮಾಡೋದು ಅಂತ ಹೇಳಿ ಮಲ್ಕೋತೀರಿ. ನೀವು ಯಾರು? ಸದಂದ ನೀವು ನಿದ್ದೆತ್ತಿ ಕೆಲವೊಂದು ಹೊತ್ಕೊಂಡು ಹೋದ್ರೂ ಗೊತ್ತಿರೋದಿಲ್ಲ. ಆ ನಿದ್ದೆ ಎತ್ತಿರ್ತದೆ. ಆವಾಗೂ ಯಾರು ಶ್ವಾಸೋಚ್ಛ್ವಾಸ ಮಾಡ್ತಾರೆ? ನಮ್ಮಲ್ಲಿ ವಾಯುದೇವರು. ಇಂಥ ಮಹಾನುಭಾವರು ವಾಯುದೇವರು ತಿಳ್ಕೊಡ್ರಿ. ಅದಕ್ಕೆ ಮುಖ್ಯ ಪ್ರಾಣ ಮಹಾರು ಅಂದಾಗ ಪವಮಾನ ಜಗದತ್ರ ಅನ್ನದಾಳ. ಇದು ಜಗನ್ನಾಥರು ಬರೀತಾರೆ. ಪರಿಸರ ನೀನಿರೆ ಹರಿ ತಾನಿರವನು, ಇರದಿರೆ ತಾನಿರನು. ಎಲ್ಲಿ ಹರಿ ಅಲ್ಲಿ ವಾಯು, ಎಲ್ಲಿ ವಾಯು ಅಲ್ಲಿ ಹರಿ ಇದ್ದಂಗೆ. ಅದನ್ನ ಹೇಳ್ತಾರೆ ಒಂದೊಂದು ಅವ್ರ ಅನುಭವ, ಅವ್ರ ವೈಶಿಷ್ಟ್ಯ ಹೆಂಗೆ ನೋಡಿ. ಇದನ್ನು ಹಿಂಗೆ ತಿಳ್ಕೊಂಡ್ರೆ ಭಾಳ ಅರ್ಥ ಆಗ್ತದೆ. 6, 3, 2, 1 21,000 ಲೆಕ್ಕ ಆಗಿದೆ. 6, 3, 18, 2, 20, ಮ್ಯಾಲ 21. ಅಯ್ಯೋ ಏನು 1,032 ಶತಸ್ವಸ ಮ್ಯಾಲೆ 3, 2, 6, 21,600 ಆ ಲೆಕ್ಕಕ್ಕೆ. ನಿಮಗೆ ಗೊತ್ತದೆ, ಬಹುತೇಕ ಗೊತ್ತಿರುತ್ತೆ ನಿಮಗೆ. 21,600 ಇಷ್ಟು ಶಬ್ದಕ್ಕೆ ಅರ್ಥ. 6, 3, 2, 1,000 32 ಶತ ಶ್ವಾಸ ಜಪಗಳ. ಭಾಳ ಮಹತ್ವ ಇಲ್ಲಿ ಅರ್ಥ. ಶ್ವಾಸ ಜಪ ನಮ್ಮಲ್ಲಿ ಜಪ ಮಾಡ್ತಾರೆ ಮುಖ್ಯ ಪ್ರಾಣದೇವರು ಭಗವಂತನ ಆಜ್ಞೆಯಿಂದ. ಎಲ್ಲ ಉಪನಿಷತ್ತು ಮಾತೆಲ್ಲ, ಎಲ್ಲ ಉಪನಿಷತ್ತು ವೇದ ತಗೊಂಡು ಹರಿಕಥಾಮೃತಕ್ಕೆ ಬಂದರೆ ವೇದ, ಉಪನಿಷತ್ತು, ಶಾಸ್ತ್ರ, ಪಾಂಚರಾತ್ರ, ಪುರಾಣ ಏನು ಬೇಕು ಅವು ಟಿಪ್ಪಣಿ ಇಷ್ಟೆಲ್ಲ ಗ್ರಂಥ ಆಗ್ತಾರೆ ಮಹಾನುಭಾವ. ಅಷ್ಟೆಷ್ಟು ಓದಿರ್ಬೇಕು ಅವರು. ಓದಿ ಈ ಭಾಷೆದಾಗ ಹೇಳೋದು ಹೇಳ್ರಿ ಮಹಾನುಭಾವರು ಎಂಥ ಸಾಧನ ಮಾಡಿರ್ಬೇಕು ಅವರು ಅಂತಾರ. ಶ್ವಾಸ ಜಪಗಳ ಎಲ್ಲಿದ್ದಾಗನು ಅಬ್ಜಜ ಕಲ್ಪ. ಅಬ್ಜಜ ಅಂದ್ರೆ ಬ್ರಹ್ಮ. ಅಬ್ಜಜ ಅಬ್ಜ ಅಪ್ಪ ಕಮಲ, ಕಮಲದ ಹುಟ್ಟಿದ್ರು ಅಥವಾ ಬ್ರಹ್ಮದೇವರು. ಅಬ್ಜಜ ಪರ್ಯಂತ ಅಂದ್ರೆ ಈ ಒಂದು ಯುಗ ಹೋಗೋ ತನಕನೂ, ಈ ಬ್ರಹ್ಮಾಂಡ ಮುಗಿಯೋ ತನಕ, ಈ ಕಲ್ಪ ಮುಗಿಯೋ ತನಕನೂ, ಅಬ್ಜಜ ಕಲ್ಪ, ಈ ಕಲ್ಪ ಮುಗಿಯೋ ತನಕ ಪರ್ಯಂತ ಏನು ಮಾಡ್ತಾರ? ತಾ ರಚಿಸಿ. ತಾ ಅಂದ್ರೆ ವಾಯುದೇವರು. ತಾ ರಚಿಸಿ ನಮ್ಮಲ್ಲಿ ಕೂತ್ಕೊಂಡು ಆ ಶ್ವಾಸ ಜಪ ನಮ್ಮಲ್ಲಿ ಮುಖ್ಯ ಪ್ರಾಣ ಜಪ ಮಾಡ್ತಾರೆ. ನಮ್ಮಲ್ಲಿ ನೀ ಹೇಳಿದ್ರೆ ಹೇಳು, ಬಿಟ್ಟರೆ ಬಿಡು. ಯಾರೋ ಒಬ್ಬ ಫಿಟ್ಟಿಂಗ್ ಇದ್ದಾನೆ ತಿಳ್ಕೊಡ್ರಿ, ಅವ ಕಳು ಮಾಡ್ತಾನೆ. ಅಲ್ಲಿಯೂ ಅವರೇ ಇರ್ತಾರೆ. ಮತ್ತೆ ಅಲ್ಲಿ ಜಾಬ್ ಮಾಡ್ರೆ ಅವರ ಮತ್ತು ಇದು ಹೆಂಗೆ ಆಗುತ್ತೆ ಅದು ಮುಂದೆ ಹೇಳ್ತಾ ಕಾರಣ ತಿಳ್ಕೊಡ್ರಿ. ಹೆಂಗೆ ಮಾಡ್ತಾ ಗೊತ್ತಾ? ತಾ ರಚಿಸಿ ಸಾತ್ವರಿಯ ಸುಖ. ತಾವು ಹಿಂಗೆ ಜೀವನ ಮಾಡೋ ಪ್ರಕಾರವಾಗಿ ಶ್ವಾಸ ಜಪ ಮಾಡಿ ಯಾರು ಸಾತ್ವಿಕರು ಅಂತಿರ್ತಾರೆ. ಮತ್ತು ನಾವು ತಿಳ್ಕೊಬಾರ್ದು ನೀವು ಸಾತ್ವಿಕ ನಾವು ಭಾಳ ಸಾತ್ವಿಕ ಇದ್ದಂತಲ್ಲ. ಹಾಗೆ ಸಾತ್ವಿಕ ಅಲ್ಲ. ಮತ್ತೆ ಕೆಲವೊಂದು ಸಾತ್ವಿಕ ಅಂತ ಕೆಲವೊಂದು ಹೆಸರು ಇಟ್ಕೊಂಡ್ಬಿಟ್ಟಿರ್ತಾರೆ, ಮಾಡಬಾರ್ದು ದಂಧೆ ಮಾಡ್ತಿರ್ತಾರೆ. ಸಾತ್ವಿಕರು ಮುಖ್ಯವಾಗಿ ದೇವತೆಗಳು ಅಂತ ಅರ್ಥ. ಸುಖ ಸಂಸಾರ ಮಿಶ್ರರಿಗೆ. ನಮಗೆ ನಾವು ಮಿಶ್ರ, ನಾವು ರಜೋಸ್ವಭಾವದವರು ನಾವು. ಮುಂದೆ ಅಧಮ ಜನರಿಗೆ ಅಪಾರ ದುಃಖ. ತಾಮಸಿಗಳು ಅವರಿಗೆ ತಂದನ್ ತಮಸ್ಸು. ಯಾರವರು? ಇಂಥ ಕೊಡ್ತಕ್ಕಂಥ ಪವಮಾನ ಸಲಹೆಮ್ಮ ಅಂತ ಎಷ್ಟು ಹೇಳಿಬಿಟ್ರು. ಹೌದಾ? ಅರ್ಥ ಮಾಡಿಕೊಡ್ಲಿ. ಏನಂದಾಗಲೇ
6 3 2 1000 ಹೌದು ಸತತ 3 2 ಶ್ವಾಸ ಜಪ. ಯಾವ್ದು ಹಂಗಾರೆ ಜಪ ಅದು? ಆ ಶ್ವಾಸಕ್ಕೆ ಏನಂತ ಏನು ಅರ್ಥ ಮಾಡೋಕಲ್ಲಿ ಉಪನಿಷತ್ನ ಕರೆಕ್ಟ್ ಬರೋಬರಿ. ಅದು ಆ ಜಪದ ಹೆಸರೇನು? ಬರೋಬರಿ ಮಂತ್ರ ಹಂಸನಾಮ ಕರೆಕ್ಟ್ ನೀವು ಹೇಳೋದು. ಆ ಜಪದ ಹೆಸರೇನು? ಗಾಯತ್ರಿ ಅಲ್ಲ ಹೌದಾ? ಅಲ್ಲ ಅದು ಬರೋ ತಿಳ್ಕೊಂಡು ಹೇಳ್ತಾನೆ. ಅದು ಷಡಕ್ಷರಿ ಜಪ. ಷಡಕ್ಷರಿ ಎಷ್ಟು ಮತ್ತು ಹೃದಯದೊಂದು ಹೊಬಾರ ಮಧ್ಯೆ ಒಳ್ಳೆ ಅರ್ಥ ಹೇಳ್ತೇನೆ ಮಗ. ಆ ಮಂತ್ರ ಯಾವುದು ಹೇಳ್ತಾನೆ ಮಗ, ನಾ ಹೇಳೋದಲ್ಲ, ಉಪನಿಷತ್ ಹೇಳ್ತದಲ್ಲ. ಲೆಕ್ಕ ಹಾಕೊಡಿ. ಇದು ಈ ಮಂತ್ರ ಸೋಹಂ ಹಂಸ ಸ್ವಾಹ. ಏನದು? ಸೋಹಂ ಹಂಸ ಸ್ವಾಹ. ಇದು ಜಪದ ಮಂತ್ರ. ಎಷ್ಟು ಅಕ್ಷರ ಅದು? 6. ಸೋಹಂ ಹಂಸ ಸ್ವಾಹ. ನಿಮ್ಮಲ್ಲಿಯೂ ಅದ ಜಪ, ಇವರಲ್ಲಿಯೂ ಅದ ಜಪ, ನನ್ನಲ್ಲಿಯೂ ಅದ ಜಪ, ಇರಿವಿ ಪ್ರಾಣಿ ಪಶು ಎಲ್ಲರಲ್ಲಿಯೂ ಅದ ಜಪ. ನನ್ನ ನೋಡ್ರಿ ಲೆಕ್ಕ ಹಾಕೊಡ್ರಿ. ಎಲ್ಲರಲ್ಲಿ 21,600 ಮತ್ತೆ ಇಲ್ಲ. ಇವ್ರೊಂಚೂರು ಶ್ರೀಮಂತರಿದ್ದಾರೆ, ಇಲ್ಲಿ ಜಾಸ್ತಿ ಜಪ ಮಾಡ್ತೀವಿ. ಅವರಲ್ಲಿಯೂ ಅಷ್ಟೇ ಎಲ್ಲರಲ್ಲಿಯೂ 21,600 ಫರಕ್ ಆಗೋ ಹಂಗೆ ಇಲ್ಲ. ನೋಡ್ರಿ ಜಪ ಒಂದ ಹೌದಾ? ಯಾವುದದು? ಸೋಹಂ ಹಂಸ ಸ್ವಾಹ. ನಮ್ಮಲ್ಲಿ ನಡೆದು ಜಪ ಮಾಡಿ ಹೇಳ್ಬೇಡ ವಾಯುದೇವರಿಗೆ. ಅಕ್ಷರ ಒಂದಾದ್ವಾ? ಜಪದ ಸಂಖ್ಯೆ ಎಷ್ಟಾಯ್ತು? ಅಷ್ಟ 21,600. ಎಲ್ಲರಲ್ಲೂ ಇದು ಜಪ ಹೌದಲ್ಲ? ಹಂಗಾರೆ ರಿಸಲ್ಟ್ ಯಾಕೆ ಫರಕ್ ಆಗ್ತದೆ? ಸಾತ್ವರಿಗೆ ಸುಖ ಯಾಕೆ, ಸಂಸಾರ ಮಿಶ್ರ ಯಾಕೆ, ಅಧಮ ಜನರಿಗೆ ಅಪಾರ ದುಃಖ ಯಾಕೆ? ಹಂಗಾರೆ ಎಲ್ಲ ಆಲ್ ದ ಥಿಂಗ್ಸ್ ಬೀಯಿಂಗ್ ಸೇಮ್ ಡಿಫ್ರೆನ್ಸ್ ಯಾಕಾಗ್ತದೆ ಅಂದ್ರೆ, ಉದಾಹರಣೆ ನೋಡಿ ಹೆಂಗದ. ಸಿಲೆಬಸ್ ಒಂದೇ ಇರ್ತದೆ, ಕ್ವಶ್ಚನ್ ಪೇಪರ್ ಒಂದೇ ಇರ್ತದೆ, ಎಲ್ಲರಿಗೂ 3 ತಾಸು ಇರ್ತದೆ. ಚೆಕ್ ಮಾಡೋಣ ಒಬ್ಬನೇ ಇರ್ತಾನೆ, ಮಾರ್ಕ್ಸ್ ಯಾಕೆ ಡಿಫ್ರೆನ್ಸ್ ಆಗ್ತಾವೆ? ಅವ್ರ ಯೋಗ್ಯತೆ ತಕ್ಕಂಗೆ ಆ ಯೋಗ್ಯತೆ ಬರೀ ಎಲ್ಲ ಈಕ್ವಲ್ದಾಗ ಅಷ್ಟು ಒಂದು. ಮತ್ತೆ ಅವ್ಗೆ ಅವಗೂ 80 ಇವ್ಗೂ 80 ಬೀಳ್ಬೇಕಾಯ್ತು. ಅಲ್ಲಿ ಫರಕ್ ಆಗ್ತಿದ್ರೆ ಅವ್ರ ಸಾಧನ. ಹಂಗಿದ್ದಂಗೆ ಸಾತ್ವರಿಗೆ ಸುಖ. ನೋಡ್ರಿ ಈ ಸೋಹಂ ಹಂಸ ಸ್ವಾಹ ಅದಲ್ಲ, ಸಾತ್ವಿಕರಲ್ಲಿ ಹೆಂಗೆ ಚಿಂತೆ ಮಾಡ್ತಾರೆ ವಾಯುದೇವರು ತಿಳ್ಕೊಡ್ರಿ. ಅವ್ರಂತಾರ ಯಾವ ಅಹಂ ಶಬ್ದ ವಾಚ್ಯನಾಗಿ ನನ್ನಲ್ಲಿ ಕೂತ್ಕೊಂಡು ನನ್ನ ನಿಯಾಮಕನಾಗಿನೋ ಅವ ನಮಸ್ಕಾರ ಅಂತ ಚಿಂತೆ ಮಾಡ್ತಂತವ್ರೇನೋ. ನಾನು ದಾಸ, ನೀನು ಈಶ. ಸ್ವಾಮಿ ನಿನ್ನ ನೇಮಕ್ಕೊಳಪಟ್ಟು ಸೋಹಂ ಅಹಂ ಶಬ್ದವಾಚ್ಯನಾಗಿ, ಅಹಂ ಅಂದ್ರೆ ನಾನು ಅಂತ ಅರ್ಥ, ಅಹಂ ಶಬ್ದವಾಚ್ಯನಾಗಿ ನನ್ನಲ್ಲಿಯೇ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮನ ದೀರ್ಘ ನಮಸ್ಕಾರ ಅಂತ ಸಾತ್ವಿಕರ ಚಿಂತನ. ಇದು ದೇವತೆಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯದ, ನಮಗೆ ಕಾಯಂ ಇರೋದಿಲ್ಲ. ನಾವು ರಜಸ್ಸು, ನಾವು ಮಿಶ್ರ ಸ್ವಭಾವದ ಸಂಸಾರ ಮಿಶ್ರ. ನಮಗೆ ರಜಸ್ ಹೆಂಗೆ ಗೊತ್ತು? ನೀವು ಉಪನ್ಯಾಸ ಕೇಳೋ ಹೊತ್ತಿನಾಗ, ಪೂಜೆ ಕೂತಾಗ, ಸವಾಳ ಬಂದಾಗ ಆ ಚಿಂತೆ ಇರ್ತದೆ. ಅವ್ರು ಹೋಗಿ ಮತ್ತೆ ತಪ್ರಕಾರ ಮಟ್ಟನಾಗಿರುತ್ತೆ, ಮತ್ತೆ ಪುನಃ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಬರೋದು, ಈ ನಮಗಿರ್ತದೆ. ಅದಕ್ಕೆ ನಮಗೇನು ಸೋಹಂ ಹಂಸಸ್ವಾಹ ಅಹಂ ಅಂತಾರ. ಹೌದು ಅಲ್ಲೋ ಸಂಶಯ ನಮಗೆ, ಭಾಳ ಸಂಶಯ ನಮಗೆ. ಸಂಶಯದಾಗ ಕೃಷ್ಣ ಅಲ್ಲಿ ಹೇಳ ಸಂಶಯಾತ್ಮ ವಿನಶ್ಯತಿ. ಕೃಷ್ಣ ಸಂಶಯ ಅರ್ಜುನ ಸಂಶಯ ಮಾಡ್ಲಿಕ್ಕೆ ಹೋಗ್ಬೇಡು, ನಂಬಿ ಬಿಡುವೊಮ್ಮೆ. ಹೌದಾ? ಮತ್ತು ಚಿಂತೆ ಮಾಡೋದು. ಧಾಬಳಿ ಊಟನ ಒದ್ದಿ ಉಟ್ಕೋಬೇಕು, ಒದ್ದಿ ಊಟನ ಧಾಬಳಿ ಉಟ್ಕೋಬೇಕು. ಪಿಚಾಡ್ ಇದ್ರಾಗ ಆಯುಷ್ಯ ತಗೋದು. ಇಲ್ಲಿ ತುಳಿದ್ವು ಅಲ್ಲಿ ತುಳಿದ್ವು, ಮಡಿ ಮಾಡಬಾರ್ದು ಅಂತ ಅರ್ಥ ಅಲ್ಲಿ ಮಗ. ಆಯುಷ್ಯ ಇದ್ರಾಗ ತೆಗಿಬಾರ್ದು. ನಮ್ಮ ಸ್ವಭಾವ ಎಂದದು ಸಂಶಯ ಸ್ವಭಾವ ನಮ್ಮದು. ಈಗ ಸಂಶಯ ಮಾಡಿ ನಾವು ಮತ್ತೆ ಹುಟ್ಟೋದು, ಮತ್ತೆ ಬರೋದು, ಮತ್ತೆ ಹುಟ್ಟೋದು, ಮತ್ತೆ ಬರೋದು. ಇಲ್ಲಿ ಮುಸ್ಲಿ ಆತೋ ಹೆಂಗೋ, ಅಲ್ಲಿ ಮೈಲಿಗೆ ಆತೋ ಹೆಂಗೋ. ಹೌದಾ? ಇದು ಮಾಡಬಾರ್ದು ಅಂತ ಅರ್ಥ ಅಲ್ಲ ಮತ್ತೆ ಮಗ. ಆಯುಷ್ಯ ಇದ್ರಾಗ ಕಳಿಬಾರ್ರಿ. ಅವ್ರಿಗೆ ಏನಾದ್ರು ಕೊಡ್ತಾನೆ ಸಂಸಾರ ಮಿಶ್ರರಿಗೆ ರಜಸ್ ಸ್ವಭಾವದಾಗ ಮುತ್ತು ಪುನಃ ನಮ್ಮ ಕಾಯಂ ಮೌಲ್ಯ ಮುಗಿಸೋಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕರ್ಮ ಮಾಡ್ಕೋತೀವಿ. 3 ಕರ್ಮ ಅದ. ಹೌದಾ? ಆಗಾಮಿ ಸಂಚಿತ ಪ್ರಾರಬ್ಧ. ಆಗಾಮಿ ಸಂಚಿತ ಹೋದ ಪ್ರಾರಬ್ಧ ಅನುಭವಿಸ್ಬೇಕು ನಾವು. ಆಗಾಮಿ ಸಂಚಿತ ಹೋಗುವುದಿಲ್ಲ ನಮ್ಮದು. ಸಂಚಿತ ಕರ್ಮ ಹಿಂದಿಂದ ಅದ. ಹೌದಲ್ಲ? ಯೋಜನೆ ಮಾಡಿದ್ದು ಅದನ್ನು ಅನುಭವಿಸ್ತೀವಿ. ಈಗ ಅನುಭವಿಸೋ ಹೊತ್ತಿನಾಗ ಒಂದು ಕರ್ಮ ಮಾಡೋ ಮುಂದೆ ಮತ್ತು 100 ಜನ ಹೊಟ್ಟು ಕೆಲಸ ಮಾಡ್ತೀವಿ ಅಂತ ನಾವು. ಉದಾಹರಣೆ ಹೇಳ್ತಾರೆ, ಹಂಗೆ ಒಂದು ಸಂಧ್ಯಾ ಮಾಡ್ತಿರ್ತೇವೆ. ಎಷ್ಟು ತಪ್ಪದ್ರಾಗ ಏನ್ತಾನ ಕೈಲಿ ಅಲ್ಲಿ ಕೂತಲೇ ಕೈ ಮುಗಿದ ಹೇಳಲಿಕ್ಕಾಗೋದಿಲ್ಲ. ವಯಸ್ಸು ಅದಕ್ಕೆ ಮಾಡ್ತಿದ್ರು ಪೂರ್ವಕ್ಕೆ ಪಶ್ಚಿಮಕ್ಕೆ. ಅಂದ್ರೆ ಒಂದು ಸಂಧ್ಯಾ ಕೇಶವ ಐಶ್ವ ನಾರಾಯಣ ಐಶ್ವ ಮತ್ತು ಕೇಶವ ಐಶ್ವ ಸ್ವರ್ಣ ಕುಡಿಯೋದಲ್ಲ, ಕಾಫಿ ಕುಡಿಯೋದಂಗೆ ನಾರಾಯಣ ಐಶ್ವ ಹಂಗೆ ಮಾಡ್ಬಾರ್ದು ಅಂತ ಹೇಳ. ಅದು ಕುಡಿಯೋ ಮುಂದೆ ಸಪ್ಪಳಾದ್ರೆ ದೈತ್ಯರು ಬರ್ತಾರಂತ. ಅಲ್ಲೇನೋ ದಿನ ದೈತ್ಯರು ಬರ್ತಾರೆ ನಮ್ಮ ಸಂಧ್ಯಾವಧಿನೊಳಗೆ. ನಾವು ಸಾವಿರ ಕುಡಿಯೋರು ನಾವು. ಅದು ಹಿಂಗೆ ಆಗ್ಬಾರ್ದು. ಕರ್ಮದ ಉದ್ದೇಶ ಹೇಳಿದೆ ನಾನು. ಹಂಗೆ ನಮ್ಮದು ನಾವು ಸಂಚಿತ ಆಗಾಮಿ ಎಂದೋ ಹೋಗ್ತಿದ್ದೆ. ಅವಾಗ ತಿಳ್ಕೊಳ್ಳಿ ಜನ್ಮಾಂತರ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಧತೆ. ಅರ್ಜುನ ಕೇಳಲಿ ಎಷ್ಟೋ ಜನ್ಮ ತೀಯಪ್ಪ ಹಿಂಗೆ ಆಮೇಲೆ ನಾನು ತಿಳ್ಕೊತಾನೆ ಕೃಷ್ಣ ಹೇಳ್ದಂಗೆ. ಆ ರೀತಿ ನಮ್ಮ ಹಣೆ ಬಾರ. ಅದಕ್ಕೆ ಸಂಸಾರ ಮಿಶ್ರರಿಗೆ. ಅಧಮ ಜನರಿಗೆ ಅವ್ರ ವ್ಯಾಖ್ಯಾನ ಗೊತ್ತು. ಇದೇ ಮಂತ್ರಕ್ಕೆ ಅರ್ಥ ಅವ್ರು ಮಾಡ್ತಾರೆ. ಅವ್ರು ಹಂಗೆ ಅರ್ಥ ಮಾಡಿದರೆ ಸಾತ್ವಿಕರು, ನಾವು ಹಿಂಗೆ ಅರ್ಥ ಮಾಡಿದ್ವಿ. ಅಧಮ ಜನರು ಸೋಹಂ ಹಂಸ ಸ್ವಾಹ
ನಾನೇ ದೇವರು, ನಂಗೆ ನಾನೇ ನಮಸ್ಕಾರ ಮಾಡ್ಕೋದು ಅಂತ ಅಂತವ್ರೇನು ಯಾರೋ ಗೊತ್ತದ ನಿಮಗೆ? ಇವು ಮಾಡ್ರಿ, ಯಾರು ಬೇಡ ಅಂತಾರ? ನೀವೇ ದೇವರಾಗಿದ್ದರೆ ನಿಮ್ಮ ಹಣೆ ಬರ ನಿಮ್ಗೆ ಯಾಕೆ ಗೊತ್ತಾಗೋದು? ಹಂಗ ನಾವು ದೇವರಲ್ಲಿ ಸಾಧ್ಯ ಅದನ? ನಾ ಎಂದೆಂದಿಗೂ ಸಾಧ್ಯ ಇಲ್ಲ. ಜೀವನ ದೇವನ ಅಕ್ಕನ ಆಚಾರ್ಯ ಭಾಗವ ಬಿಟ್ಟಾರ. ಜೀವೇಶ್ವರ ಭೇದ ಹೇಳ್ಬಿಟ್ಟು ಸಂತೇಶ ಜೀವ ಈಶಾ ಭೇದ ಇರ್ತಕ್ಕಂಥ ನಾ ಎಂದೂ ದೇವರಾಲಿಗೆ ಸಾಧ್ಯ ಇಲ್ಲ. ದೇವರ ಅಡಿಯಾಳೆ ಅಂಥವ್ರಿಗೆ ಅಹಂ ಅಂದ್ರೆ ಇಂಥವ್ರಿಗೆ ಯಾರು ನಾನೇ ದೇವರು ಅನ್ಕೋತಾರ ಅಂಥವ್ರಿಗೆ ಅಪಾರ ದುಃಖಗಳೀವ ಯಾರವರು ಗುರು ಪವಮಾನ ಸಲಹೆಮ್ಮ ಅಂತ ಮುಖ್ಯ ಪ್ರಾಣದೇವರೇ ಉದ್ಧಾರ ಮಾಡ್ತಾರೆ ನಮ್ಮನ್ನು. ಯಾಕೆ ನೀವು ಇದ್ರಿಂದ ಬದುಕೀವಿ ನಾವು ಅಂತ ಅರ್ಥ. ಅಂತ ವಾಯುದೇವರ ಮಹಿಮೆ ಹೇಳ್ತಾ ಇದ್ದಾರೆ. ವಾಯುಸ್ತುತಿವೆಲ್ಲ ನೀವು ಕೇಳ್ತೀರಿ. ನೀವು ಇಷ್ಟು ಅದ್ಭುತವಾಗಿರ್ತಕ್ಕಂಥ ವಾಯುದೇವರ ಮಹಿಮೆಯನ್ನು ದಾಸು ಸಂಗ್ರಹ ಮಾಡಿ ಮುಂದಿನ ಪದ್ಯದೊಳಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತೆ ಮುಂದುವರಿದು ಇನ್ನು ಯಾರು ಬರೋ ಗೊತ್ತಾ ನಿಮಗೆ? ಅವ್ರ ಹೆಂಡಂದ್ರೆ ಬರ್ಬೇಕೇನು? ಹೌದಾ? ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಈಗ ಸರಸ್ವತಿ, ಭಾರತೀಯ ಬರ್ಬೇಕು. ಅವ್ರ ಹೆಂಡ ಬರ್ಬೇಕು. ತಾರತಮ್ಯ ಮಂಗಳಾಚರಣ ಸಂಧಿ ಇದು ತಾರತಮ್ಯ ಹೇಳ್ಕೊತ ಹೊಂಟಾರ. ಅವ್ರು ಆಕಿನ ವರ್ಣನ ಮಾಡ್ತಾರೆ ನೋಡ್ರಿ. ಚತುರ ವದನನ ರಾಣಿ ಒಂದು ಶಬ್ದ, ಅತಿರೋಹಿತ ವಿಮಲ ವಿಜ್ಞಾನಿ ಎರಡನೇದು, ನಿಗಮ ಪ್ರತಿತೈಗಳಿಗೆ ಅಭಿಮಾನಿ ಮೂರನೇದು, ವೀಣಾ ಪಾಣಿ ಬ್ರಹ್ಮಾಣಿ ಅವಾಂತರ, ನತಿಸಿ ಬೇಡುವೆ ಒಂದು ಪಾಠ ಅಂತಾರ. ನುತಿಸಿ ಅಂತೂ ಅದಕ್ಕೆ ನತಿಸಿ ಅಂತೂ ಅದಾವೆ. ಜನನೀ ಅಂತಾರ, ಅವಾಂತರಕ್ಕಿಗೆ ಜನನಿ. ಲಕುಮೀಪತಿಯ ಗುಣಗಳ ತುತಿಪುದಕ್ಕೆ ಇದಕ್ಕೆ ಗುಣಗ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ ವದನ ಸದನದಲ್ಲಿ. ವದನ ಅಂದ್ರೆ ಬಾಯಿ. ಅವ್ವ ಕಾಯಂ ನನ್ನ ಬಾಯಿ ನಿಂತ್ಕೊಂಡ್ಬಿಡುವ ನೀನು. ಅದನ್ನೇ ದಾಸ ನಲಿದಾಡೆ ಎನ್ನ ನಾಲಿಗೆಯ ಮೇಲೆ. ಹೌದಿಲ್ಲ? ಸೌದಿ ಹೇಳ್ತಾರಲ್ಲ, ಆಕೆ ವರ್ಣ ಮಾಡ್ತಾರೆ ನೋಡ್ರಿ, ಚಂದದ. ಚತುರ ವದನನ ರಾಣಿ. ಚತುರ್ವದನ ಯಾರು? ಬ್ರಹ್ಮದೇವರು. ಅವ್ರ ಹೆಂಡತಿ ಆಗಿರ್ತಕ್ಕಂಥ ಇದನ್ನ ಅರ್ಥ ಹೇಳೋ ಪ್ರಶ್ನೆ ಇಲ್ಲೇ ಇಲ್ಲ. ಅತಿರೋಹಿತ ವಿಮಲ ವಿಜ್ಞಾನಿ ನೋಡ್ರಿ, ಅವ್ರಿಗೆಂದೂ ಕೂಡ ಜ್ಞಾನ ತಿರೋಹಿತ ಆಗುವುದಿಲ್ಲ. ಜ್ಞಾನ ಹೋತು ಅಂತಿಲ್ಲ. ಯಾರಿಗೆ? ಅವ್ರ ಪರಶುಕೃತ ಇರುವಂಥ ಹೆಸರು ಇವರಿಗೆ. ವಾಣಿ ಸರಸ್ವತಿಗಿರ್ತಕ್ಕಂಥದ್ದು. ಮುಂದೆದು ನಿಗಮ ಪ್ರತಿತತಿ ಸಮೂಹ. ಆಕಿ ಅಹಿಮ, ನಿಗಮ ಅಂದ್ರೆ ವೇದ, ವೇದಕ್ಕೆ ಅಭಿಮಾನಿ ಆಗಿರ್ತಕ್ಕಂಥಕ್ಕೆ ಸರಸ್ವತಿ ಲಕ್ಷ್ಮೀ ಪ್ರಮುಖವಾಗಿ. ಆನಂತರ ಇವರು ಅಂತ ಅರ್ಥ, ಹಂಗೂ ಅರ್ಥ ಮಾಡ್ಕೋ ಅದನ್ನ. ವೀಣಾ ಪಾಣಿ, ಕೈಗೆ ಹಿಡ್ಕೊಂಡಾರ ಅವರು. ಪಾಣಿ ಅಂದ್ರೆ ಏನು? ಕೈ. ಕೈಯಾಗಿ ಏನದ? ವೀಣಾ ಪಾಣಿ. ಯಾರವರು? ಬ್ರಹ್ಮಾಣಿ, ಬ್ರಹ್ಮನ ಹೆಂಡತಿ ಅಂತಾರೆ ಬ್ರಹ್ಮಾಣಿ. ಆಕೆ ಇಷ್ಟು ಆಕೆ ವರ್ಣ ಮಾಡ್ತಾಳೆ. ಹಿಂಗೆ ವರ್ಣ ಮಾಡಿ ನತಿಸಿ ಬೇಡುವೆ. ನಿಂಗೆ ನತಿಸಿ ಅಂದ್ರೆ ನಮಸ್ಕಾರ ಮಾಡಿದ ಅರ್ಥ. ಬೇಡ್ಕೋತೇನೆ ನೀನು ಕೊಡ್ಕೋತ ಜನನೀ ಅಂತಾರೆ. ಅವ್ವ ಅಂತಾರೆ ಆಕೆಗೆ. ಯಾರಿಗೆ? ಸರಸ್ವತಿಗೆ. ಲಕುಮೀಪತಿಯ ಗುಣಗಳ ನನಗೇನು ಕೊಡ್ಬೇಕಂದಾಗ ಪರಮಾತ್ಮನ ಗುಣಗಳ ಚಿಂತನ. ತುತಿಪುದಕ್ಕೆ, ತುತಿ ಸ್ತೋತ್ರ ಮಾಡಲಿಕ್ಕೆ ನೀನು ಕೊಡಗು ಸನ್ಮತಿಯ ಪಾಲಿಸು. ನನಗೆ ಬೇರೆ ಕೊಡಬೇಡ, ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡಲಿಕ್ಕೆ ಶಕ್ತಿ ಕೊಡು ಸಾಕು. ನಾನು ಅದಕ್ಕೆ ನಮಸ್ಕಾರ ಮಾಡ್ತೇನೆ. ಅದನ್ನು ಕೊಡ್ಲಿಕ್ಕೆ ನೀನೇ ಸಾಧ್ಯ. ಯಾಕೆ? ನೀ ನಿಗಮತತಿಗಳಿಗೆ ಅಭಿಮಾನಿ ಆಗಿರ್ತಕ್ಕಂಥಕ್ಕಿ ಅಂತ ವೇದೋಕ್ತ ಮಹಿಮೆ ನನ್ನಿಂದ ನುಡಿಸು ಅಂತ ಹೇಳ್ತಾ ಇದ್ದಾರೆ. ಪಾಲಿಸಿ ನೆಲೆಸು, ಇಲ್ಲಿ ವಸ್ತಿ ಮಾಡಿ, ಇಲ್ಲೇ ಇರು. ಎಲ್ಲೇ? ಮದ್ದು ವದನ ಸದನದಲ್ಲಿ. ವದನ ಅಂದ್ರೆ ಬಾಯಿ, ಸದನ ಅಂದ್ರೆ ಮನಿ. ನಿನಗೆ ಮನಿ ಯಾವುದು? ನನ್ನ ಬಾಯಿನ ಮನಿ. ನನ್ನ ಬಾಯಿ ನಿಂತುಕೊಂಡು, ನಾಲಿಗೆ ನಿಂತುಕೊಂಡು ಅಖಂಡವಾಗಿ ಭಗವಂತನ ಪರಮಾತ್ಮನ ಗುಣಚಿಂತನೆ ನನ್ನಿಂದ ಮಾಡಿಸ್ತಕ್ಕಂಥ ಯೋಗ್ಯತೆ ನಿಂದು. ಅದಕ್ಕೆ ನಿನಗೆಂದ್ರೆ ಜನನಿ ಅಂತೆ ನಾವಂತರ ಮಹಾನುಭಾವ. ಇಷ್ಟಾಕಿನ ಸ್ತೋತ್ರ ಮಾಡಿ ಮುಂದಿನ ಪದ್ಯದೊಳಗೆ ಅವರು ಒಂದು ಭಾರತೀಯ ಸ್ತೋತ್ರ ಮಾಡ್ತಕ್ಕಂಥ ಮಹಾನುಭಾವರು ಅಲ್ಲಿ ವೈಶಿಷ್ಟ್ಯ ಹೆಂಗದ ನೋಡ್ರಿ. ಕೃತಿರಮಣ ಪ್ರದ್ಯುಮ್ನ ನಂದನೆ. ಅವ್ರು ಯಾರು ಹೇಳ್ಕೊಡ್ತಾರೆ? ಕೃತಿರಮಣ ಪ್ರದ್ಯುಮ್ನ ನಂದನೆ. ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜಪತ್ನಿ. ಒಂದರ್ಥ ಇಷ್ಟಕ್ಕೂ ಸತತ ನೀ ಏನು ಮಾಡಿ ಗೊತ್ತಾ ನೋಡ್ರಿ. ಮೊದಲೇಕ ಹಿಂದೂ ನೋಡ್ಕೊಡಿ, ಮುಂದೆ ನೋಡ್ರಿ. ಅಲ್ಲಿಯೂ ಕೂಡ 3 ಸಾಲಿನಾಗ ಆಕೆ ವರ್ಣ ಮಾಡಿದರು. ಇಲ್ಲಿ 3 ಸಲ ಆಕೆ ವರ್ಣನ ಅಂದ್ರೆ ಟೆಕ್ನಿಕ್ ಆಫ್ ಪೊಯಿಟ್ರಿ. ಅರ್ಥ ಆಗ್ತದೆ ನಿಮಗೆ? ಕಾವ್ಯದ ತಂತ್ರ ಹೆಂಗದ ನೋಡಿ. ಹರಿಕಥಾಂಸ ಹಿಂಗೆ ಅರ್ಥ ಮಾಡ್ಕೊಳ್ಳಿ ಕಲಿಬೇಕು. ಕಾವ್ಯ ತಂತ್ರ ಅಂತ ಇರ್ತದೆ. ಕಾವ್ಯದ ತಂತ್ರ ಚಂದ ಉಪಯೋಗ ಮಾಡ್ಕೋತಾರೆ. ಅದೊಂದು ಟೆಕ್ನಿಕ್ ಇರ್ತದಿಲ್ಲ ನಮಗೆ. ಹಂಗಿದ್ದಂಗೆ ಸತತ ಏನು ಕೊಡ್ಬೇಕು? ಹರಿಯಲಿ ಗುರುಗಳಲ್ಲಿ ಏನು ಕೊಡ್ಬೇಕು? ಸದ್ರತಿ. ರತಿ ಅಂದರೆ ಅವರಲ್ಲಿರ್ತಕ್ಕಂಥ ಭಕ್ತಿ ಕೊಡು ನನಗೆ. ಪಾಲಿಸಿ ಕೊಟ್ಟು ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ಅವಾಂತರ ಅವನ ಕೆಲಸಕ್ಕೆ ಕೈ ಹಾಕಿನ ಅವಾಂತರ ಭಾರತೀ ದೇವಿಗೆ. ಏನು ಕೆಲಸ ಗೊತ್ತಾ? ಹರಿಕಥಾಮೃತ ಬರ್ಲಿಕ್ಕೆ ಹತ್ತೇನೆ ನಾನು. ಹರಿಕಥಾಮೃತ ಬರೆಯೋ ಹೊತ್ತಿನಾಗ ಬ್ಯಾರೆ ಏನಾರ ಬರ್ಬಾರ್ದು ನನ್ನ ತಲೆ ಒಳಗೆ. ಮತ್ತೆ ಹಂಗೆ ಅನುಗ್ರಹ ಮಾಡಿ ನನಗೆ. ಇಲೆಕ್ಷನ್ನಾಗ ಯಾರು ಬರ್ತಾರ ಈ ತಲೆ ಬರೋದು ಬೇಡ ನನಗೆ. ಹೌದಾ? ಇದು ಹರಿಕಥಾಮೃತ ಬರ್ಲಿಕ್ಕೆ ಹತ್ತೇನೆ. ಅದನ್ನು ಬರೆಯೋದು ಬೇರೆ ವಿಚಾರ ಆಗೋದಕ್ಕೆ ಇಲ್ಲ ಅಂತ ಆಕೆ ವರ್ಣ ಮಾಡ್ತಾರೆ. ಹೆಂಗೆ ಯಾಕೆ? ಕೃತಿ ರಮಣ, ಕೃತಿಪತಿ. ರಮಣ ಅಂದ ಗಂಡ. ಕೃತಿಪತಿ ಯಾರು? ಪ್ರದ್ಯುಮ್ನ. ಕೃತಿಪತಿ ಪ್ರದ್ಯುಮ್ನ. ಅವನ ಪ್ರದ್ಯುಮ್ನ ಕೊಟ್ಟ ಬಿಟ್ರಲ್ಲಿ. ಕೃತಿ ರಮಣ ಪ್ರದ್ಯುಮ್ನ ನಂದನೆ. ಕೃತಿ ಮತ್ತು ಪ್ರದ್ಯುಮ್ನ ಹೊಂಟಿರ್ತಕ್ಕಂಥ ಭಾರತೀ ದೇವಿ.
ಭಾರತೀಯರ ತಂದೆ ತಾಯಿ ಯಾರು? ಪ್ರದ್ಯುಮ್ನ ಮತ್ತು ಕೃತಿ. ಕೃತಿ ಒಂದು ಭಗವಂತ ಆಕೆ ರೂಪ, ಕೃತಿ ಮಾಯಾ ಇದ್ದಂಗೆ ಒಂದು ರೂಪ ಇದ್ದಂಗೆ. ಕೃತಿ ರಮಣ ಪ್ರದ್ಯುಮ್ನ ನಂದನೆ ಒಂದೇದು ಹೇಳಿದರು. ಚತುರವಿಂಶತಿ ಅಂದರೆ 24 ತತ್ವ ಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಒಂದೇದು 24 ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಮಹಾನುಭಾವಿರ್ತಕ್ಕಂಥ ವಾಯುದೇವರ ನಿಜ ಪತ್ನಿ. ಖರೆ ಹೆಂಡ್ನಿನ ಯಾಕೆ ಹಿಂಗಂದ್ರು ಮಸ್ರು ಹೆಂಡ್ಬೇಕು ಬೇರೆ ಇದ್ದಾಳ ಮತ್ತಂದು ಕೇಳಿದ್ರೆ ಅಕ್ಷಮಟಿ ಭೀಮಾವತಾರ ಮಾಡಿದಾರ. ಹೌದಾ? ಭೀಮಸೇನದಾಗ ಹಿಡಿಂಬಿನೂ ಆಗ್ಯಾಳ ಮತ್ತೆ ಅಲ್ಲಿ ಹೆಂಡತಿ ಆಗಿಲ್ಲ ಮಸ್ರಿ ಮೇಲೆ ಮತ್ತೆ ಆಕಿನ ತೊಗೊಂಬಂದು ಹಿಂದಿರಿ ನೀವು. ಅದು ಓತಾಳಪೂರ್ತಿ ಆಗಿರ್ತಕ್ಕಂಥ ಕೆಲಸ ಆಗಿನ ತೊಳಿಗೆ ಹೋಗ್ಬಾಡ್ರಲ್ಲಿ. ಯಾರಂತ ಹೋಗೋ ಭಾರತೀಯ ನಿಜ ಪತ್ನಿ. ಖರೇ ವಾಯುದೇವರ ನೀತ ಪತ್ನಿ ಯಾರು? ಭಾರತೀಯ ದೇವ್ ಅಂತ ಹೇಳಲಿಕ್ಕೆ ದಾಸ ತೋರಿಸ್ತಕ್ಕಂಥ ವೈಶಿಷ್ಟ್ಯ. ಅರ್ಥ ಆತಲ್ಲ? ನಿಜ ಪತ್ನಿ ಯಾರ್ದು? ಪ್ರತಿ ಚತ್ವಪತಿ ಚತುರವಿಂಶತಿ 24 ತತ್ವಗಳ ಪತಿಯಾಗಿರ್ತಕ್ಕಂಥ ವಾಯುದೇವರ ನಿಜವಾಗಿರ್ತಕ್ಕಂಥ ನಿಯಾಮಕ ಪತ್ನಿ ಆಗಿರ್ತಕ್ಕಂಥ ನೀನು ಹೋಗ್ತಾರ ಕೇಳ. ಇಷ್ಟು ಹೊಗಳಿ ಸತತ ಹಂಗಾರೆ ಕೇಳ್ಕೊತಾರ ಕೇಳಿ ಸತತವಾಗಿ ಏನು ಕೊಡಬೇಕು? ಹರಿಯಲಿ ಮೊದಲಿಗೆ ಪರಮಾತ್ಮಲ್ಲಿ, ಅದರಂತೆ ಗುರುಗಳಲ್ಲಿ. ಯಥಾ ದೇವೇ ತಥಾ ಗುರವು. ಎರಡು ಒಂದಲ್ಲ. ಮತ್ತೆ ದೇವ್ರ ನಮಸ್ಕಾರ ಮಾಡೋದು ಬೇರೆ, ಸ್ವಾಮಿ ನಮಸ್ಕಾರ ಮಾಡೋದು ಬೇರೆ, ಗುರುಗಳಿಗೆ ಮಾಡೋದು ಬೇರೆ. ಆ ನಮಸ್ಕಾರ ಬೇರೆ, ಈ ನಮಸ್ಕಾರ ಬೇರೆ. ತಾರತಮ್ಯದ ನಮ್ಮಲ್ಲಿ ಒಟ್ಟರಿಗೂ ಒಂದು ನಮಸ್ಕಾರ ಅಲ್ಲ. ಅವಗೂ ಒಂದು ನಮಸ್ಕಾರ, ಅಪ್ಪಗೂ ಒಂದು ನಮಸ್ಕಾರ, ಉಳಿದ್ರಿಗೂ ಒಂದು ನಮಸ್ಕಾರ. ಇಲ್ಲೇ ಇಲ್ಲ. ಕೆಲವೊಂದು ಹಿಂದಿಯೂ ನಮಸ್ಕಾರ ಹಾಕ್ತಿರ್ತಾರೆ. ಆ ಪ್ರಶ್ನೆ ಬೇರೆ. ಮತ್ತೆ ಇಲ್ಲಿ ಮಹಾ ದೊಡ್ಡಕ್ಕೆ ದಿವಸ ಆಗತ್ತೆ ಹಿಂದಂಗೆ ಸತತ ಹರಿಯಲಿ ಗುರುಗಳಲ್ಲಿ ಏನು ಕೊಡೋದು ನಿನಗೂ? ಸದ್ರತಿ ಭಕ್ತಿಯನ್ನು ಕೊಟ್ಟು ಪಾಲಿಸಿ. ನೋಡ್ರಿ, ನನ್ನ ಅನುಗ್ರಹ ಮಾಡು, ನನ್ನ ಪಾಲನ ಮಾಡು, ರಕ್ಷಣೆ ಮಾಡಿ. ನನಗೇನು ಕೊಡ್ಬೇಕು ಗೊತ್ತಾ? ಹರಿಗತಾನ್ ಬರೀ ಹೊತ್ತಿನಾಗ ಕೇಳ್ಕೊಂಡಾಕಿನ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ ಅರುಪು ತಿಳಿಸ್ಕೊಡು. ನಾವು ಬೇರೆ ಬೇರೆ ಏನು ಓದಬೇಡ. ಹರಿಕಥಾಮೃತ ಸಾರದಾಗ ನಾಳೆ ಹುಟ್ಟಬೋದು. ಅನೇಕ ಮಂದಿ ಹುಡ್ತಾರೆ ಈಗ, ಅಸಾಧ್ಯ ಮಂದಿ ಹುಟ್ಟಾರೆ ಈಗ. ಹರಿಕಥಾಮೃತ ಸಾರದಲ್ಲಿ ಎಕನಾಮಿಕ್ಸ್ ಇದೆ, ಒಬ್ಬ PhD ಮಾಡಿದ್ನ. ಹರಿಕಥಾಮೃತ ಸಾರಲ್ಲಿ ಸಮಾಜವಾದವಿದೆ. ಅದೆಲ್ಲ ಇಲ್ಲದ್ರಾಗ ಅಯ್ಯೋ ನೀವು ನೋಡಿರ್ಬಹುದು. ನೀವು ಹಂಗೆ ಉದಾಹರಣೆ ಹೇಳ್ತೇನೆ ಮುಂದೆ. ಇಲ್ಲೊಬ್ಬ ಹುಚ್ಚಿದ್ದ, ಸತ್ತ. ನಮ್ಮ ಇಲ್ಲಿಗೆ ಧಾರವಾಡದಾಗಿದ್ದಮ್ಮ. ಅವನ ಹೆಸರು ಹೇಳ್ತೇನೆ ಬೇಕಾರೆ ನಾನು. ಶಂಭಾ ಜೋಶಿ ಕೇಳಬೇಕು ನೀವು ಹೆಸರು. ನೀವೆಲ್ಲ ಮಹಾ 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 ಸಂಶೋಧಕ, ಪ್ರಶ್ನೆ ಇಲ್ಲೇ ಇಲ್ಲ. ಅವನು ಸಾಧನೆ ಕೆರೆಯಾಗ, ಬೇಂದ್ರೆ ಸಾಧನೆ ಕೆರೆಯಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟವ. ನಾವು ಸಣ್ಣವಿದ್ದೆ, ಭಾಳ ಸಣ್ಣವಿದ್ನೆ ಆವಾಗ. ಪೇಪರ್ ಓದ್ತಿದ್ವಿ, ಪೇಪರ್ನೇ ಬಂತು. ಭಗವದ್ಗೀತೆಯಲ್ಲಿ ಕಾಮಶಾಸ್ತ್ರವಿದೆ. ಅವ ದೊಡ್ಡ ದೊಡ್ಡ ಸಂಶೋಧಕ. ಅವ ಏನು ಹೇಳ್ಬೇಕು ಅವಾಗ? ಭಗವದ್ಗೀತೆ ಕಾಮಶಾಸ್ತ್ರ ಸಿಕ್ತ ಅವಾಗ. ಅವ ಸ್ಟೇಟ್ಮೆಂಟ್ ಕೊಟ್ಬಿಟ್ಟವ. ಯಾರು ಉತ್ತರ ಕೊಡ್ಬೇಕು ಅವಾಗ? ನಮ್ಮ ಭಗವದ್ಗೀತೆ ಹಾಳಾತಿಲ್ಲ ಅವಾಗ. ಇನ್ನು ಫೇಸ್ ಮಾಡೋಕ್ಕಲ್ಲ ಯಾರೊಬ್ಬರು. ಎಲ್ಲ ಆಚಾರು ಹಿಂಗೆ ಹೇಳಿ ಚಂಡಿಕೆ ತಗೊಳ್ಳೋದು, ಮತ್ತು ಹಿಂಗೆ ತಿಳ್ಕೊಳ್ಳೋದು, ಏನು ಮಾಡೋದು ಉತ್ತರ ಕೊಡ್ಲಿಕ್ಕೆ ಆಗಲೇ ಇಲ್ಲ ಅವಾಗ. ಅವ್ನು ಉತ್ತರ ಕೊಡೋದು ಕಷ್ಟ ಕೆಲಸ. ಭಾಳ ದೊಡ್ಡ ಅವ ಮಹಾ ಸತ್ವಜ್ಞಾನಿ, ಮಹಾ ಸಂಶೋಧಕ. ಅವ ದೊಡ್ಡ ಹೆಸರು ಡಿಲೀಟ್ ಬಂತು ಅವ್ರಿಗೆಲ್ಲರಿಗೂ. ಹಂಗೆ ಹೇಳ್ತೀನಿ. ನಿಮ್ಮ ಪ್ರಸಂಗ ಬಂದು ಅಂತ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ಅಂತ ನಿಮಗೆ ಹೇಳ್ತೀನಿ. ಹಿಂದಿನ ಸುದ್ದಿ ಗೊತ್ತಿರಲಿ ನಿಮ್ಗೆ ಅಂತ ತಿಳ್ಕೊಂಡು. ನಾವೆಲ್ಲ ಅವಾಗ ಪೇಪರ್ ಓದ್ತಿದ್ವಿ. ನಾವು ಕಾಲೇಜಿನ ಓದ್ತಿದ್ವಿ. ನಾವು ಅವಾಗ ಪೇಪರ್ನ ಹೆಡ್ಡಿಂಗ್ ಸಂಯುಕ್ತ ಕನ್ನಡ ಅದೋ ಒಂದು ಪೇಪರ್, ಬೇರೆ ಯಾವ ಪೇಪರ್ ಇದ್ದಿಲ್ಲ ಅವಾಗ. ಭಗವದ್ಗೀತೆಯಲ್ಲಿ ಕಾಮಶಾಸ್ತ್ರವಿದೆ. ಶಂಭಾ ಜೋಶಿ ಅವಾಗೆಲ್ಲ ಕಾಮಶಾಸ್ತ್ರ ಕಾಣ್ತಿದ್ರಾಗ ಹೆಜ್ಜೆಗೆ ಸಿದ್ಧಾಂತ ತತ್ವವಾದ ಎಲ್ಲ ಅದ್ರಾಗ ಅಂತ. ಎಲ್ಲರೂ ಕೂಡಿ ಪೇಜಾವಳ ಹತ್ರ ಹೋದ್ರು. ಸ್ವಾಮಿ ಹಿಂಗೆ ಅಂದ ನಾವು ಅಂದರು. ಉತ್ತರ ಕೊಡ್ರಿ ಅಂದರು. ನಮಗೆ ಸಾಧ್ಯ ಇಲ್ಲ, ನೀವೇ ಬರ್ಬೇಕು ಅಂದರು. ಸ್ವಾಮಿ ನಾ ಇಲ್ಲಿ ಬರಲಿ ಅಂದ್ರೆ ಈ ಉದ್ಯೋಗಕ್ಕೆ ಅಂದರು. ಅದೊಂದು ಕೆಲಸ ಮಾಡಿ ಅಂದ್ರು. ನಾವು ಒಬ್ಬನ ಹುಬ್ಬಳ್ಳಿ ಕಳಿಸ್ಕೊಡ್ತಾನೆ. ಅವ ಎಲ್ಲಿ ಹೇಳ್ಕೊತಾನ ಏನು ತಿಂತಾನ ಕೇಳಿಕ್ಕೆ ಹೋಗ್ಬಾರ್ದು. ಅವ ಬರೋಬ್ಬರಿ ವ್ಯವಸ್ಥೆ ಮಾಡ್ತಾನೆ ಬಂದು ಅಂತ ಮಾಡಿದ ಹೆಸರು ಹೇಳ್ಬೇಕು ಅಂತ ಹೇಳಿಕತ್ತೆ ಟೈಮ್ ಮುಂದೆ. ಆ ಸ್ವಾಮಿ ಹಾಗೆ ಮಾಡಿದವರು. ಬನ್ನಂಜೆ ಗೋವಿಂದಾಚಾರ ಬಂದವರು. ಹೇಳ್ಕೊಳ್ಳೋದು ಅಶೋಕ್ ಹೋಟೆಲ್ನಾಗ. ಅಲ್ಲಿ ಅದನ್ನೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ಕರೆಕ್ಟ್ ಆರ್ಗಸರು ಲೆಮಿಂಗ್ಟನ್ ಸ್ಕೂಲ್ನಾಗ ನಾ ಕೇಳಿನ ಉಪನ್ಯಾಸ. ಅದನ್ನು ಕರೆಕ್ಟ್ 6 ಗಂಟೆ ಸೋರು. ಅದನ್ನು ಉದ್ಘಾಟನೆ ಮಾಡಿದ್ರು 3 ಸಾವಿರ ಸ್ವಾಮಿ, ದೊಡ್ಡ ಸ್ವಾಮಿಗಳು. ಒಂದನೇ ದಿನ ಅವ್ರು ಕೂತಿದ್ರು. ನಮ್ಮ ಜೋಶಿ ಗುರಾಚಾರ ಬಂದಿದ್ದರು. ಉದ್ಘಾಟನಾ ಆಯ್ತು. ಒಂದನೇ ದಿನ ಇವರು ಮಾತಾಡಿದರು. 2ನೇ ದಿನ ಸ್ವಾಮಿ ಮತ್ತೆ ಬಂದ. ಕರೀದಿಲ್ಲ ಅವನೇನು. ಅವನು ಮೈಕ್ ಕೊಡೋ ಸುರಲಿ ಅಂದವ. ಗೋವಿಂದಾಚಾರ್ಯ ಗೋವಿಂದ ಅಂದ್ಬಿಟ್ಟವ. ಆಗ ಮುನಿ ಮಾತಾಡಿದ್ರು. ಅವರು ಎಲ್ಲ ಹೇಳ್ಕೊತ ಬರಬೇಕು. ಯಾವನೋ ಮುದುಕ್ ಹೆಂಗೆ ಅಂದಾನಂತ. ಅವ ಯಾಕೆ ಹಂಗೆ ಹೇಳಿ ಎಂಥ ಚಂದ ಹೇಳಿದ್ರು. ಭಗವದ್ಗೀತೆ ಕಾಮಶಾಸ್ತ್ರದಂತ ಅವ ಹೇಳಿದ.
ಯಾಕೆ ಹೇಳ್ಯಾರ ಅದಕ್ಕೆ ಅವ್ನಿಗೆ ಹೆಂಡತಿ ತೃಪ್ತಿ ಸಿಕ್ಕಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ರು. ಕೊಟ್ಬಿಟ್ರು ಭಾಷೆ ಹಂಗೆ ಬೇಬರ್ನಾಗ ಬಂತ ಅಂತ ಹೇಳ್ಕೊಡ್ರಿ ನೀವು. ಯಾರು ಧೈರ್ಯ ವಿಚಾರ ಮಾಡ್ರಿ ನೀವು, ಎಷ್ಟು ಧೈರ್ಯ ಅವ್ನು ಕೊಡೋ ಹೊತ್ನಾಗ ಉತ್ತರ ಕೊಡಿ ಸುಮ್ಮನೆ ನಾವು ದಿನ ಅವನ ಹೆಸರು ದಿನ ಖಂಡನ ಮಾಡ್ಕೊನ. 26ನೇ ಉಪನ್ಯಾಸ ಭಗವದ್ಗೀತಾದ ಮೇಲೆ ಏನು ಮಂದಿ ಸೇರ್ಬೇಕು ಏನು ತಾನ ಅಸಾಧ್ಯ ಇತ್ತದು ನೋಡ್ಬೇಕಂದ. ಅದಕ್ಕೆ ಯಾಕೆ ಹೇಳಿ ಗೊತ್ತು ನಿಮಗೆ, ಇಲ್ಲಿ ಹರಿಕಥಾಮೃತ ಸಾರದಾಗ ಅಂಥವ್ಯಾವಿಲ್ಲ. ಭಾಗವತ, ಭಾರತ, ಪುರಾಣ, ರಹಸ್ಯ ತತ್ವಗಳ ಅರುಪು ತಿಳಿಸಿಕೊಡು ನನಗೆ. ಯಾರಿಗೆ ಕೇಳ್ಕೊತಾರ? ಭಾರತೀಯ ದೇವರಿಗೆ. ಕರುಣದಲ್ಲಿ ನನಗೊಂದು ಕರುಣ ಮಾಡಿ, ಬೇರೆ ಏನು ಊಟ ಬೇಡ, ಉಸಾಬರಿ ಬೇಡ, ಏನು ಬೇಡ, ನನ್ನ ದುಡ್ಡು ಬೇಡ, ದುಗಾಣಿ ಬೇಡ. ಭಾರತ, ಭಾಗವತ, ಪುರಾಣ, ರಹಸ್ಯ ತತ್ವಗಳು. ನಿಮಗೆ ಕೇಳಿದ್ರೆ ಹಂಗೆ 18 ಪುರಾಣ ಒಂದು ಕೇಳಿಲ್ಲ ನೀವು? ಪುರಾಣ ಎಷ್ಟವು? 18. ಅಷ್ಟಾದಶ ಪುರಾಣಾನಾಂ ಸಾರೋ ವ್ಯಾಸೇನ ಕೀರ್ತಿತಃ. ಆ ವೇದ ವ್ಯಾಸರಿಗೆ ಉದ್ಯೋಗ ಇತ್ತಿಲ್ಲೂ 18 ಪುರಾಣ ಬರ್ತಾರೆ ಮಹಾನುಭಾವರು ಕುತ್ಕೊಂಡು. ಬರೆದ ಮೇಲೆ ಅನ್ನಿಸ್ತಂತವ್ರಿಗೆ ಇವ್ನು ಯಾರು ಓದೋರು ಅಂದ್ರೆ ಅವ್ರು ಯಾರು ಓದ್ತಾರ ಅವ್ರನ್ನ ಅಂತಾನೆ. ಅವ್ನು ಸೀಟೇ ಕೇಳ್ತಾನೆ, ಅವನೇನಾರ ಎಕ್ಸಾಮಿನೇಷನ್ಯಾಗ ನೌಕರಿ ಕೊಡ್ಬೇಕು ಕೇಳ್ತಾರ ಅವ್ನು ಯಾಕೆ ಕೇಳೋದು ಇದಿಲ್ಲ. ಆಮೇಲೆ ಅನ್ಕೊಂಡ್ರು ಹಂಗಾರೆ ಬೇಡೇ ಬೇಡ, 18 ಪುರಾಣ ಸಾರ ಒಂದೇ ಮಾತೇ ಹೇಳ್ತೀನಿ ಅಂದ್ರೆ ಅವ್ರು. ಓದಲಿಕ್ಕೆ ಹೋಗ್ಬೇಡ್ರಿಪ್ಪ, ಒಂದು ಮಾತು ಹೇಳಿ ಅದನ್ನ ತಿಳ್ಕೊಂಡು ಅಡ್ಡಾಡ್ಕೊತ ಹೋಗ್ರಿ ಅಂದ್ರೆ ಅವ್ರು. ಅಷ್ಟಾದಶ ಅಂದರೆ ಎಷ್ಟು? 18. ಅಷ್ಟಾದಶ ಪುರಾಣಾನಾಂ ಸಾರೋ, ಅದು ಸಾರ, ವ್ಯಾಸೇನ ಕೀರ್ತಿತಃ. ಇಷ್ಟು ಪುರಾಣ ಸಂದೇಶ ಒಂದೇ ಸಾಲಿನಾಗ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಬರ್ತದೆ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಬರ್ತದೆ. 18 ಪುರಾಣ ನಮ್ಮ ಹುಡುಗರು ಹೇಳಂದ್ರೆ ಹೇಳಕ್ಕೆ ಸಾಧ್ಯನೇ ಆಗ್ತದೆ. ಅದ್ಯಾರಿಕಂದ್ರೆ ಅವ್ರಿಗೆ ಆಗಲ್ಲ ಹೋಗಲ್ಲ ಅಂತಾರೆ. ಅದು ವೇದವ್ಯಾಸರಿಗೆ ಅದು ಗೊತ್ತಿತ್ತು. 18 ಪುರಾಣ ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರಿಗೆ ಏನು ಗೊತ್ತಿತ್ತು ಅವ್ರಿಗೆ. ಅದನ್ನು ಶ್ಲೋಕ ಮಾಡಿಬಿಟ್ರು ಅವ್ರು. ಆ ಶ್ಲೋಕ ಅಂದ್ಬಿಟ್ಟು 18 ಪುರಾಣ ಅಷ್ಟು ಬಾಯಿ ಬರ್ತಾವೆ ನಿಮಗೆ. ಆಮೇಲೆ ಬರ್ಕೊಡ್ರಿ ಯಾರು ಬೇಕಾ, ಹಿಂಗಾಗಿ ಹೇಳ್ಕೊಡ್ತೇನೆ ನಿಮಗೆ. ಅದನ್ನ ಹಂಗೆ ಹೇಳ್ತೀನಿ ಮುಂದೀಗ. ಮಧ್ವಯಂ ಭದ್ವಯಂ ಚೈವ ಭೃತ್ರಯಂ ಚತುಷ್ಟಯಂ ಅನಾಪಲ್ಲಿಂಗ ಕೂಸ್ಕಾನಿ ಪುರಾಣಾನೇ ವಿಧೋ ವಿದುಹು. ಮದ್ವಯಂ, ಮಯಿಂದ ಪುರಾಣ 2. ದ್ವಯ ಅಂದರೆ ಎಷ್ಟು? ಮದಿಂದ ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ. ಭದ್ವಯಂ, ಭದಿಂದ 2 ಭಾಗವತ ಪುರಾಣ, ಭವಿಷ್ಯೋತ್ತರ ಪುರಾಣ. ಭೃತ್ರಯಂ, ಬ್ರದಿಂದ 3 ಬ್ರಹ್ಮಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ. ಅನಾಪಲ್ಲಿಂಗ ಕೂಸ್ಕಾನೆ ಒಂದಕ್ಕೊಂದು. ಅಂದ ಅಗ್ನಿ ಪುರಾಣ, ನಾ ಅಂದ್ರೆ ನಾರದ ಪುರಾಣ, ಪ ಅಂದ್ರೆ ಪದ್ಮ ಪುರಾಣ, ಲಿ ಅಂದ್ರೆ ಲಿಂಗ ಪುರಾಣ, ಗ ಅಂದ್ರೆ ಗರುಡ, ಸ್ಕಂದ ಸ್ಕಂದ ಒಂದು ಕೂರ್ಮ. 18 ಲೆಕ್ಕ ಹಾಕ್ರಿ. ಅನಾಪಲ್ಲಿಂಗ ಕೂಸ್ಕಾನಿ ಪುರಾಣಾನೇ ವಿಧೋ ವಿಧು. ಇದನ್ನ ಬಿಟ್ಟು 18 ಪುರಾಣ ಬಾಯಿಗೆ ಬಂದ್ಬಿಡೋದು ಸತ ಸತ. ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ ಆಕೆ ಅಂತಾಳ ದಾಸರಂತಾರ. ನನಗೆ ಭಾರತ ಕಾವ್ಯ ಇತಿಹಾಸ, ಭಾಗವತ ಇದರ ರಾಮಾಯಣ ಎಷ್ಟು ಬಂದು ಅಂತ ಇದ್ರಾಗ. ಭಾಗವತ, ಭಾರಣ, ಪುರಾಣ ಅವುಗಳ ರಹಸ್ಯ ಅಂದ್ರೆ ಅವು ಮೇಲೆ ನೋಟಕ್ಕೆ ಅರ್ಥ ಆಗೋದಿಲ್ಲ. ಹಂಗೆ ಅದರ ರಹಸ್ಯ ಹೇಳಲಿಕ್ಕೆ ಶ್ರೀಮದಾಚಾರ್ಯ ಬರ್ಬೇಕು ನಮಗಂತ ಅರ್ಥ. ಭಾಷ್ಯಾದಿಗಳು ಬರಬೇಕು. ಅದರ ತತ್ವ ಹೇಳಲಿಕ್ಕೆ ಟೀಕಾರಾಯರು ಬರ್ಬೇಕು ಮುಂದೆ ನಮಗೆ, ರಾಯರು ಬರ್ಬೇಕು ಮುಂದೆ ನಮಗೆ. ಆ ಪುರಾಣ, ಅದ್ರ ಕ್ರಮ, ಅದರ ಭಾಷ್ಯ, ಅದ್ರ ಟೀಕಾ, ಅದ್ರ ಟಿಪ್ಪಣಿ, ಅದ್ರ ವಿವರಣ ಇವೆಲ್ಲ ತಲೆ ಬರಲಿ. ಅವನು ಮಾತ್ರ ಹಾಕಿದ ಹರಿಕಥಾಮೃತಾರ, ಬೇರೆ ಏನು ಹಾಕೋದಿಲ್ಲ. ಇಂಥ ಗ್ರಂಥಗಳ ಮಹಾನುಭಾವ ನೋಟ. ಇಡೀ ಹರಿಕಥಾಮೃತಾರ ದೊಡ್ಡ ಗ್ರಂಥಗಳ ಒಂದು ಸರಮಾನ ಇದ್ದಂಗೆ ತಿಳ್ಕೊಟ್ಟೆ. ಭಾಗವತ, ಭಾರತ, ಪುರಾಣ, ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ನನಗೆ ಬ್ಯಾರೆ ಬೇಡ, ಹೆಜ್ಜೆ ಹೆಜ್ಜೆಗೆ ನಾನು ಮುಂದೆ ಹೇಳ್ಕೊತ ಹೋಗ್ತೀನಿ. ಹೇಳೋ ಹೊತ್ನಾಗ ಇಲ್ಲಿ ಇಂಥ ಸ್ತುತಿ ಅದ, ಇಲ್ಲಿ ಇಂಥ ಮಂತ್ರ ಅದ, ಇಂಥ ಗ್ರಂಥ ಹೇಳ್ಕೊತ ಹೋಗ್ತೀನಿ. ಲಕ್ಷ ಕೊಡ್ರಿ ಅಲ್ಲಿ ಬರ್ಕೊಂಬಿಡ್ರಿ ಬೇಕಾರೆ. ಬರೋ ಹೊತ್ನಾಗ ಇಂಥ ತಪ್ಪು ಹೇಳ್ಕೊ, ಇಲ್ಲಿ ಭಾಗವತ ಅದ, ಇಲ್ಲಿ ರಾಮಾಯಣ ಅದ, ಇಲ್ಲಿ ಭಾರತ ಮುಂದೆ ಬರ್ತಾವ, ಅಲ್ಲಿ ಹೇಳ್ಕೊತ ಹೋಗ್ತೀನಿ ನಮಗೆ. ಇಂತೂ ಇಷ್ಟು ಅದ್ಭುತವಾಗಿರ್ತಕ್ಕಂಥವು ಬೇರೆ ಏನು ನೋಡ್ಲಿಕ್ಕೆ ಹೋಗಲ್ಲ. ವಿದ್ವಾಂಸರಾಗ ಏನು ನೋಡ್ಬೇಕು? ಅನೇಕ ಗ್ರಂಥಗಳು, ಟಿಪ್ಪಣಿ, ಟೀಕ್ನ ಎಲ್ಲಿ ತನಕ ಬಂದು ಕೇಳಿದ್ರೆ ನಮ್ಮ ಧೀರೇಂದ್ರ ಸ್ವಾಮಿಗಳು ಮನ್ಯು ಸೂಕ್ತಕ್ಕೆ ನರಸಿಂಹಪುರ ಅರ್ಥ ಮಾಡ್ತಾರೆ. ದಾಸ ಅದನ್ನೂ ತೊಗೊಂಡಾಗಿದ್ದಾರೆ. ಅಲ್ಲಿ ತನಕ ಗ್ರಂಥ ಸಿಕ್ಕಿದ್ದು ಅವರಿಗೆ. ಇಷ್ಟು ವೈಭವ, ಹರಿಕಥಾಮೃತ ವೈಭವ ಅಂತ ಇಷ್ಟು ಗ್ರಂಥ ಟಿಪ್ಪಣಿ, ಅದಕ್ಕೆ ಮಹಾಗ್ರಂಥ ಅಂತ ಅದಕ್ಕೆ. ಇದನ್ನು ಓದೋದೇ ಒಂದು ಭಾಗ್ಯ. ಮೊದಲು ತಿಳ್ಕೊಂಬಿಟ್ರು. ಮನೆಯಾಗಿರೋದು ಒಂದು ಭಾಗ್ಯ, ಓದೋದು ಮತ್ತೊಂದು ಭಾಗ್ಯ. ಜೀವನದಾಗ ಒಮ್ಮೆರೆ ಈ ಗ್ರಂಥ ಓದಿಬೇಕು ತಿಳ್ಕೊಟ್ಟು ಕೊಡ್ರಿ, ಅದು ನಿಮ್ಮ ಜೀವನ ಸಾರ್ಥಕ ಆಗ್ತಕ್ಕಂಥದ್ದು. ಇಷ್ಟು ಗ್ರಂಥಗಳ ಮಹಿಮಾ ಹರಿಕಥಾಮೃತದ ಉಣ್ಣು ಅನ್ನೋ ಮಾತನ್ನು ಹೇಳಿ ಅವ್ವ ಇದನ್ನು ಮಾತ್ರ ಕೊಡು ನನಗೆ ಅಂತ ಹೇಳಿದೆ. ಅದಕ್ಕೆ ನಿಮಗೆ ಭಾರತ, ಭಾಗವತ, ಪುರಾಣ, ರಹಸ್ಯ ತತ್ವಗಳ ನಿಮ್ಮದು ಹೇಳಿದ್ನೇಲೋ ಗೊತ್ತಿಲ್ಲ ನಿಮಗೆ. ಹೆಂಗೆ ಪುರಾಣ ರಹಸ್ಯ ಕೇಳಿದ್ರೆ ಇರೋ ಅರ್ಥ ಬೇರೆ, ಅಲ್ಲಿ ಬೇರೆ ಅರ್ಥ ಬರ್ತಾ. ಉದಾಹರಣೆ ಭಾಗವತನ ತಗೊಳ್ರಿ ನೀವು. ಭಾಗವತ ಮೇಲೆ ಕಾಣ್ತದೆ ನೋಡ್ಲಿಕ್ಕೆ. ಆಚಾರ್ಯ ಭಾಗವತ ತಾತ್ಪರ್ಯ ಬರೋದು ಅಂತ ಅದು ತಿಳ್ಲಿಕ್ಕೆ ಅರ್ಥ ಆಗ್ಯದ ನಮಗೆ. ಭಾಳ ಹೆಜ್ಜೆ ತಾತ್ಪರ್ಯ ಬೇಕು ನಮಗೆ. ಪುರಾಣ, ಭಾರತ ಪುರಾಣ, ಮಹಾಭಾರತಕ್ಕೆ ಬರೋದು ತಾತ್ಪರ್ಯ ನಿರ್ಣಯ ಬರ್ತದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಬರ್ತದೆ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಮಹಾಭಾರತ ಒಂದು ಶ್ಲೋಕ ಬರ್ತದೆ ನಿಮಗೆ, ಇಲ್ಲಿ ಹೇಳಿದ್ಮೇಲೆ ಗೊತ್ತಿಲ್ಲ. ಹಿಂದೆ ಅಲ್ಲೇ ಭಾಗವತ ಹೇಳೋ ಮುಂದೆ ಅರ್ಥ ಮಾಡಿರ್ತಕ್ಕ. ಕೇಶವಂ ಅರ್ಥ ಆಗ್ತದೆ. ಕೇಶವಂ ಪತಿತಂ ದೃಷ್ಟ ಪಾಂಡವ ಹರ್ಷ ನಿರ್ಭರಾಹ ರುದಂತೆ ಕೌರವಾಶ್ಚೈವ ಹಾ ಕೇಶವ ಕೇಶವ. ಶ್ಲೋಕಿದು ಮಹಾಭಾರತದ್ದು. ಕೇಶವ ಅಂದರೆ ಯಾರು? ಕೃಷ್ಣ. ಪತಿತ ಬಿದ್ದ,
ಕೃಷ್ಣ ಬಿದ್ದುಬಿಟ್ಟು ಪಾಪ ಕೃಷ್ಣ ಬೀಳ್ತಾನೆಲ್ಲ ಅರ್ಥ ಆಗೋದು ಹಿಂಗೆ ಅರ್ಥ ಆಗ್ತದೆ ಮತ್ತೆ ಅದು ನೋಡಿದರು ಯಾರು ಪಾಂಡವರು ಹರುಷ ನಿರ್ಭರ ಕುಣದಾಳೆ ಕೃಷ್ಣ ಬಿದ್ದ ಕುಳ್ಳಿ ಹತ್ಬಿಟ್ಟು ಪಾಂಡವರೇನು ರುದಂತೆ ಕೌರವಾಶ್ಚೈವ ಕೌರವರು ಹಳ್ಳಿಗೆ ಹತ್ತಿರಂತ ಹಾ ಕೇಶವ ಕೃಷ್ಣ ಬಿದ್ದಲ್ಲೋ ಪಾಪ ಹಳ್ಳಿಗೆ ಹತ್ತಿರಂತ ಪಾಂಡವರಿಗೆ ಹರ್ಷ ಆಗ್ಯದ ಕೌರವರಿಗೆ ದುಃಖ ಆಗ್ಯದ ಹೊಂದ್ತಂದಿದ್ದು ಪಾಂಡವರಿಗೆ ದುಃಖ ಆಗದೆ ಕೃಷ್ಣ ಬೀಳೋದೇ ಇಲ್ಲ ಮೊದಲ ಪ್ರಶ್ನೆ ಇಲ್ಲೇ ಇಲ್ಲ ಕೃಷ್ಣ ಬಿದ್ದಾನೋ ಒಂದೇ ತಪ್ಪು ಆ ಕಾನ್ಸೆಪ್ಟ್ ತಪ್ಪಂದೇಕೆ ಪಾಂಡವರು ಅಣಗೋದಂಗೆ ಅದು ಎರಡನೇ ತಪ್ಪದು ಕೌರವಳದು ಮೂರನೇ ತಪ್ಪದು ಅರ್ಥ ಏನಂಗಾರ ನೋಡ್ರಿ ಆ ಶಬ್ದ ಬಿಡಿಸಿ ಅಂತಾರೆ ಕೆ ಶವ ಶಬ್ದದ ಕೆ ಇತ್ಲಾಗ ತೊಡ್ರಿ ಶವ ಇತ್ಲಾಗ ಹಾಕ್ರಿ ಕೆ ಶವ ಶವ ಅಂದ್ರೇನು ಡೆಡ್ ಬಾಡಿ ಕ ಅಂದ್ರೆ ನೀರು ಕೆ ಸಪ್ತಮಿ ಭಕ್ತಿ ನೀರಿನಲ್ಲಿ ಅಂತ ಅರ್ಥ ಮಹಾಭಾರತ ಯುದ್ಧ ನೋಡಿದಿರುತ್ತೆ ಯಾರೋ ಬಾಣ ಹೊಡೆದ್ರು ಒಂದು ಹೆಣ ಹೋಗಿ ನೀರ ಬಿತ್ತು ಅಲ್ಲಿ ಒಂದು ಸರೋವರದಾಗ ಅದನ್ನು ದೃಷ್ಟ್ವಾ ನೋಡಿದ್ರು ಪಾಂಡವ ಪಾಂಡವರಲ್ಲ ಬಾತುಗುಳಿ ಬಿಳಿ ಬಣ್ಣ ಇರ್ತದೆ ಅದಕ್ಕೆ ಪಾಂಡವರಿಗೆ ಬಿಳಿ ಬಣ್ಣ ಅಂತಾರೆ ಮತ್ತೊಂದು ಅರ್ಥ ಬಾತುಗುಳಿ ಭಯಂಕರ ಸಂತೋಷ ಆತಂತ ಯಾಕೆ ತಿಲ್ಲಿ ಬರ್ತದೆ ಕೌರವ ಹಳ್ಳಿ ಕೌರವ ಅಂದ್ರೆ ನರಿಗಳು ಯಾಕೆ ಅವು ತಿಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಕೌರವ ರುದಂತೆ ಕೌರವಾಶ್ಚೈವ ಹಾಕಿ ಹಿಂಗೆ ಎಷ್ಟಂತ ಅರ್ಥ ಮಾಡ್ತೀರಿ ನೀವು ಇಂಥ ನಮ್ಮ ಶಾಸ್ತ್ರಕ್ಕೆ ಅದಕ್ಕೆ ನಮ್ಮಲ್ಲಿ ಭಾರತ ಭಾಗವತ ಪುರಾಣ ಅದರ ರಹಸ್ಯ ಹೇಳಿಕೊಟ್ಟರು ಶ್ರೀಮದಾಚಾರ್ಯರು ಮುಂದೆ ಟಿಪ್ಪಣಿದಾಗ ಅದರ ತತ್ವ ಹೇಳಿಕೊಟ್ಟಿರ್ತಕ್ಕಂಥ ಮುಂದೆ ಬರ್ತಿದ್ದಾರೆ ಟಿಪ್ಪಣಿಕಾರರು ಇವು ಟಿಪ್ಪಣಿ ಇಲ್ಲದೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಿಳ್ಕೊಂಬಿಟ್ರೆ ನೀವು ಅಷ್ಟು ಅದ್ಭುತವಾಗಿರ್ತ ಗ್ರಂಥಗಳು ಅದಕ್ಕೆ ಅಂತಾರ ಜಗನ್ನಾಥದಾಸು ಸ್ವಾವ ನನಗೆ ಇಂಥವೆಲ್ಲ ತಲೆ ಒಳಗೆ ಹಾಕಿ ಇದನ್ನು ಬರೆಯೋ ಪ್ರೇರಣೆ ಮಾಡಿಕೊಡು ನಾ ಅಲ್ಲ ಬರೆಯವ ನೀ ಬರ್ಸೋಕೆ ಅಂತ ಯಾರಿಗೆ ಭಾರತೀಯ ದೇವರಿಗೆ ಅಂತ ಪ್ರಾರ್ಥನೆ ಮಾಡ್ಕೋತಾರೆ ಇಂಥ ಭಾರತೀಯನ ಪ್ರಾರ್ಥನೆ ಮಾಡಿಕೊಂಡು ಮುಂದುವರೆದು ನೋಡ್ರಿ ವೇದವ್ಯಾಸ ದೇವರಿಗೆ ಬರ್ತಾರೆ ಖರೆ ವೇದವ್ಯಾಸ ದೇವರ ಅವತಾರನ ಇಲ್ಲಿ ಬರಬಾರ್ದಾಗಿತ್ತು ಅವರು ಮೊದಲೇಗೆ ಬರ್ಬೇಕು ಅವರು ತಾರತಮ್ಯ ತಪ್ಪಿಲ್ಲ ಇಲ್ಲಿ ಅಲ್ಲಿ ನೋಡ್ರಿ ಭಾಗವತಾಗ ಅಲ್ಲಿ ಅಂತಿದ್ದೆ ಮುಂದೆ ಹೇಳೋ ಬಂದ ನಾರಾಯಣಂ ನಮಸ್ಕೃತ್ಯ ನರಂ ಶೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಅಲ್ಲಿ ಕೊನೆ ತೊಗೊಂಡ ವ್ಯಾಸದೇವ್ರ ವೇದವ್ಯಾಸದೇವ್ರನ್ನ ದೇವೀಂ ಸರಸ್ವತೀಂ ವ್ಯಾಸಂ ಅಲ್ಲಿ ಹೇಳಿಷ್ಟು ನಾ ಗ್ರಂಥ ಮುದಿ ಅಂತ ಹೇಳ್ಕೊತ ಹೋಗ್ತಾರೆ ಯಾಕೆ ತೊಗೊಂಡ್ರು ಅಂತ ಕೇಳಿದ್ರೆ ನಮ್ಮ ಸಿದ್ಧಾಂತೊಳಗೆ ನಮ್ಮ ಪರಂಪರೆ ಏನು ಗೊತ್ತಾ ನಿಮ್ಗೆ ಇನ್ನು ಮತ್ತು ಮಧ್ವಾಚಾರನ ಬಿಟ್ಟು ಉಳಿದವರು ವೇದವ್ಯಾಸೋ ಕಶ್ಚನ ಋಷಿ ಅಂತಾರ ಯಾವನೊಬ್ಬ ಋಷಿ ಅಂತ ದೇವ್ರ ಅವತಾರ ಅನ್ನೋದು ನಂಬುದಿಲ್ಲ ಅವರು ಹಿಂಗೊಂದು ವ್ಯಾಖ್ಯಾನ ಅದ ವೇದವ್ಯಾಸೋ ಯಾವನೊಬ್ಬ ಋಷಿ ಅವ ದೇವರ ಅವತಾರ ಅಲ್ಲ ಅನ್ನೋರಿದ್ದಾರೆ ಅಂಥವ್ರಿಗೆ ಮೋಹ ಆಗಲಿ ಅವ್ರಿಗೆ ಕೆಟ್ಟ ಸಾಧನ ಆಗಲಿ ಅಂತ ಬರೋದಂತ ಇದ್ದ ಜಗನ್ನಾಥ ತೊಂಬಂದು ಹಾಕ್ಯಾರ ಅವ್ರಿಗೆ ಅವತಾರ ಒಬ್ಬಳ್ದು ಅದನ್ನ ಹೇಳ್ತಾರೆ ಅವ್ರು ವರ್ಣ ಯಶ ಮಾಡ್ತಾರೆ ವೇದ ಪೀಠ ಒಂದನೇದು ಎರಡನೇದು ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಮೂರನೇದು ಮೋದ ಚಿನ್ಮಯ ಗಾತ್ರ ಮುಂದೊಂದು ಲೋಕ ಪವಿತ್ರ ಸುಚರಿತ್ರ ಅವ್ರು ವರ್ಣ ಬಂದೆ ನೋಡ್ಕೋ ಹರಿಕಥಾ ಟೆಕ್ನಿಕ್ ನೋಡಿದ್ರೆ ಮೊದಲಿನ 3 ಸಾಲಿನಾಗ ವರ್ಣ ಮಾಡ್ತಾರೆ ಅವ್ರು ನೀವು 3 ಸಾಲಿನಾಗ ಅವ್ರು ಪ್ರಾರ್ಥನೆ ಮಾಡ್ಕೋತಾರೆ ಹೆಂಗಿದ್ರೆ ಮತ್ತೆ ಛೇದ ಭೇದ ವಿಷಾದ ಕುಟಿಲ ಅನಂತಾದಿ ಮಧ್ಯ ವಿದೂರ ಆದ ಅನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಬಾದರಾಯಣ ವೇದವ್ಯಾಸದೇವರು ಬಾದರಾಯಣರು ಯಾವ ಬಾದರಾಯಣ ಯಾಕೆ ಬದರಿ ವೃಕ್ಷಕ್ಕಾಗಿರ್ತಕ್ಕಂಥವ್ರು ಬದರಿ ಕ್ಷೇತ್ರ ಬದರಿ ಅಂತ ಒಂದು ವೃಕ್ಷ ಅಲ್ಲಿ ವಾಸ ಮಾಡ್ಯಾರು ಅದಕ್ಕೆ ಬಾದರಾಯಣ ಶಬ್ದಕ್ಕೆ ಅರ್ಥ ಬದರಿ ಅಂತಕ್ಕಂಥ ವೃಕ್ಷದ ಕೆಳಗಿದ್ದವರು ಬಾದರಾಯಣ ಅಂತ ಅರ್ಥ ಹೆಂಗೆ ವೇದ ಪೀಠ ಅವ್ರ ವೈಶಿಷ್ಟ್ಯ ವೇದವೇ ಪೀಠವಾಗಿ ಉಳ್ಳವರು ಸಮಗ್ರ ವೇದವನ್ನು ವ್ಯಾಖ್ಯಾನ ಮಾಡಿದ್ರು ಯಾರು ಅವರೇ ವೇದಕ್ಕೆಲ್ಲ ವೇದನೋ ಅನಂತ ವೈ ವೇದ ವೇದ ಅನಂತವಂತ ಇಷ್ಟು ಓದಲಿಕ್ಕಾಗೋದಿಲ್ಲ ಕಲಿಯುವುದ ಮಂದಿಗೆ ಅಂತ ತಿಳ್ಕೊಂಡು ಹೇಳಿ ಅವನಿಷ್ಟು 4 ಭಾಗ ಮಾಡಿದರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಮಾಡಿಕೊಟ್ಟು ಓದಲಿಕ್ಕೆ ಅನುಕೂಲ ಮಾಡಿಕೊಟ್ರು ನಮಗೆ ವೇದವೇ ಪೀಠ ಹೊಳ್ತಕ್ಕಂಥವ್ರು ಮಹಾನುಭಾವರು ವಿರಿಂಚಿ ಭವ ವಿರಿಂಚಿ ಅಂದ್ರೆ ಬ್ರಹ್ಮದೇವರು ಅವ್ರ ಮಗನಾಗಿ ಅವತಾರ ಮಾಡಿರ್ತಕ್ಕಂಥವ್ರು ವೇದವ್ಯಾಸದೇವರು ಶಕ್ರ ಇಂದ್ರದೇವರು ಅವರಿಗೆ ಸುರ ಮುಂತಾಗಿರುವಂಥ ದೇವತೆಗಳಿಗೆ ವಿಜ್ಞಾನದಾಯಕ ಜ್ಞಾನ ಕೊಡ್ತಕ್ಕಂಥ ಮಹಾನುಭಾವರು ಯಾರು ವೇದವ್ಯಾಸದೇವರು ಮೋದ ಚಿನ್ಮಯ ಗಾತ್ರ ನಮ್ಮಂಗೆ ಶುಕ್ಲ ಶೋಣಿತ ಶರೀರ ಅವರಲ್ಲ ಚಿನ್ಮಯ ಮೋದ ಚಿನ್ಮಯ ಗಾತ್ರ ಅವರಂಥವರು ಲೋಕ ಪವಿತ್ರ ಲೋಕಕ್ಕೆ ಪವಿತ್ರ ಆಗಿರ್ತಕ್ಕಂಥ ಮಹಾನುಭಾವರು ಸುಚರಿತ್ರ ಸುಚರಿತ್ರ ಒಳ್ಳೆಯ ಚರಿತ್ರ ಒಳ್ಳೆಯ ಇತಿಹಾಸ ಒಳ್ಳೆಯ ಚರಿತ್ರ ಇರ್ತಕ್ಕಂಥ ಮಹಾನುಭಾವರು ಒಂದರ್ಥ ಅಲ್ಲಿ ನೋಡಿ ಶಬ್ದ ಬಿಡಿಸ್ತೇನೆ ಹಂಗಾನ ವ್ಯಾಖ್ಯಾನಕಾರ ಹೇಳಿದಂಗೆ ಹತ್ರ ಬಿಡ್ರಿ ಏನು ಉಳಿತಲ್ಲೇ ಸುಚರಿ ಉಳಿತಿಲ್ಲ ನೋಡ್ರಿ ಸೂಚರಿ ಹೆಂಗೆ ಶಬ್ದ ಗೊತ್ತಾ ಸ ಪ್ಲಸ್ ಉ ಕೂಡಿ ಸು ಆತು ಚ ಒಂದು ಅಕ್ಷರ ರ ಪ್ಲಸ್ ಇ ಕೂಡಿ ರಿ ಆತು ಸ ಪ್ಲಸ್ ಉ 2
ಚ ಒಂದು, ರ ಪ್ಲಸ್ ಈ ಕೂಡಿ ಎರಡಾದು, ಒಂದು ಐದಾದು ಒಟ್ಟಿಗೆ. ಹೌದಾ? ಮನುಷ್ಯ, ಗಂಧರ್ವ, ದೇವತೆಗಳು, ರಾಜರಿಗೆ ರಕ್ಷಣಾ ಮಾಡ್ತಕ್ಕಂಥ ಮಾರುವುದು ಅಂತ ಸುಚರಿತ್ರ ಶಬ್ದಕ್ಕೆ ಅರ್ಥ. ಇಂಥವ್ರನ್ನ ಅದ ಅರ್ಥ ಸುಚರಿತ್ರ ಶಬ್ದ ಈ ಅರ್ಥ ತಲೆ ಬಂತು ಕಲ್ಪನಾ ಬಂದಿಲ್ಲ ಸುಚರಿತ್ರ ಅಂತ ಹೇಳೋ ಅರ್ಥ. ಹೆಂಗಿದ್ದೀರಿ? ಛೇದ ಭೇದ ವಿಷಾದ, ನಿಮಗೆ ಯಾವುದೇ ದೇಹಕ್ಕೆ ಛೇದ ಆಗಲಿ ಭೇದ ಆಗಲಿ ವಿಷಾದ, ಅವರು ಪೂರ್ಣಾನಂದರು. ಪೂರ್ಣಮದಃ ಪೂರ್ಣಮದ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವ. ಪೂರ್ಣ ಆಗಿರ್ತಾವೆ ಅವ್ರು, ಯಾವ ಛೇದ ಭೇದ ಯಾವ ದೋಷಗಳು ಅವ್ರಿಗಿಲ್ಲ ವೇದವ್ಯಾಸರಿಗೆ. ಪರಮಾತ್ಮ ಸಾಕ್ಷಾತ್ ಅವತಾರ ಅಂತ ಹೇಳಿದಂಗೆ. ಆದ ಅನಾದಿ ಕಾರಣ ಬಾದರಾಯಣ ತ್ವಾಹಿ ನನ್ನ ರಕ್ಷಣಾ ಮಾಡ್ರಿ, ಸತ್ರಾಣ ಶ್ರೇಷ್ಠ ಮಹಾನುಭಾವರೇ ರಕ್ಷಣಾ ಮಾಡಿ ತಿಳ್ಕೊಂಡು ವೇದವ್ಯಾಸರು ಇಲ್ಲಿ ಮುದ್ದಾಂ ತಂದು ಪ್ರಾರ್ಥನೆ ಮಾಡ್ತಿದ್ರಿ. ಯಾಕೆ ದುಷ್ಟರಿಗೆ ಸಾಧನ ಅಂತ ತಿಳ್ಕೊಂಡು ಹೇಳಿ. ಇಷ್ಟು ಹೇಳಿ ಅವ್ರ ನಂತರ ಯಾರನ್ನ ಪ್ರಾರ್ಥನೆ ಮಾಡೋಕ್ಕಿನ್ನೆಲ್ಲ ದೇವತೆ ಮೇಲೆ ಮಧ್ವಾಚಾರ್ಯನ ತಾರತಮ್ಯ ಬಂದಿಲ್ಲ. ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ, ವೇದವ್ಯಾಸರು ಮುಂದೆ ಬರ್ತಕ್ಕಂಥದ್ದು ಶ್ರೀಮದಾಚಾರ್ಯ. ಅಲ್ಲಿ ಹನುಮಂತಿನ ಸ್ತೋತ್ರ ಮಾಡ್ಯಾರ. ಅವರ ಅವತಾರಭೂತರಾಗಿರ್ತಕ್ಕಂಥ ಮಹಾನುಭಾವರು. ಎರಡು ಶ್ಲೋಕದೊಳಗೆ, ಎರಡು ನುಡಿ ಒಳಗೆ, ಒಂದೇ ನುಡಿ ಅಲ್ಲ. ಈ ಮುಂದಿಂದು ಅವ್ರ ನುಡಿನ ಇಲ್ಲಿ ಒಂದೇದು ಅವ್ರ ಮಹಿಮೆ ಹೇಳ್ತಾರೆ. ಯಾರ್ದು? ಮಧ್ವಾಚಾರ್ಯ ಮಹಿಮೆಯನ್ನು. ಎಂಥ ಚಂದನ ಶ್ಲೋಕ ನೋಡ್ರಿ ಅದು. ಏನು ಪುಣ್ಯ ಇದನಂದ್ರೆ, ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ಒಂದಧಿಕ ವಿಂಶತಿ ಕುವಾಶ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೋಳ್ ಅವತರಿಸಿ ಭಾರತೀರಮಣ ಮಧ್ವಾಭಿಧಾನದಿ ಚತುರ ದಶಲೋಕದಲ್ಲಿ ಮೆರೆದ ಅಪ್ರತಿಮಗೆ ವಂದಿಸುವೆ. ಅಪ್ರತಿಮರು. ಇಂಥ ಗುರುಗಳು ಮತ್ತೊಬ್ಬರು ಇಲ್ಲೇ ಇಲ್ಲ ಜಗತ್ತಿನಾಗ. ತಿಳ್ಕೊಂಡ್ರೆ ಅಖಂಡ ಅಖಿಲಾಂಡ ಕೂಡಿ 14 ಗುರುಗಳಾಗಿರ್ತಕ್ಕಂಥ ಮಹಾನುಭಾವರು ಮಧ್ವಾಚಾರ್ಯ ಒಬ್ಬರೇ. ಇಂಥ ಗುರು ಇಲ್ಲೇ ಇಲ್ಲ. ಅವ್ರಿಗೆ ಅವರೇ ಸಾಟಿ ಅಂತ. ಅದಕ್ಕೆ ಅಪ್ರತಿಮದಾಗ ಅವ್ರಿಗೆ ನಾ ಏನು ಮಾಡ್ತೀನಿ? ವಂದಿಸುವೆ ಅಂದರೆ ನಮಸ್ಕಾರ ಮಾಡ್ತಿರ್ತಾ ಇದ್ದಾರೆ. ಅದು ಮರಣ ಮಾಡ್ತಾರೆ. ಏನೇನು ಅವ್ರು ಹೆಂಗೆ ಅವತಾರ ಮಾಡಿದರು ಅನ್ನೋದು ಮೊದಲನೇ 3 ಸಾಲನೇ ಹೇಳ್ತಾರೆ. ಕ್ಷಿತಿ ಅಂದರೆ ಏನು? ಭೂಮಿ. ಕ್ಷಿತಿಯೊಳಗೆ ಏನಾಗಿತ್ತು ಅವಾಗ? ಮಣಿಮಂತ ಒಬ್ಬ ದೈತ್ಯ. ಈ ಮಣಿಮಂತನೇ ಮುಂದೆ ಹೇಳ್ಬರ್ದು ಗೊತ್ತಿಲ್ಲ, ಮುಂದೆ ಬೇರೆ ಬೇರೆ ಆಚಾರ ಅವತಾರ ಮಾಡ್ತಾರೆ. ಹೌದ್ರೆ ಮಣಿಮಂತ ಆಗಿರ್ತಕ್ಕಂಥ ಮೊದಲಾದ ಒಬ್ಬರಲ್ಲ ಅನೇಕ ಮಂದಿ ತೊಗೊಂಬಿಟ್ರಲ್ಲಿ ಅನೇಕ ದೈತ್ಯರು. ದುರಾತ್ಮರು ಅಂತ ಕರೆದಾರ ಅವ್ರನ್ನ ಜಗನ್ನಾಥದಾಸರು. ನೋಡ್ರಿ, ಈ ಶಬ್ದ ಯಾರಿಗೆ ಹಾಕೋದಿಲ್ಲ. ಜಗನ್ನಾಥದಾಸರು ಭಾಳ ಬೈಯೋದಿಲ್ಲ ಹಂಗೆ ಪಾಪ. ಇಲ್ಲಿ ದುರಾತ್ಮ ಶಬ್ದ ಹಾಕ್ಯಾರ. ಯಾಕೆ ದುರಾತ್ಮರು ಗೊತ್ತಾ? ಅವರು ಭಾಳ ಚಂದನ ಅರ್ಥ ದುರಾತ್ಮ ಶಬ್ದಕ್ಕೆ. ಭಾಳ ಕೆಟ್ಟ ವಿಚಾರ ಮಾಡೋರು. ಏನು ದುರಾತ್ಮ? ಯಾಕೆ ದುರಾತ್ಮರು? ದೇವರಿಗೆ ನಾನು ನೀನು ಒಂದ ಅಂತಾರ ಅವರು. ನಾನೇ ದೇವರು ಅಂತಾರ ಮತ್ತೆ. ಇದು ಈಗ ಶಾಸ್ತ್ರಕ್ಕೆ ಹೋಗೋದು ಬೇಡ. ಹೆಣ್ಮಕ್ಳಿಗೆ ನಿಮ್ಗೆ ಅರ್ಥ ಆಗ್ತದೆ ದುರಾತ್ಮ ಯಾಕೆ ಅನ್ನಬಾರ್ದು ಅಂತ ತಿಳ್ಕೊಂಡು. ನಾನೇ ದೇವರು ಅಂತ ಯಾಕೆ ಅನ್ನಬಾರ್ದು? ಹಂಗೆ ಉದಾಹರಣೆ ಹೇಳ್ತೇನೆ. ಯಾರಾದರೂ ನಮ್ಮ ಹೆಂಡಂದ್ರಿಗೆ ಏನಾರ ಚಾಷ್ಟಿ ಮಾಡಿದ್ರೆ ತಡ್ಕೊತೀರ ನೀವೆಲ್ಲ? ತಡ್ಕೊಳಿಕ್ಕೆ ಆಗೋದಿಲ್ಲ. ಹಂಗೆ ನಾನೇ ದೇವರು ಅಂದ್ರೆ ಲಕ್ಷ್ಮೀ ದೇವಿಗೆ ನಾವೇನಾದ್ವಿ ಅಲ್ಲ? ತಪ್ಪಲ್ಲ ಇದು. ಸಾಮಾಜಿಕ ನ್ಯಾಯ ಇದು. ಇವತ್ತು ಬೇಡ ಮತ್ತೊಬ್ರು ಹೆಂಡ್ರಿನ ಗಂಡ ಅನ್ನೋ ತಪ್ಪು ಹೌದಿಲ್ಲ. ಮತ್ತೆ ಲಕ್ಷ್ಮೀ ದೇವಿ ಮತ್ತು ಗಂಡ ಅಂದಂಗೆ ನಾನೇ ದೇವರು ಅಂದಂಗೆ ಆಗ್ತಿಲ್ಲ. ಮತ್ತೆ ಇದಂಥ ಅಪರಾಧ ಇತ್ತು. ವಿಚಾರ ಮಾಡಿ ಆ ಶಬ್ದ ಹೇಳ್ತಾರೆ ನೋಡಿ. ಮಣಿಮಂತ ಮೊದಲಾದ ಅತಿ ದುರಾತ್ಮರು ಅಂತ ಯಾಕಾರ ಅವ್ರನ್ನ ಅವ್ರು ನಾನೇ ದೇವರು ಅಂತಾರೆ. ನಾನೇ ದೇವರ ಲಕ್ಷ್ಮೀಪತಿ ಆದಂಗೆ ಆತಿವ್ರ. ಲಕ್ಷ್ಮೀಪತಿ ಒಬ್ಬ ನಿರವಕಾಶ ಧರ್ಮ ಯಾರಿಗೂ ಇರತಕ್ಕಂಥ ಶಬ್ದ. ಅದು ದುರಾತ್ಮನ ಕರೆದಾರ. ಏನು ಮಾಡಿದ್ರು ಅವರು? ಒಂದಧಿಕ ವಿಂಶ. ವಿಂಶ ಅಂದ್ರೆ 20. ಒಂದು ಮೇಲೆ ಎಷ್ಟಾಯ್ತು? 21. ಮಧುಜಿ ಬರೀ ಏಕವಿಂಶತಿ ಕುಭಾಷ್ಯ ದೂಷಕಂ ಕೇಳಿ ಅಲ್ಲೇ ಇಲ್ಲಿ. ಹೌದಾ? 21 ಮತಗಳನ್ನ ಖಂಡನ ಮಾಡ್ರಿ 22ನೇದ ಸ್ಥಾಪನೆ ಮಾಡಿರ್ತಕ್ಕಂಥ ಮಹಾನುಭಾವರು ಶ್ರೀಮದಾಚಾರ್ಯರು. ವಾಜರಾಜರಂತಾರ ಪೂರ್ವಂ ಪೂರ್ವಂ ಪೂರ್ವಪಕ್ಷ ಯಾವನ್ ಮಧ್ವಮತೋದಯ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮಯೇ ವಹಿ. ಸ್ವಾದಿ ವಾಜರಾಜರು ಬರೀತಾರೆ ಮಹಾನುಭಾವರು. ಅರ್ಥ ಮಾಡಿಕೊಡ್ರಿ, ಕ್ಲಿಷ್ಟದ ತಿಳಿಸಿ ಹೇಳ್ತಾನೆ ನಿಮಗೆ. ಮಧ್ವಾಚಾರ ಬರೋ ತನಕ ಏನು ಬಂದಿದ್ರು ಅವೆಲ್ಲ ನಮಗೆ ಪೂರ್ವ ಪಕ್ಷಗಳು. ಪೂರ್ವಂ ಪೂರ್ವಂ ಪೂರ್ವಪಕ್ಷ ಎಲ್ಲಿವರೆಗೆ? ಯಾವನ್ನ ಮಧ್ವಮತೋದಯ ಅವೆಲ್ಲವನ್ನ ಖಂಡನ ಮಾಡಿ ಶ್ರೀಮದಾಚಾರ್ಯ ಸಿದ್ಧಾಂತ ಮಾಡತಕ್ಕಂಥ ವೈಷ್ಣವ ಮತ, ತತ್ವವಾದ, ದ್ವೈತ ಸಿದ್ಧಾಂತ ಅಂತೆ ಸಿದ್ಧಸ್ತು ಸಿದ್ಧಾಂತ ವಾಜರಾಜರ ಮಾತು. ಯಾಕೆ ಹೇಳಿ ಗೊತ್ತೆ? ಇದನ್ನು ಯಾರು ಖಂಡನ ಮಾಡ್ಲಿಕ್ಕೆ ಹೋಗೇ ಇಲ್ಲ, ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕೆ ಮತ್ತಕ್ಕಂಥ ಸತ್ವ ಆ ಮತ್ತೊಳಗೆ. ಒಂದು ಉದಾಹರಣೆ ತೋಡ್ರಿ ನಿಮಗೆ. ನಮ್ಮಲ್ಲಿ ಪಂಚಭೇದ ಅದು. ಜೀವ ಜೀವ ಭೇದ, ಜಡ ಜಡ ಭೇದ, ಜಡ ಪರಮಾತ್ಮ ಭೇದ. ಮನೆ ಒಂದಷ್ಟು ಒಂದನು ಅವ್ವ ತಾಯಿ ಗಂಡ ಹೆಂಡತಿ ತಂಗಿ ತಾಯಿ ಒಟ್ಟರು ಒಂದಾಗ್ತಾರನೇ ಇಲ್ಲ. ಜೀವ ಜೀವ ಭೇದಲ್ಲ. ಈ ವಾಸಿಗೆ ಮತ್ತೊಂದು ವಾಸಿಗೆ ಭೇದದ ಇಲ್ಲ. ಜಡಕ್ಕೆ ಜೀವಕ್ಕೆ ಭೇದದ ಇಲ್ಲ. ಸಾಮಾನ್ಯ ತತ್ವ ಇದು. ಇದು ಒಬ್ಬಳು ಅಂತಂದ್ರೆ ಸಿದ್ಧಾಂತ ವೈಷ್ಣವ ಸಿದ್ಧಾಂತ ಅಗ್ನಿ ಪ್ರಾಕ್ಟಿಕಲ್ ಸಿದ್ಧಾಂತ ತಿಳ್ಕೊಂಬಿಡ್ರಿ.
ಏನು ಹುಳುಪು ಪೊಳಗು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಂತಾರೆ ಏಕವಿಂಶತಿ ಯವು ಕುಭಾಷ್ಯಗಳು, ಕೆಟ್ಟ ಭಾಷ್ಯ. ಅಲ್ಲಿ ಬಂದಿರ್ತಕ್ಕಂಥ ಭಾಷ್ಯ ಶಬ್ದಕ್ಕೆ ಅರ್ಥ ಯಾರು ಬ್ರಹ್ಮಸೂತ್ರ ಬರೆದ್ರೆ ಅವು ಮಾತ್ರ ಭಾಷ್ಯಗಳು. ಉಳು ಮತ ಹಿಡಿದು ಇಲ್ಲ ನಮ್ಮಲ್ಲಿ. ಯಾರು ಅನೇಕ ಮತ ಬಂದಾವು, ಜುರುತೋಷ್ಟ್ರ ಮತ ಈ ಮತಗಳು ಬಂದಾವು. ಭಾಷ್ಯ ಈ ಮೂಲವಾಗಿರ್ತಕ್ಕಂಥ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿ ಯಾರು ಏನು ಮಾಡ್ತಾರೆ ಅದೇ ಭಾಷ್ಯ ಅಂತ ಅರ್ಥ. ಹಂಗೆ 21 ಭಾಷೆ ಬಂದಿದ್ದು ಮೊದಲು. ಶಂಕರ ಭಾಷ್ಯ, ರಾಮಾನುಜ ಭಾಷ್ಯ, ಮಧ್ವಾಭಾಷ್ಯ, ಆ ಭಾಷೆ, ಈ ಭಾಷೆ, ಮಾಧವಲ್ಲ ಭಾಷೆ, 21 ಭಾಷೆ. ಆ 21 ಖಂಡನ ಮಾಡಿ 20 ತೋರಿಸ್ಕೊಟ್ರು. ನಿನ್ನ ಚಾರೋ ಮತ ಹೇಳಿ ನಿಮ್ಮ ನಾನು ಅದನ್ನು ಖಂಡನ ಮಾಡಿದರು. ಕೊನೆ ಬಂದ ಸಿದ್ಧಾಂತ ಯಾವುದು ಮಧ್ವಾಚಾರ ಮತ. ಇದನ್ನು ಯಾರು ಖಂಡನ ಮಾಡ್ಲಿಕ್ಕೆ ಆಗಿಲ್ಲ, ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಇದನ್ನು ನಾನು ದೇವ್ರು ಒಂದಾಗಲಿಕ್ಕೆ ಸಾಧ್ಯದನ? ಎಲ್ಲರೂ ಯಾರು ಕೈ ಮುಗಿತಾರ ಅವ್ರು ದೇವ್ರನ್ನ ಅಂದಂಗನ ಅವ್ರು ಎಲ್ಲರೂ ಕೈ ಮುಗಿತಾರ. ಎಲ್ಲ ಜಾತಿಯವ್ರು ಬರ್ತಾರ, ಪಂಚಾಮೃತ ಮಾಡಿಸ್ತಾ ಇದೀವಿ, ಮಂದಿ ದೊಡ್ಡ ಅಂದಂಗ ಆಗ್ತದೆ ಅವ್ರಿಗೆ. ಮತ್ತೆ ಅದು ಪ್ರಾಕ್ಟಿಕಲ್ ಒಪ್ಪುದೇ ಇಲ್ಲ ಅವ್ರು ತಿಳ್ಕೊಡ್ರಿ. ಅಂಥ ಮತ ನಮ್ಮ ಸಿದ್ಧ ಮತ ಹೇಳ್ತಾ ಇದ್ದಾರೆ. ರಚಿಸಲಾಗಿ ಎಲ್ಲಿ ಹುಟ್ಟ್ಯಾರ, ಎಲ್ಲಿ ಅವತಾರ ಮಾಡ್ಯಾರ? ನಡುಮನೆ ಎಂಬ ಬ್ರಾಹ್ಮಣನ. ನಡುಮನೆ ಮಧ್ಯಗೇಹ ಭಟ್ಟರು, ಅದು ಭಾಷಾಂತರ ಇದು. ಮಧ್ಯಗೇಹ ನಡುಮನೆ, ಮಧ್ಯ ಅಂದ್ರೆ ನಡು, ಗೇಹ ಅಂದ್ರೆ ಮನೆ. ಕನ್ನಡ ಭಾಷಾ ಚಂದ ನೋಡೋದು. ನಡುಮನೆ ಎಂಬ ಬ್ರಾಹ್ಮಣನ ಮಧ್ಯಗೇಹ ಭಟ್ಟರಲ್ಲಿ ಜನ ಮಧ್ಯೆ ಹೇಳ್ತಾ ಇದ್ದಾರೆ. ಈ ಪೂರ್ತಿ ಇದೆಲ್ಲ 2ನೇ ಸರಕ್ಕೆ ಮಧ್ವಿಜಯ. ಅಲ್ಲಿ ಹೇಳ್ತಾ ಇದ್ದಾರೆ ಹೆಂಗೆ ಅವತಾರ ಮಾಡಿರೋದನ್ನ. ನಡುಮನೆ ಎಂಬ ಬ್ರಾಹ್ಮಣ ವಿಜ್ಞಾನ ಭಾನುಮತಿ ಕಾಲ ಬಲೆ ನಲೀನೆ ದುರ್ಭಾಷ್ಯ ಸಂತ ಸಮತೋ ಜನತೆ ಹಿತೆಂದೆ ಮಾರ್ಗ ಸದಾ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾ ಶರಣಂ ಪ್ರಜಗ್ಮುಹು ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನ ದೈವೀ ಪ್ರಜಾ ವಿಶರಣಂ ಶರಣಾಗತಂ ನಃ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಹೌದಲ್ಲ? ಮತ್ತೆ ಅರ್ಥ ಹೇಳ್ತೇನೆ ನಮಗೆ ಇಲ್ಲಿ ನೋಡ್ರಿ. ನಡುಮನೆ ಎಂಬ ಬ್ರಾಹ್ಮಣ, ನಡುಮನೆ ಶಬ್ದಕರ್ತೇನು ಮಧ್ಯಗೇಹ ಭಟ್ರು. ಮಧ್ಯಗೇಹ ಕನ್ನಡ ಭಾಷಾ ಅಂದ್ರೇನು ನಡುಮನೆ. ನಡುಮನೆ ಎಂಬ ಬ್ರಾಹ್ಮಣ ಮಧ್ಯೆ ಭಟ್ಟರಲ್ಲಿ ಅವತಾರ ಮಾಡಿದೆ. ಯಾವಾಗ 21 ಕುಭಾಷ್ಯ ಬಂದ್ವಲ್ಲ ಅವನ ಸಂಘ ಏನಾಗಿತ್ತು ಅವಾಗ, ಕಾಲ ಹೆಂಗಿತ್ತು ಇಲ್ಲಿ ಹೇಳ್ತಾರೆ ಮಧ್ವಿದಾಗ. ವಿಜ್ಞಾನ ಭಾನು ಮತಿ ಕಾಲ ಬಲೆ ನಲೀನೆ. ಮಧ್ವಿಜ 2ನೇ ಸರ್ಗ. ಜ್ಞಾನ ಅಂತಕ್ಕಂಥ ಸೂರ್ಯ ಮುಳುಗಿ ಹೋಗಿದ್ದ. ವಿಜ್ಞಾನ ಭಾನು ಕಲಿಮಾಗಲಿ ನಿರ್ಭಾಷ್ಯ ಅನೇಕ ದುಭಾಷ ಸಂತತ ಜನತೆ ಇದೆ. ಆವಾಗ ಮಾರ್ಗ ಸದಾ ಸ್ಖಲತಿ ಖಿನ್ನ ಹೃದೋ ಮುಕುಂದಂ, ಎಲ್ಲ ಖಿನ್ನ ಹೃದಯರಾಗಿಬಿಟ್ಟಲ್ಲ ಕೂಡ ಒಳ್ಳೆ ಗುಣಕಾಳ ತೆಕ್ಕೊಂಡು. ಆವಾಗ ಭಗವಂತ ಆಜ್ಞಾ ಮಾಡಿದ. ಇದು ಭಗವಂತನ ಆಜ್ಞೆ. ಇದು ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನ ದೈವಿ ಪ್ರಜಾ ವಿಶರಣಂ ಶರಣಾಗತಂ ನಃ. ವಾಯುದೇವರೇ ಬರೀ ಕರ್ದ. ಮುಂದಿಂದು ಆನಂದಯೇ ಕ್ರಿಯಾಪದ ಅದಲ್ಲಿ. ನೀವು ಹೋಗಿ ಆನಂದ ಮಾಡು. ಅದಕ್ಕೆ ಆನಂದ ತೀರ್ಥರವರು. ಯಾರು ವಾಜಾಬಾ ಯಾರು ಹೇಳಿದ್ರು ಭಗವಂತ ಯಾರಿಗೆ ಹೇಳ್ದ? ಮುಖ್ಯಪ್ರಾಣ ಬಾಯಲ್ಲಿ ಕೂಡ ಬಾ ಇಲ್ಲ ಅಂದರು. 2 ಅವತಾರ ಮಾಡಿ ಆಗಲೇ ಈಗ ಹನುಮಂತರಾಗಿದ್ದೀವಿ. ಭೀಮಸಿಂಗ್ ಇನ್ನೊಂದು ಅವತಾರ ಮಾಡುವುದು ನನಗೆ ಆನಂದಯೇ. ಹೇ ಸುಮುಖ ಅಡ್ರೆಸ್ ಮಾಡ್ದಂಗೆ. ಹೇ ಸುಮುಖ ಅಂದ್ರೆ ವಾಯುದೇವರು. ಹೇ ಸುಮುಖ ಸುಂದರ ಅಂತ ಹೆಸರು ಅವರಿಗೆ, ಹನುಮಂತಿಯವರಿಗೆ. ಸುಂದರ ಕಾಂಡ ಹನುಮತ್ ಕಾಂಡ ಅಂತ ಹೆಸರು. ಸುಂದರಂ ಸುಂದರೇ ಧ್ಯಾಯೇತ್. ಸುಂದರೇ ಕಿನ್ನ ಸುಂದರಂ ಕೇಳ. ಸುಂದರಕಾಂಡ ಯಾವ ಸುಂದರಲ್ಲ? ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರೋರ್ವಾಹ, ಸುಂದರೇ ಕಿನ್ನ ಸುಂದರಂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಂಗೆ ಹೇ ಆನಂದಯೇ, ಹೇ ಸುಮುಖ, ಹೇ ಮುಖ್ಯ ಪ್ರಾಣದೇ ಆನಂದಯೇ. ನೀವು ಹೋಗಿ ಆನಂದ ಪ್ರಕಟ ಮಾಡು. ಎಲ್ಲರ ಹೋಗಬೇಡ. ಭೂಮಿ ಭಾಗೆ ಭೂಮಿ ಅವತಾರ ಮಾಡು. ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗೋ. ಮತ್ತು ಹಿಂಗೆ ಬಾಲ ಬಿಟ್ಕೊಂಡು ಹೋದಿ ನೀನು. ರೂಪಾಂತರೇಣ ನೀ ಹೆಂಗೆ ಹೋಗ್ಬೇಕು? ಬೇರೆ ರೂಪ ತೊಗೊಂಡೋಗಿ ಮತ್ತೆ ಹಂಗೆ ಬಾಲ ಬಿಟ್ಟು ಹೋಗಿ ರೂಪಾಂತರೇಣ ಹೋಗಿ ಮಾಡು. ಮಮ ಸದ್ಗುಣ ನಿರ್ಣಯೇನ. ಭಗವಂತ ಗುಣಪೂರ್ಣ ಸಿದ್ಧ ಹೋಗಿ. ಯಾರು ಆದೇಶ ಮಾಡಿದರು? ಭಗವಂತ. ಯಾರಿಗೆ? ಮುಖ್ಯ ಪ್ರಾಣದೇವರಿಗೆ. ವಾಯುದೇವರು ಬಂದಾರ. ಪ್ರಥಮ ಭೇಟಿ ಹಂಗೆ ಆಕಲ್ಪ. ಎಲ್ಲೇ ರಾಮಾಯಣದ ದೇವೋತ್ತಮರ ಜೀವೋತ್ತಮರ ಪ್ರಥಮ ಮಿಲನ ಕಿಷ್ಕಿಂದ ಇಲ್ಲೇ ಹಂಪಿ ಒಳಗ. ರಾಮದೇವರು ಲಕ್ಷ್ಮಣ ಬರ್ಲಿಕ್ಕೆ ಹತ್ತಾರ. ಸೀತಾನ ಕಳ್ಕೊಂಡಾಗಲೇ. ಅವಾಗ ಕಳ್ಕೊಂಡಿಲ್ಲ, ಹಂಗೆ ನಾಟಕ ಮಾಡ್ಲಿಕ್ಕೆ ಹತ್ತಾರ. ಸೀತಾನ ಹುಡುಗೋದ ಬರ್ಲಿಕ್ಕೆ ಹತ್ತಾರ. ರಾಮ ಲಕ್ಷ್ಮಣ ಕೂಡಿ ಮಾರಿ ಸಣ್ಣ ಆಗಿದ್ರು. ಪಾಪ ದೇವ್ರು ಮಾರಿ ಸಣ್ಣ ಆಗ್ತಾನೆ ಇಲ್ಲ, ಹಂಗೆ ತೋರಿಸ್ಯಾರ. ರತ್ನ ಮಾಡಿ ಮ್ಯಾಲೆ ನಿಂತ್ಕೊಂಡಿದ್ರು. ಯಾರ್ಯಾರು? ಸುಗ್ರೀವ ಹನುಮಂತ ನಿಂತ್ಕೊಂಡಿದ್ರು ಮ್ಯಾಲೆ. ಸುಗ್ರೀವ್ ನೋಡಿದೆ ಅವ್ರನ್ನ. ಯಾರನ್ನ? ರಾಮ ಲಕ್ಷ್ಮಣನ. ಹನುಮಂತ ಬಂದ್ರಪ್ಪ ಮಾರ ಇಲ್ಲಿ ನಮ್ಮ ಕೊಲ್ಲಿಕ್ಕೆ ನಮ್ಮನ್ನ ಅಂದ್ರು. ಅವರಣ್ಣ ವಾಲಿ. ಹೌದಾ? ಒಮ್ಮೆ ಹಾವ ಮಾಡ್ಕೊತದ ನಿಮಗೆ ಎಲ್ಲ ಕಥೆ ಗೊತ್ತದ. ಆ ವಾಲಿಗೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ ನಮಗೆ. ಅವು ಶಾಪ್ ಇತ್ತಲ್ಲಿ ಬರಬೇಡ ಅಂತ ತಿಳ್ಕೊಂಡು ಅದಕ್ಕೆ ಬಂದಿದ್ದಿಲ್ಲ ನಾವು. ಅದಕ್ಕೆ ಆರಾಮ ಸುಗ್ರಿ ಊಟ ಮಾಡ್ಕೊತ ಹೋಗಿದ್ದ ಬಂದ ಹನುಮಂತನ ಇಟ್ಕೊಂಡು. ಹನುಮಂತರು ಹೇಳಿದ, ಅಕ್ಕ ನಮ್ಮಣ್ಣ ಬರ್ಲಿಕ್ಕೆಲ್ಲ ಯಾರನ್ನೋ ಕಳಿಸ್ಯಾನ ಕೊಲ್ಲಿಕ್ಕೆ ನಮ್ಮನ್ನ ಅಂತ. ಉಚ್ಚಾಂದ್ರ ವಾಯುದೇವ ಮುಖ್ಯ ಪ್ರಾಣಿಗಳು ಯಾರು ಗೊತ್ತ ನಿಂಗಂತ. ಅವ್ರು ಬಂದ್ರಂತ. ಭಾಳ ಚಂದ ವರ್ಣ ಮಾಡ್ಯಾರ ಅದನ್ನು. ಮುಖ್ಯ ಪ್ರಾಣ ದೇವರು
ಪರಮಾತ್ಮನ ದರ್ಶನಕ್ಕೆ ಬಂದ್ರಂತ. ಮ್ಯಾಲಿಂದ ಕೆಳಕೊಂಡು ಗುಡ್ಡ ಹೇಳೋದು ರಾಮ ಲಕ್ಷ್ಮಣ ಕೊಂಡ್ರೆ ಹಂಗೆ ನೋಡ್ತಾ ಇದ್ದಾರೆ, ವರ್ಣ ಮಾಡ್ತಾರೆ ಹೆಂಗೆ ಬಂದರು ಅಂದನ್ನು. ಚಂದನ ಚರ್ಚಿತ ಭಸ್ಮೋದ್ವರ್ಚಿತ ಬಂಧುರ ಸುಂದರ ಸನ್ಯಾಸಿ ರಾಗ ಭೋಗ ವಿಷಯಗಳೆದೆಯನು ಮೆಟ್ಟುವ ಓಲ್ಪದ ವಿನ್ಯಾಸಿ ಚಂಡ ಮರೀಚಿಯೇ ದಂಡ ಕಮಂಡಲು ತಾಪಸ ವಿಷವ ತಳೆದಿಹನೆ ಸಂಧ್ಯಾ ರಾಗದ ಚಂದಿರ ತಂಪಿಗೆ ವೈಶ್ವಾನರ ಅಗ್ನಿ ತಪ ಕಿಳಿದಿಹನೆ. ಹನುಮಂತರು ಹಿಂಗೆ ಬಂದ್ರಂತವ್ರು. ಚಂದನ ಚರ್ಚಿತ ಭಸ್ಮೋದ್ವರ್ಚಿತ ಹೆಂಗಿದ್ದಾರ, ಬಂಧುರ ಸುಂದರ ಸನ್ಯಾಸಿ. ಹನುಮಂತಿಯವ್ರು ಹೇಳುವುದಿಲ್ಲ ಸನ್ಯಾಸಿ ವೇಷ ಹಾಕೊಂಬಂದ ರಾಮನ ಬೆಟ್ಟಾರಿಕೆ. ಯಾಕೆ ರಾಮನ ಹತ್ರ ಹೋಗ್ಬೇಕು, ಸನ್ಯಾಸಿದು ಚಲೋ ಹಂಗಿರ್ಬೇಕು ಅಂತ ಅರ್ಥ. ಬಂಧುರ ಸುಂದರ ಸನ್ಯಾಸಿ ಬಂದ್ರೆ ರಾಗ ಭೋಗ ವಿಷಯಗಳೆದೆಯನು ಮೆಟ್ಟುವ ಉಲ್ಪದ ವಿನ್ಯಾಸಿ. ಆ ರಾಮ ಕಾಮ ಕ್ರೋಧ ತುಳ್ಕೋತ ಬಂದ್ರಂತವ್ರೇನು, ಅವ್ರ ಹೆಜ್ಜೆ ಸ್ಟೈಲ್ ಹೇಳ್ತಾರೆ. ನಮ್ಮ ಸ್ವಾಮಿಗಳು ನಡ್ಕೋತ ಹೋದ್ರೆ ಅವರಿಂದ ಓಡೋದಾಗೋದಿಲ್ಲ ನಮಗೆ. ರಾಗ ಭೋಗ ವಿಷಯಗಳೆದೆಯನು ಮೆಟ್ಟುವ ಉಲ್ಪದ ವಿನ್ಯಾಸಿ ಒಂದಂಗ ಅಂತಾರ. ತರುಣಾರಣ ರುಚಿ ರಂಜಿತ ರಾಗವು ಗರತಿಯ ಗೌರವ ಕೆಣಕಿತ್ತು ವರವೈ ರಾಜ್ಯದ ಚಿರ ಸೌಭಾಗ್ಯಕ್ಕೆ ಕಾಮನ ಕಾರಡಿ ಹರಡಿತ್ತು. ಏನು ಕಾವ್ಯ, ಏನು ಪದ್ಯ ವಿಚಿತ್ರ ಮಾಡ್ತಕ್ಕಂಥದ್ದು. ಹನುಮಂತರು ಬಂದ್ರೆ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠ ಅವ್ರ ಹೆಂಡತಿ ಯಾರು ನೆನಪದಲ್ಲಿ ನಿಮಗೆ ಹೌದು ಹೇಳ್ರಿ, ವೇದವತಿ ದೇವಿಯರು. ಯಾರು ಹೆಂಡತಿ, ಮದುವೆ ಹೇಳ್ಬಿಟ್ರೆ ಹೆಂಡತಿ ಸತಿ ಅಂದಾರ ಆಕಿಗೆ. ಸತಿಯ ಜಠರದಳು ಅವ್ರು ಹುಟ್ಟಾಗ ಹುಟ್ಟಿಬಿಡ್ತಕ್ಕಂಥ ಮಹಾನುಭಾವರು. ಅವತರಿಸಿ ಅಂದ್ರೆ ಮುಂದೆ ಅದಕ್ಕೆ ಅವರಿಗೆ ಈ ದೋಷ ಅವ್ರಿಗಿಲ್ಲ, ಗರ್ಭಾಯ ದೋಷ ಅವ್ರಿಗಿಲ್ಲ. ಹ್ಯಾಂಗೆ ಹುಟ್ಟಿದ್ರು ಮಧ್ಯುಷದ ಭಾಷೆ ಅಂದ ಹೇಳೋದನ್ನ ಆ ಮಾತನ್ನ ಮುಂದಿನ ಪದ್ಯೊಳಗೆ ಬರ್ತಕ್ಕಂಥ ಮಾತು ಅರ್ಥ ಮಾಡಿಕೊಂಡು ಹೆಂಗನ್ನ. ಒಬ್ಬ ರಾಜ ಇದ್ದಾನ, ಇಲ್ಲೊಬ್ಬ ರಾಜ ಇದ್ದಾನ. ಈ ರಾಜ ಇವನ ಮೇಲೆ ದಂಡ ತಗೊಂಡು ಹೋಗಿ ಅವನು ಓಡಿಸಿ ಪುರಪ್ರವೇಶ ಮಾಡ್ತಾನೆ. ಅವನ ರಾಜನ ಓಡಿಸ್ಬಿಟ್ಟ. ಹಂಗೆ ಯಾವುದೋ ಕೂಸು ಹುಡ್ತಕ್ಕೆ ಹೊಟ್ಟ್ಯಾಗ ವಿಧವಿಧ ಹೊಟ್ಟ್ಯಾಗ ಅಲ್ಲಿ ವಾಯುದೇವರು 32 ಲಕ್ಷಗಳನ್ನ ಒಳ ಪ್ರವೇಶ ಮಾಡಿ ಅಲ್ಲಿ ಜೀವ ಓಡಿಸ್ಬಿಟ್ರು. ಹಿಂಗೆ ಅವತಾರ ಮಾಡಿದಂಥ ಅರ್ಥ ಜೀವನ ಇದು. ಯಾಕೆ ಅವ್ರು ಜೀವೋತ್ತಮರವರು, ಅವ್ರು ಎಲ್ಲರ ಮೇಲೆ ಅಧಿಕಾರ ತಕ್ಕಂಥದ್ದು. ಅದಕ್ಕೆ ಅವತರಿ ಶಬ್ದ ಹಾಕ್ತಾ ಇದ್ದಾರೆ ಅಂತ ಮಹಾನುಭಾವರು. ನಡುಮನೆ ಎಂಬ ಬ್ರಾಹ್ಮಣ ಸತಿ ವೇದವತಿ ದೇವಿಯರು ಜಠರದೋಳು ಅವತರಿಸಿ ಅವತಾರ ಮಾಡಿರ್ತಕ್ಕಂಥ ಭಾರತೀ ರಮಣರು ನೀವು ಅಂತಾರ ಮಹಾನುಭಾವರು. ಹಿಂದೆ ಹೇಳಿ ನಿಮಗೆಲ್ಲ ಭಾರತೀಯ ರಮಣ ಅವರೊಬ್ಬರೇ ಇನ್ಯಾರೂ ಅಲ್ಲ. ಆ ಶಬ್ದಕ್ಕೆ ಅರ್ಥ ಭಾರತೀಯ ರಮಣ ಮುಖ್ಯ ಮಾಡಿರು. ಹೆಂಗೆ ಮಧ್ವಾ ಅಭಿಧಾನದಿ, ಹೆಂಗೆ ಮಧ್ವಾ ಅನ್ನೋ ಅಭಿಧಾನದ ಹೆಸರು. ಮಧ್ವಾ ಅನ್ನೋ ಹೆಸರು ಬಂತು ನಿಮಗೆ. ಈ ಹೆಸರು ಅದ್ಭುತ ಹೆಸರಿದೆ. ಈ ಹೆಸರಿನ ಯಾವ ಆಚಾರವೂ ಇಲ್ಲ. ಚೌಳಿಕಾಯಿ ಆಚಾರ, ಬೆಂಡಿಕಾಯಿ ಆಚಾರ ಇಲ್ಲ, ಖಾಲಿಪೀಲಿ ಆಚಾರ ಇಲ್ಲ, ಕೂಡ ಉಳಿದ ಆಚಾರ ಅಲ್ಲ. ಮಧ್ವಾಚಾರ ಅವರೊಬ್ಬರೇ. ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತು ಮಾರುತಶ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪ ವಿಪದಃ ಪ್ರಾಪ್ತುರಾಪನ್ನ ಪುಂಸಾಂ. ಮಧ್ವಾಖ್ಯಂ ಮಂತ್ರಸಿದ್ಧಂ. ಮಧ್ವಾ ಅನ್ನೋ ಹೆಸರು ಮಂತ್ರಸಿದ್ಧ, ಅದು ವೇದ ಮಂತ್ರ. ವೇದ ಸ್ವಚ್ಛ ಹೇಳ್ತದೆ. ಮಧ್ವೋ ನಾಮ ಮಾರುತಃ. ವೇದ ಇನ್ನು ಯಾತ್ರೆ ಹೆಸರು ಹೇಳೋದಿಲ್ರಿ, ಅದು ವೇದ. ಮಧ್ವಾಚಾರ್ಯ ಹೇಳ್ತದೆ ವೇದ ಕೃಷ್ಣ ನಾರಾಯಣ ಅಂತ ಹೇಳೋದಿಲ್ಲ. ಅದು ಯಾಕೆ ಗೊತ್ತಾ ನಿಮಗೆ? ವೇದ ಅಂದ್ರೆ ಲಕ್ಷ್ಮೀದೇವಿ. ಹಿಂದಿನ ಕಾಲ ಸುದ್ದಿ, ಈಗಿಂದಲ್ಲ. ಮುತ್ತೈ ಸಾವಿತ್ರಿಯರು ಗಂಡನ ಹೆಸರು ಮೇಲೆ ಹೇಳ್ಕೊತ ಹೋಗ್ಬಾರ್ದು. ಹಂಗೆ ಏ ಬಾಬು ಬಾ ಇಲ್ಲಿ ಗುಂಡ್ಯಾಗ ಹೋಗಲ್ಲೇ ನನಗೆ ಗೊತ್ತಾ. ಯಾರ್ದೋ ಒಬ್ಬರನ್ನ ನಾವು ಉಪನ್ಯಾಸ ಗೋಷ್ಠಿ ಮಾಡಿದ್ದೆ. ನಾನು 3 ದಿನ ಪಾಪ ಅವ್ರನ್ನಾಗ ಎತ್ಕೊಂಡೆ, ಅಲ್ಲೇ ಇದ್ದೆ. ಮ್ಯಾಲೆ ನಾ ಇದ್ದೆ, ಕೆಳಗೆ ಹೆಣ್ಮಗಳು ಗುಂಡ್ಯಾ ಮುಂಜಾನೆ ಪೇಪರ್ ತೊಂಬೋಗು, ಗುಂಡ್ಯಾ ಹಾಲು ತೊಂಬ ಅಂತಿದ್ದಕ್ಕೆ. ನಾನು ತಡಿಲಾರ್ದಕ್ಕಿದ್ದೆ 3 ದಿನ. ಆ ಗುಂಡ್ಯಾ ಅಂದರೆ ಪಗಾರ ಎಷ್ಟು ಕೊಡ್ತೀರಿ ನೀವು ಅಂತೆ. ಯಾಕೆ ಹಿಂಗ್ಯಾಕೆ ಮಾಡ್ತೀರಿ ಆಚಾರ, ನಾನು ಬೆಟ್ರ ಭಮ ಅಂದಕ್ಕೆ. ಯಾಕೆ ಅನಬಾರ್ದು ಹೇಳ್ಯಾರ ಅಲ್ಲಿ ತಿಳ್ಕೊಡ್ರಿ. ಯಾಕೆ ಅನಬಾರ್ದು ಅಂತಂದ್ರೆ ಪುನಃ ಆ ಗಂಡನ ಈ ಧಾರಾವಾಹಿ ನೋಡ್ರಿ ನೀವು. ಅದು ಏಕವಚನ ಬಹುವಚನ ಹೆಂಗೆ ಬೇಕಂಗೆ ಕರಿತಿರ್ತಾರೆ. ಅಸಡ್ಡ ಪದ್ಧತಿ ಅದು. ಹಂಗೆ ಕರೆದ್ರೆ ಏನಾಯ್ತು ಗೊತ್ತಾ, ಅವ್ರ ಆಯುಷ್ಯ ಕ್ಷೀಣ ಆಗ್ತದಂತ. ಅದಕ್ಕೆ ಕರಿಬಂತ ಹೇಳ್ತಾ ಇದ್ದಾರೆ. ಆದ್ರೆ ಅದೇ ವೇದ ಮಧ್ವಾಚಾರ ಬಾಯಿ ತುಂಬ ಹೇಳ್ತದೆ. ವೇದ ಲಕ್ಷ್ಮೀದೇವಿ. ಅದನ್ನು ಮಧ್ವಾಕ್ಯಂ ಮಂತ್ರಸಿದ್ಧಂ, ಅದೇ ವೇದದ ಮಾತು. ವೇದೋ ನಾಮ ಮಾರುತ ಅಂತ ಹೇಳಿದಂಗೆ. ಆದ್ದರಿಂದ ಮಧ್ವ ಅಭಿಧಾನದಿ. ಈ ಹೆಸರು ಇನ್ನೊಬ್ಬರು ಇನ್ಯಾರಿಗೂ ಇಲ್ಲ, ಯಾವ ಆಚಾರವೂ ಇಲ್ಲ ಅಂತಕ್ಕಂಥ ಹೆಸರು ಮಧ್ವಾಚಾರ್ಯ ಹೆಸರು ಅಂತಾರೆ. ವಾದಿರಾಜರದು ಸರ್ವಜ್ಞರಾಯರ ಒಂದು ಸ್ಮರಣೆ ಸಾಲದೆ ಅಲ್ಲ, ಯಾರೇ ಹೆಸರು ಮುಂದೆ ಪೂರ್ಣ ಪ್ರಜ್ಞರ ಆನಂದ ತೀರ್ಥರ ಮಧ್ವರಾಯರ ಒಂದು ಸ್ಮರಣೆ ಸಾಲದೆ
ಒಂದು ಸ್ಮರಣೆ ಸ್ಮಾಲಿದ ಮಹಾರಾಜ ಅಂತ ಮಾಡ್ತಾರೆ. ಒಂದು ಸ್ಮರಣೆ ಮಧ್ವಾಚಾರ್ಯ ಬಾಯಿ ತುಂಬ ಅಂದ್ರಿ ಅಂತಾರೆ ಮಹಾನುಭಾವ. ಏನು ಪುಣ್ಯ ಅದು ಗೊತ್ತಾ? ಹೆಸರು ಅಂದರೆ ಅಖಂಡ ಪುಣ್ಯ. ನಿಮ್ಮ ಬಾಯಿ ಸ್ವಚ್ಛ ಆಗ್ತದೆ, ಮನಸ್ಸು ಸ್ವಚ್ಛ ಆಗ್ತದೆ, ಶಾಸ್ತ್ರ ಜ್ಞಾನ ಆಗ್ತದೆ. ಆ ಹೆಸರಿಗೆ ಅಂತ ಬೆಲೆ ಇರ್ತಕ್ಕಂಥ ಮಧ್ವಾ ಅಂತಕ್ಕಂಥ ಹೆಸರಿಂದ ಅದಕ್ಕೆ ಜಗನ್ನಾಥ ಮಧ್ವ ಅಭಿಧಾನ ಹೆಸರು. ಮಧ್ವಾಭಿಧಾನದಿ ಏನು ಮಾಡಿರಿ ಹೇಳ್ತಾರೆ ಮುಂದುವರೆದು ಅಂತ ಮಹಾನುಭಾವರು. ದಶಲೋಕ ಚತುರ ದಶಲೋಕ 14 ಲೋಕ. ಚತುರ ಅಂದ್ರೆ 4, ದಶ ಅಂದ್ರೆ 10, ಚತುರ ದಶಲೋಕಲಿ ಮೆರೆದ ಇನ್ನುವರೆಗೂ 14 ಲೋಕ ಒಡೆಯರಾಗಿರ್ತಕ್ಕಂಥ ಮಹಾನುಭಾವರು ಶ್ರೀಮದಾಚಾರ್ಯರು ಅಥವಾ ಮಧ್ವ ವಾಯುದೇವರು. ಅವಾಗ ಅಪ್ರತಿಮೆಗೆ ನಾನು ವಂದಿಸುವೆ ಅಂತ ಮಹಾನುಭಾವರಿಗೆ ನಾನು ನಮಸ್ಕಾರ ಮಾಡ್ತೀವಿ. ಅವ್ರ ಮಹಿಮೆಯನ್ನು ಹೇಳಿ ಮುಂದುವರೆದು ಅಂತಾರೆ. ಇಷ್ಟು ತನಕ ಅವ್ರ ಮಹಿಮೆ ಹೇಳಿದರು, ಅವತಾರ ಹೇಳಿದರು, ಹೆಂಗೆ ಮಾಡಿದ್ರು ಅಲ್ಲಿ ಎಷ್ಟು ಇಂಥ ಮಾತ್ರ ಬಂದಿದ್ದು, ಹಿಂಗೆ ಅವತಾರ ಮಾಡಿದರು. ಅವ್ರ ಸಿದ್ಧಾಂತ ಹೇಳ್ತಾರೆ ಒಂದ ಪದ್ಯಾಗ, ಇಡೀ ಸಿದ್ಧಾಂತವನ್ನು. ಭಾಳ ಮಹತ್ವದ ಪದ್ಯ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೆಳೆದ ಭಾವಿವೀರೆಂಚಿ ನಿಪ ಆನಂದ ತೀರ್ಥರ ನೆನೆವೇನು ಅನುದಿನವು. ಆನಂದ ತೀರ್ಥ ಹೆಸರವರಿಗೆ. ಯಾಕೆ ಆನಂದ ತೀರ್ಥ ತಿಳ್ಕೊಡ್ರಿ. ತೀರ್ಥ ಶಬ್ದಕ್ಕೆ ಭಾಳ ಅರ್ಥವ. ತೀರ್ಥ ನಾವು ತೋಳು ತೀರ್ಥ, ತೀರ್ಥಕ್ಷೇತ್ರಗಳು ಹೌದಾ. ತೀರ್ಥ ಶಬ್ದಕ್ಕೆ ವಿಶ್ವೇಶ ತೀರ್ಥರು, ಸತ್ಯಾತ್ಮ ತೀರ್ಥರು, ಸ್ವಾಮಂತ ಅರ್ಥ. ಗ್ರಂಥ ಅಂತೂ ಅರ್ಥ. ಆನಂದ ತೀರ್ಥ ಈ ಸಮಾಸ ಹಿಂಗೆ ಬಿಡಿಸ್ತಾರೆ ಇದನ್ನು. ಆನಂದಕರಾನಿ ತೀರ್ಥಾನಿ ಯಸ್ಮಾತ್ ತಮ್ ಆನಂದ ತೀರ್ಥಂ. ಆನಂದ ಕೊಡ್ತಕ್ಕಂಥ ಶಾಸ್ತ್ರ ಮೋಕ್ಷ ಶಾಸ್ತ್ರ. ಯಾರ ಹೆಸರು ಮಾಡಿದ್ರು ಅದು ಆನಂದ ತೀರ್ಥ ಅಂತ ಹೆಸರು. ಆನಂದಕರಾನಿ ಅಂದರೆ ಮೋಕ್ಷಕರಾನಿ, ತೀರ್ಥಾನಿ ಯಾರಿಂದ ಮಾಡಲ್ಪಟ್ಟವು ಅಂಥವರು ಆನಂದ ತೀರ್ಥರು ಹೆಸರಕ್ಕಂತ. ಅದಕ್ಕೆ ಆನಂದ ತೀರ್ಥರ ನೆನೆವೇನು ಅನುದಿನ. ಯಾವಾಗರ ಒಮ್ಮೆ ಅಲ್ಲ, ನಿತ್ಯದಲ್ಲಿಯೂ ಕೂಡ ಅವ್ರು ಸ್ಮರಣೆ ಮಾಡ್ಕೊ. ಅದಕ್ಕೆ ವಾಜರಾಜ ಕಲಿಸ್ಯಾರ ನಮಗೆ. ಒಂದು ಸ್ಮರಣೆ ಸ್ಮಾಲದೆ, ಒಂದು ಸ್ಮರಣೆ ಸಾಲ. ಆನಂದ ತೀರ್ಥರ ಹೆಂಗೆ ಹಾಕಿ ನೋಡಿ. ಆನಂದ ತೀರ್ಥರ, ಮಧ್ವರಾಯರ, ಪೂರ್ಣ ಪ್ರಜ್ಞರ ಎಷ್ಟು ಅವ್ರು ಸಮಾಧಾನ ಆಗೋದಿಲ್ಲ ಅವರಿಗೆ. ಹಾಗೆ ಹೇಳ್ಕೊತ ಹೋಗ್ತಾರೆ ಮಹಾನುಭಾವರು. ಅಂತ ಆನಂದ ಅನುದಿನ ಅಂತ ತಿಳ್ಕೊಂಡು ಅವ್ರ ಸಿದ್ಧಾಂತ ಏನದು? ಪಂಚಭೇದಾತ್ಮವು ಪ್ರಪಂಚಕ್ಕೆ. ಪಂಚಭೇದ ಎಲ್ಲ ಕಡೆಗೆ ಸತ್ಯನೇ ಇದು. ಅಷ್ಟು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಭೇದ, ಜೀವ ಭೇದ 3: ಜೀವ, ಜಡ, ಪರಮಾತ್ಮ. 3 ಮುಖ್ಯ ವಸ್ತುಗಳು. ಜಡ ಭೇದದೇ ಇಲ್ಲ, ಜೀವ ಫರಕದೇ ಇಲ್ಲ, ಜೀವ ಪರಮಾತ್ಮ ಭೇದ ಇಲ್ಲ. ಅದಕ್ಕಂತ ಪಂಚಭೇದಾತ್ಮ ಪಂಚರೂಪಾತ್ಮಕನು ದೈವ. ಇಲ್ಲಿ ನೋಡ್ರಿ ಭಾಳ ಮಜಾದ ಅರ್ಥ, ಲಕ್ಷ ಕೊಟ್ಟು ಕೇಳ್ಕೊಡ್ರಿ. ಇಲ್ಲಿ ದೈವಕ ಶಬ್ದ. ಈ ದೈವಕ ಶಬ್ದ ಡಿಕ್ಷನರಿ ಸಿಗುವುದಿಲ್ಲ ನಿಮಗೆ. ದೈವ ಸಿಗ್ತದ, ದೈವಕ ಸಿಗುವುದಲ್ಲ. ಇಷ್ಟಕ್ಕೆ ಇಲ್ಲಿಗೆ ನಿಲ್ಲಿಸೋದನ. ಪಂಚರೂಪಾತ್ಮಕನು ದೈವ ಇಷ್ಟಕ್ಕೆ ನಿಲ್ಲಿಸೋದನ. ಏನು ಪಂಚರೂಪಾತ್ಮಕ? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಪರಮಾತ್ಮ. ಇವೇ ವಿಕಾರ ರೂಪಗಳವ, ಮಹತ್ವ ರೂಪ ಹೇಳ್ತಾ ಇದ್ದಾರೆ. ಪಂಚರೂಪಾತ್ಮನು ದೈವ. ಕ ಶಬ್ದ ಇತ್ಲಾ ತಗೋಬೇಕು. ಕ ಪಂಚಮುಖ ಶಕ್ರಾದಿಗಳು ಕಿಂಕರು ಶ್ರೀಹರಿಗೆ. ಕ ನಿಂದ ಹಿಡ್ಕೊಂಡು ಕ ಇತ್ಲಾ ಬಂತದ ಹೋತಲ್ಲಿಗ. ಕ ಅಂದ್ರೆ ಬ್ರಹ್ಮದೇವರು. ಮತ್ತೆ ಕ ಅಂದ್ರೆ ಬ್ರಹ್ಮದೇವರು, ಪಂಚಮುಖ ಅಂದ್ರೆ ರುದ್ರದೇವರು, ಪಂಚಮ ವಾಯು, ಶಕ್ರ ಅಂದ್ರೆ ಇಂದ್ರದೇವರು. ಅಂದ್ರೆ ಬ್ರಹ್ಮದೇವರು, ರುದ್ರಾದಿಗಳು, ಇಂದ್ರಾದಿಗಳು, ಕಿಂಕರರು ಶ್ರೀಹರಿಗೆ. ಅವನ ಭಕ್ತರವರೆಲ್ಲ ಬ್ರಹ್ಮಾದಿ. ಅಕ್ಕ ಶಬ್ದ ಇತ್ಲೋದು ಭಾಳ ಕಡೆ ಅರ್ಥ ಮಾಡಲಿಕ್ಕೆ ಲೋಕ ಗೊತ್ತಾಗೋದಿಲ್ಲ. ಅಲ್ಲಿ ನಿಲ್ಲಿಸ್ಬೇಕು. ರೂಪಾತ್ಮಕನು ದೈವ, ಕ ಬ್ರಹ್ಮಾದಿಗಳು. ಹಿಂಗೆ ತೊಗೊಂಡು ಅರ್ಥ ಮಾಡ್ಕೊಂತ ಅರ್ಥ. ಕ ಶಬ್ದಕ್ಕೆ ಅರ್ಥ ಏನು? ಬ್ರಹ್ಮದೇವರು ಅಂತ ಅರ್ಥ ಆ ಶಬ್ದಕ್ಕೆ. ಪಂಚವಿಂಶತಿ ತತ್ವ ತರತಮ 25 ತತ್ವಗಳು ಮುಂದೆ ಹೇಳ್ಕೊತ ಹೋಗಿ ನಾ ಬಂದು ಹೊತ್ತಾಗ. ತರತಮ ತಾರತಮ್ಯ. ಪಂಚಿಕೆಗಳನ್ನು ಬೆಳೆದ ಯಾರವರು? ಭಾವಿ ವಿರಿಂಚಿ ಎನಿಪ. ಭಾವಿ ಬ್ರಹ್ಮ, ವಿರಿಂಚಿ ಬ್ರಹ್ಮ ಅಂತ ಅರ್ಥ. ಈ ವಾಯುದೇವರು ಮುಂದೇನಾಗ್ತಾರ? ಭಾವಿ ಬ್ರಹ್ಮರಾಗ್ತಾರ ಅಂತಾರೆ. ಬ್ರಹ್ಮೋದಿ ಬರ್ತಕ್ಕಂಥ ಮಹಾನುಭಾವರು. ಭಾವಿ ವಿರಿಂಚಿನಿಪ ಯಾರವರು? ಆನಂದ ತೀರ್ಥರ ನೆನೆವೇನು ಅನುದಿನವು. ಒಂದ್ರೊಳಗೆ ಅವತಾರ, ಅವರ ಕಾರ್ಯ, ಅವರ ಸ್ವರೂಪ, ಅವರ ಜನನ ಹೇಳಿ, ಇನ್ನೊಂದು ಪದ್ಯೊಳಗೆ ಅವರ ಸಿದ್ಧಾಂತವನ್ನು ಸ್ವಲ್ಪದಾಗ ಹೇಳ್ತಾರೆ. ಇಡೀ ಗ್ರಂಥ ಅವ್ರ ಸಿದ್ಧಾಂತ ಹೇಳ್ತಾರೆ, ಪ್ರಶ್ನೆ ಬೇರೆ ಸೂಕ್ಷ್ಮ ಹೇಳ್ತಾ ಇದ್ದಾರೆ. ಅಲ್ಲಿ ಮುಂದುವರೆದು ಅಂತ ಇದ್ದಾರೆ ಮಾನವ. ಇನ್ನು ಮುಂದುವರೆದು 2 ಪದ್ಯಗಳಿಂದ ರುದ್ರವರ್ಣನ ಮಾಡ್ತಾರೆ. ನೋಡ್ರಿ, ನಾವು ರುದ್ರದೇವರನ್ನು ನಾವು ಬೇರೆ ತಿಳ್ಕೊಂಡಿರ್ತೀವಿ. ನಮ್ಮಲ್ಲಿ ಎಷ್ಟು ಮಹತ್ವ ಕೊಟ್ಟ ರುದ್ರಿಗೆ. ಅಲ್ಲಿ ನೀವು ಭಾಗವತ ಕೇಳಿ, ನೀವು ಪರಮ ವೈಷ್ಣವರು. ವೈಷ್ಣವಾನಾಂ ಯಥಾ ಶಂಭು ಅಲ್ಲಿ ಹೇಳ್ಬೋದಾಗ ಆ ಮಹಾನುಭಾವರವರು ಅನ್ನು ಹೇಳ್ತಾ ಇದ್ದಾರೆ, ವರ್ಣನ ಮಾಡ್ತಾರೆ. ನೋಡ್ರಿ, ಒಂದೊಂದು ಶಬ್ದ 3 ಪದ್ಯ ಯಥಾ ಪ್ರಕಾರ. ಇಲ್ಲೇ ಒಂದೊಂದು ಶಬ್ದಕ್ಕೂ ಒಂದು ವಿಶಿಷ್ಟ ಅರ್ಥ. ಹೆಂಗಿದ್ದಾರ? ವಾಮದೇವ ಅವರ
ವಿರಿಂಚಿತನಯ ಅವರ ಉಮಾ ಮನೋಹರ, ಉಗ್ರ ಮತ್ತೊಂದು ಶಬ್ದ, ಧೂರ್ಜಟಿ, ಸಾಮಜಾಜಿನ ವಸನ ಭೂಷಣ ಸುಮನ ಸೋತ್ತಂಸ. ಮತ್ತಾರವರು ಕಾಮಹರ, ಕೈಲಾಸ ಮಂದಿರ. ನೋಡ್ರಿ, ಸೋಮ, ಸೂರ್ಯ, ಅನಲ, ಮೂರು ಕಣ್ಣ ಅವರಿಗೆ, ಮುಕ್ಕಣ್ಣರು ಮಹಾನುಭಾವರು. ಸೋಮ, ಸೂರ್ಯ, ಅನಲ, ವಿಲೋಚನ, ವಿಶಿಷ್ಟವಾದ ಕಣ್ಣು ಉಳ್ಳವರು ವಿಲೋಚನ. ಕಾಮಿತಪ್ರದ, ಕರುಣೆ ಶಮೆಗೆ ಸದಾ ಸುಮಂಗಲವ. ಶಿವ ಅಂದ್ರೆ ಮಂಗಲ, ಮೊದಲು ತಿಳ್ಕೊಂಡ್ರೆ. ಶಿವ ಶಬ್ದಕ್ಕೆ ಮಂಗಲ ಅಂತ ಅರ್ಥ ಶಬ್ದಕ್ಕೆ. ಅಖಂಡ ಮಂಗಲ ಮಾಡ್ತಕ್ಕಂಥ ಮಹಾನುಭಾವರು. ಮಹಾ ಅಂತಕ್ಕಣಿ ದೇವರು ರುದ್ರದೇವರು. ಲಘು ನಿಮ್ಮ ಫಲ ಸಿಗಲ್ಲ ಅವ್ರನ್ನ ಗಂಡು ಬಿಟ್ರಿ, ಅದು ಶಾಶ್ವತ ಅಲ್ಲ. ಲಘು ವರ ಕೊಟ್ಬಿಡಲ್ಲ, ತಳ ಮಾಡೋದೇ ಇಲ್ಲ ಅವರು. ಆ ಭಸ್ಮಾಸುರ ಸುದ್ದಿ ಹೇಳಿ ನಿಮ್ಮನ್ನು ಕೊಟ್ಟು ಹೇಳೋ ಹೊತ್ನಾಗ ಹೌದಾ ಅಂತ ಮಹಾನುಭಾವ ಅಂತಾರ. ಅಲ್ಲಿ ವಾಮದೇವ ಯಾರು? ರುದ್ರದೇವರು. ಯಾಕೆ ವಾಮದೇವರು? ವಾಮ ಶಬ್ದಕ್ಕೆ ಸುಂದರ ಅಂತ ಅರ್ಥ. ಬಹಳ ಸುಂದರ ಅವರು. ಯಾರು? ರುದ್ರದೇವರು. ಏನು ಬೂದಿ ಬಡ್ಕೊಂಡಾರ, ಏನು ಹಾಕೊಂಡಾರ, ಕೊಳ್ಳಗಂದು ಕೇಳಿದ್ರೆ ಉಚ್ಕೊಳ್ರಿ ಅಂತಾರ ಅವರು. ಯಾಕೆ ವಾಮದೇವರು ಗೊತ್ತಾ? ಅವರು ತಮ್ಮ ವಾಮ ಭಾಗದಾಗ ಯಾವಾಗಲೂ ಸಂಕರ್ಷಣ ಬರ್ಬಾರ್ದು ನೆನೆಸ್ಕೋತ ಇರುತ್ತಂತವ್ರೇನು, ಅದಕ್ಕೆ ವಾಮದೇವ. ವಾಮಶುಕ್ಲ ಭಾಗ ಅಂತ ಅರ್ಥ. ದಕ್ಷಿಣೆ ಲಕ್ಷ್ಮಣೋ ಯಶ್ಯ ವಾಮೇ ಜನಕಾತ್ಮಜ ಅಂತ ಹೇಳಿದಂಗೆ ಅಲ್ಲಿ ಮಗಲಿರ್ತಕ್ಕಂಥ ಮಹಾನುಭಾವರು ತಮ್ಮ ಎಳಭಾಗದಾಗ ಯಾರು ನೋಡ್ತಾರ ಸಂಕರ್ಷ ಪರಮಾತ್ಮನ. ಅದಕ್ಕೆ ರುದ್ರಾಂತರ್ಗತ ಸಂಕರ್ಷಣಾಯನ ಅಂತ ಹೇಳ್ತಾ ಇದ್ವಿ ನಮ್ಮಲ್ಲಿ ಮಂತ್ರವನ್ನು. ಆ ರೀತಿ ವಾಮದೇವ ಸುಂದರ. ಯಾಕೆ ಸುಂದರ ಗೊತ್ತಾ ನಿಮ್ಗೆ? ಅವರು ಯಾವಾಗಲೂ ಅಖಂಡ ರಾಮನಾಮ ಮಾಡ್ತಕ್ಕಂಥ ಮಹಾನುಭಾವರು ಅವರು. ರಾಮ ರಾಮೇತಿ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಸರಿಸಂ ರಾಮನಾಮ ವರಾರನೆ. ತಮ್ಮ ಹೆಂಡತಿ ಮಹಾಕೊಂಡು ದೊಡ್ಡ ಮಂತ್ರ ಹೇಳಿಕೊಟ್ರು ಮಹಾನುಭಾವ, ಜಗತ್ತಿಗೆ ಕೊಟ್ಟಿರ್ತಕ್ಕಂಥವ್ರು. ಅಂಥ ಮಹಾನುಭಾವರು. ಅದಕ್ಕೆ ವಾಮದೇವ ಒಂದು ಶಬ್ದ ಕಾಯರು. ವಿರಿಂಚಿತನಯ, ಬ್ರಹ್ಮದೇವ್ರ ಮಗ ಅವರು. ಅಲ್ಲಿ ಬರ್ತದೆ ಬ್ರಹ್ಮದೇವ್ರ ಭಾಷೆ ಬಂತು, ಅವಾಗ ಸಿಟ್ಟು ಬಂದ ಅಲ್ಲಿ ಹುಬ್ಬಿನಿಂದ ಹುಡಿತು ಅಂತ ಹೇಳ್ತಾರಲ್ಲ ಭಾಗವತ್ ಬರ್ತಕ್ಕಂಥ. ವಿರಿಂಚಿತನಯ ಅಂದ್ರೆ ಮಗ, ವಿರಿಂಚಿತನಯ. ಮೂರನೇದು ಉಮಾ ಮನೋಹರ. ಉಮಾ ಅಂದರೆ ಯಾರು? ಪಾರ್ವತಿ. ಆಕೆಗೆ ಮನಸ್ಸಿಗೆ ಬಹಳ ಸಂತೋಷ ಕೊಡ್ತಕ್ಕಂಥ ಮಹಾನುಭಾವರು. ಉಮಾಗ ಸಂತೋಷ ಅಂದ್ರೆ ಬೇರೆ ಇಲ್ಲೇ ಇಲ್ರಿ. ಅವ್ರು ನೋಡೋದ ಯಾರನ್ನ? ತಮ್ಮ ಗಂಡದ್ರ ನೋಡೋದ. ಉಮಾ ಮನೋಹರ. ಉಗ್ರ ಯಾರಿಗೆ? ವಿಷ್ಣು ದ್ವಿಟ. ಯಾರು ವಿಷ್ಣು ದ್ವೇಷ ಮಾಡ್ತಾರೆ ಬಹಳ ಉಗ್ರ ಅಂತ ಅವ್ರಿಗೆ ಏನೋ ಮಹಾನುಭಾವ. ಅವ್ರನ್ನ ಸ್ನಾನ ಮಾಡ್ಕೊಳಕ್ಕೆ ಆಗೋದಿಲ್ಲ ಅವ್ರಿಗೆ. ಅದೇ ಕಥಾ ನೋಡ್ತೀರಿ ಅದನ್ನ. ಧೂರ್ಜಟಿ. ಧೂ ಅಂದ್ರೆ ಗಂಗಾ ನದಿ, ಜಟಿ ಅಂದ್ರೆ ಜಟ. ಏನಿದ್ದಾರೆ ಜಟದಾಗ ಏನಿದ್ದಾರೆ? ಯಾರಿದ್ದಾರ? ಗಂಗಾ ಇದ್ದಾಳ. ಮತ್ತೆ ಅಲ್ಲಿಗೆ ಗಂಗಾ ಇಟ್ಕೊಂಡ್ರಲ್ಲ. ಹರಿಯ ಅಡಿಯಿಂದ, ಹರನ ಜಡೆಯಿಂದ, ಋಷಿಯ ತೊಡೆಯಿಂದ ಬಂದಾರೆ ಬಾರೆ ಒಂದಾರೆ ಸಾರೆ ಕಂದಾರೆ ತಡೆವರೇನೆ ಅವತಾರವೆಂದೆ ಎಂದಾರು ತಾಯಿ ಅದ ಪಾತವನ್ನೇ. ಇಲ್ಲಿ ಬಂದರು ಧೂರ್ಜಟಿ ಒಂದರ್ಥ. ಧೂ ಅಂದ್ರೆ ಆಕಾಶ ಇನ್ನೊಂದು ಅರ್ಥ. ಧೂ ಶಬ್ದಕ್ಕೆ ಒಂದು ಅರ್ಥ ಹೇಳಿದ್ದೀವಿ ನಾ. ಧೂ ಶಬ್ದ ಗಂಗಾ ನದಿ ಅರ್ಥ. ಧೂರ್ಜಟಿ ಗಂಗಾ ನದಿ ಜಟಿ ಹೊಂಡಿರ್ತಕ್ಕಂಥ ಮಹಾನುಭಾವರು ಒಂದರ್ಥ. ಧೂ ಶಬ್ದಕ್ಕೆ ಆಕಾಶ ಅಂತ ಅರ್ಥ. ಧೂ ಜಟಿ ತಮ್ಮ ಜಟ ಎಲ್ಲ ಹರಡಿಬಿಟ್ರು. ಯಾವಾಗ? ಗಂಗಾ ಬರೋ ಹೊತ್ನಾಗ ಗಂಗಾನ ತಲೆ ಇಟ್ಕೊಂಡ್ರು. ಇಡೀ ಗಂಗಾ ಮ್ಯಾಲೆ ಭಾಗೀರಥಿ ಬರ್ಲಿಕ್ಕೆ ಹತ್ತಾಳ. ಅವ ಭಗೀರಥ ಅರ್ಥ ಮಾಡಿಕೊಂಡ. ಮ್ಯಾಲಿಂದ ಆ ನೀರು ಬಿದ್ದರೆ ಜಗತ್ತಿನ ಗತಿ ಏನಿಲ್ಲ. ಹೌದಾ? ರುದ್ರದೇವರು ಭಾಳ ಅಂತಕ್ಕಣೆ. ಪಾಪ ಜನರು ಸಾಯಬಾರ್ದು, ಹಳ್ಳಿ ಪಳ್ಳಿ ಹಾಳಾಗಿ ಹೋಗ್ಬಾರ್ದು ತಿಳ್ಕೊಂಡು ಅಲ್ಲೇ ವಿಷ ಕೊಡ್ತಾರ. ವಿಷ ಹುಟ್ಟಿಕೊಳ್ಳಿ ಸಮುದ್ರ ಮಥನದಾಗ. ಹೌದಿಲ್ಲ? ವಿಷ ಬಂದು ಮದ್ದುಗಳೇ ಕೊಡ್ರಿ ನನ್ನ ಕೈ ಮೊದ್ಲೇಕಂದ್ರು. ಮುಖ್ಯ ಪ್ರಾಣಿ ಬ್ಯಾಡು, ಕುಡಿಬಾರ್ದು ಮಹಾರ. ಎಲ್ಲಿ ಸ್ವಾಮಿ ನಾ ಕುಡ್ದು ಬಿಡ್ತೀನಿ. ಯಾಕೆ? ಜನರಿಗೆ ಒಳ್ಳೇದಾಗಲಿ. ವಿಷ ಹರಡೋದು ಬೇಡ. ಕುಡಿದ್ರು ಅವ್ರಿಗೆ ಸೋಸ್ ಪ್ರೀತಪ್ಪಂಗೆ ಆಯ್ತು. ಇಲ್ಲಿ ಕೂತ್ಕೊಂಡು ಅದಕ್ಕೆ ನಂಜು ಉಂಡವರು ನಂಜುಂಡ ಆಗಿರ್ತಕ್ಕಂಥ ಮಹಾನುಭಾವ ಅಂತ. ದೂರ ಜಟಿ ಅದು ತಲೆಯಾಗಿ ಇಟ್ಕೊಂಡ್ಬಿಟ್ರೆ ಗಂಗಾ. ನಾವು ಪಾರ್ವತಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಪಾರ್ವತಿಗೆ ಸಿಟ್ಟು ಬರ್ಲಿಕ್ಕೆ ಹೋಲ್ದಾರ. ಮತ್ತೆ ಅಕ್ಕಿ ಅಂದ್ಲು, ತಲೆ ಮೇಲೆ ಯಾರನ್ನೋ ಕುಡ್ಸ್ಕೊಂಡಿರಲ್ರಿ ಮಹಾರಾಜ ಅಂದ್ಲಕ್ಕಿ. ನಿಮ್ಮ ಕಿಚನ್ಯಾಗಲ್ಲ, ಬೆಡ್ರೂಮ್ನಾಗಲ್ಲ, ತಲೆ ಮೇಲೆ ಕುಡ್ಸ್ಕೊಂಡು ಕೇಳ್ಯಾರ. ಹೆಣ್ಮಕ್ಳು ಯಾರ? ಹೆಣ್ಮಕ್ಳು ಇಷ್ಟ ಹಿಂಗಿರ್ತದಲ್ಲ, ತಮ್ಮ ಮನೆಯವ್ರ ಆಸಪಾಸ್ ಯಾವ ಸರಗ ಹಾಯ್ಬಾರ್ದು, ಹಿಂಗಿರ್ತದೆ. ಹಾಗೆ ಇಲ್ಲಿ ಯಾರು ಕುಡ್ಸು ತಲೆ ಮೇಲೆ ಕುಡ್ಸ್ಕೊಂಡು ಕೇಳ್ಯಾರ ಎಲ್ಲಾರ ಒಗಿರಿ ತೈ ಕಿತ್ತೊಗಿರಿಕೇನು ಯಾರು ಕುಡ್ಸ್ಕೊಂಡ್ರಿ ಅಂದ್ಲಕ್ಕಿ. ಮಹಾನುಭಾವರು ರುದ್ರದೇವರು ಅಷ್ಟೇ ಸಿಟ್ಟಿಗೆದ್ದಿ ಅಂದ್ರೆ ಅವರು. ಅದು ನಾರಿ ಅಲ್ಲ, ನೀರದು ಅಂತ ಯಾರು ಮಹಾನುಭಾವರು. ಹೌದಿಲ್ಲ? ಅಮರ್ಷಮ್ಲಾನಾಯ ಪರಮನುರೋಧುಂ ಗಿರಿವೋ ವಿಹಾಯ ಶ್ರೀಕಂಠ ಪರಮೇಶ್ವರ ಪಾರ್ವತೀಶ ನಂಜುಂಡ ವಿಹಾಯ ಶ್ರೀಕಂಠ ಶಿರಸಿ ನಿಯತಂ ಧಾರಯತಿಯಾಂ. ಇದ್ರ ಭಾಷಾಂತರ ನಮ್ಮ ಗುರುಗಳು ಮಾಡಿದ್ದು. ರೋಷ ತುಂಬಿದ, ಸಿಟ್ಟು ತುಂಬಿದ
ಕೋಪ ತುಂಬಿದ ತಾಪ ತುಂಬಿದ ಅಂಬಿಕೆಯ ಮನವ ರಂಭಿಸುವುದನ್ನೇ ಬಿಟ್ಟು. ಅಂಬಿಕನ ಪಾರ್ವತಿ ಭಾಷಿತ ಬಂತಕಿಗೆ ಅದನ್ನು ನಿಶ್ಚಯಪುತ್ರ ಬರೆಸ್ತಾರನು. ನಾನು ಹಿಂದಿ ಶೀಟ್ ಬಂದ್ರೆ ಸಮಾಧಾನ ಮಾಡ್ಕೋತ ಯಾರು ಬರೆಸ್ತಾರಲ್ಲ ಏನ್ರ ಹಂಗೆ ಅಂಬಿಕೆಯ ಮನವ ರಂಭಿಸುವುದನ್ನೇ ಬಿಟ್ಟು ರುದ್ರ ಹೇಳಿದರು. ಅವಳ ಗಂಡ ಯಾರವರು? ನಂಜುಂಡ ಕುಣಿವ ನಿನ್ನ ತಲೆಯ ಮೇಲೆ ಇಟ್ಟು. ಗಂಗಾಕ್ಕ ಅವ್ವ ಎಂಥ ಭಾಗೀರಥಿ ನೀನು, ನಿನ್ನ ತಲೆಯ ಮೇಲೆ ಇಟ್ಟು. ರುದ್ರದೇವ್ರ ಪಾರ್ವತಿಗೆ ನೀನು ತಲ್ಲಾ ಕೊಡ್ಬೇಕಾದ್ರೆ ನಿಮ್ಮ ಅಪ್ಪ ಮನೆಗೆ ಹೋಗುವಂತ ಹೇಳೋರು. ತಲೆ ಮೇಲೆ ಇರ್ತಕ್ಕಂಥ ವಿಷ್ಣು ಪಾದೋಗ ತೆಗೆಯಲು ಅಂತ ಯಾರು ಮಹಾಭಾರತ ಕೊಡ್ರೆ ಏನದು ವಿಷ್ಣು ಪಾದೋಗ ಹೌದು. ಮತ್ತೆ ರೋಷ ತುಂಬಿದ ತಾಪ ತುಂಬಿದ ಕೋಪ ತುಂಬಿದ ಅಂಬಿಕೆಯ ಮನವ ರಂಭಿಸುವುದನ್ನೇ ಬಿಟ್ಟು ಅವಳ ಗಂಡ ನಂಜುಂಡ ಕುಣಿವ ನಿನ್ನ ತಲೆಯ ಮೇಲೆ ಇಟ್ಟು. ಯಾರ್ಯಾರು ಗಂಗಾನದಿ ಅಂತ ಮಹಾನುಭಾವರು ಅಂತಾರೆ ಇಲ್ಲಿ. ಸೋಮಹರ ದುರ್ಜಟಿ ಸಾಮಜಾಜಿನ ವಸನ ಭೂಷಣ. ಸಾಮಜ ಅಂದ್ರೆ ಆನೆ, ಆನೆ ಚರ್ಮ ಉಟ್ಕೊಂಡ್ರ, ಹುಲಿ ಚರ್ಮ ಹೊತ್ಕೊಂಡಾರ ಅವ್ರು ಬೇರೆ ಅಂಗಿ ಪಂಗಿ ಪ್ಯಾಂಟು ಶರ್ಟ್ ಇಲ್ಲ ಅವ್ರಿಗೆ. ಹೌದಾ? ವಸನ ಭೂಷಣ. ಸುಮನರು ದೇವತೆಗಳು. ಸುಮನ ಸ ಉತ್ತಮ ಸ ರುದ್ರದೇವರು ಮಹಾದೇವರು. ಇಂದ್ರ ವರುಣ ವತನ ಸಹಾದೇವ ಸಹ ಮಹಾದೇವ ಅಂತ ಹೇಳಿದಂಗೆ. ಕಾಮಹರ ಕಾಮನ ಗೆದ್ದರ. ಕೈಲಾಸ ಮಂದಿರ ಅರ್ಥ ಆಗ್ತದೆ, ಕೈಲಾಸ ಅವ್ರ ಮನೆ ಇರ್ತಕ್ಕಂಥದ್ದು. ಸೋಮ ಸೂರ್ಯ ಅನಲ. ಒಂದು ಕಣ್ಣು ಸೂರ್ಯ, ಒಂದು ಕಣ್ಣು ಸೂರ್ಯ ಚಂದ್ರ, ಒಂದು ಕಣ್ಣು ಅನಲ ಅಂದ್ರೆ ಈ ಬೆಂಕಿ ತರ್ಥ. ವಿಲೋಚನ ವಿಶಿಷ್ಟವಾದ ಕಣ್ಣು ನೋಡ್ತಕ್ಕಂಥ ಮಹಾನುಭಾವರು. ಕಾಮಿತಪ್ರದ ಅವ್ರ ವೈಶಿಷ್ಟ್ಯ, ಅವ್ರ ಹೆಸರು ಕಾಮಿತಪ್ರದ, ಕೇಳಿದ್ರೆ ಕೊಡ್ತಕ್ಕಂಥ ಮಹಾನುಭಾವರು ಕಾಮಿತಪ್ರದ. ಕರುಣೆ ಶಮೆಗೆ ಸದಾ ಸುಮಂಗಲವ. ಸ್ವಾಮಿ ನಮ್ಮ ಅನುಗ್ರಹ ಮಾಡ್ತೆ ಅಂತ ಯಾರನ್ನ ಕೇಳ್ತಾರೆ? ದಾಸ ಯಾರನ್ನ ಕೇಳ್ಕೊತಾರೆ? ಮಹಾನುಭಾವರು ರುದ್ರನ ಕೇಳ್ಕೊತಾರೆ. ಯಾರು? ಜಗನ್ನಾಥ ದಾಸರು. ಕೇಳ್ಕೊಂಡು ಇಷ್ಟು ಒಂದು ಪದ್ಯ ಅಲ್ಲಿ ಹೇಳಿದರು. ಇನ್ನೊಂದು ಪದ್ಯ ಹೇಳ್ತಾರೆ. ಇಷ್ಟು ದೊಡ್ಡವ್ರನ್ನ ಹೊಗಳಿದ್ನೆಲ್ಲ ಅವ್ರ ರುದ್ರ ಸಾಧನ ಏನು ಹಂಗಾರ? ಅವ್ರ ತಪಸ್ಸು ಹೆಂಗಿತ್ತು? ಏನು ತಪಸ್ಸು ಮಾಡಿದ್ರು ರುದ್ರದೇವರು? ಇನ್ನು ಕೇಳಿದ್ರೆ ಗಾಬರಿ ಆಗ್ತದೆ. ಯಾರು ಸಣ್ಣ ಹಾರ್ಟ್ ಫೇಲ್ ಆಗಿ ಹೊಟ್ಟೆಲಿದ ನೋಡಿ ಹೆಂಗೆ ಸಾಧನ ಹೆಂಗದ. ಕೃತ್ಯ ವಾಸನೆ. ಕೃತ್ಯ ವಾಸ ಶಬ್ದ ಹುಲಿಯ ಚರ್ಮ ಹೊತ್ತವರು. ಯಾರವರು? ರುದ್ರದೇವರು. ಕೃತ್ಯವಾಸ ಶಬ್ದಕ್ಕಂಥ ಹುಲಿಯ ಚರ್ಮವನ್ನು ಹೊತ್ತಿರ್ತಕ್ಕಂಥವ್ರು. ಕೃತ್ಯ ವಾಸನೆ. ಹಿಂದೆ ನೀ 40 ಕಲ್ಪ ಸಮೀರಲ್ಲಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮಗಳ ಅರ್ಥಗಳ ಓದಿ ಜಲಧಿಯಳು 10 ಕಲ್ಪದಿ ತಪವಗೈದು ಆದಿತ್ಯರೊಳಗೆ ಉತ್ತಮನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಸಾಧನೆ ಹೇಳ್ತಾನೆ. ಪುರುಷೋತ್ತಮನ ಪರ್ಯಂಕ. ಪುರುಷೋತ್ತಮ ಅಂದ್ರೆ ಯಾರು? ನಾರಾಯಣ. ಅವನ ಪರ್ಯಂಕ, ಅವನ ಪಲ್ಲಂಗ ಯಾವುದು? ಶೇಷದೇವರು. ಪದವೈದಿದೆಯೋ ಮಹಾದೇವ. ರುದ್ರದೇವರಿಂದ ಪದವಿಯಿಂದ ಮೋಕ್ಷ ಇಲ್ಲ ಅವರಿಗೆ. ಸಿದ್ಧಾಂತ ಹಿಂಗದ. ರುದ್ರದಿಂದ ಮೋಕ್ಷ. ಈ ಕಲ್ಪ ಹೋಗ್ಬೇಕು, ಇವ್ರು ಮುಂದೆ ಶೇಷ ಪದವಿಗೆ ಬರ್ತಾರ. ಯಾರು? ರುದ್ರದೇವರು. ಹೆಂಗೆ ಮಧ್ವಾಚಾರ ವಾಯುದೇವರು ಭಾವಿ ಬ್ರಹ್ಮರಾಗ್ತಾರ, ಇವ್ರು ಹೇಳ್ಬೇಕು ಶೇಷ ಪದವಿಗೆ ಬರ್ತಾರ. ಶೇಷ ಪದವಿ ಸಾಧನೆ ಮಾಡಿದ್ಮೇಲೆ ಮೋಕ್ಷ ಅವಳಿಗೆ. ಅದಕ್ಕೆ ಇಲ್ಲಿ ಗರುಡ ಶೇಷ ಇಬ್ಬರು ಪ್ರಾರ್ಥನೆ ಬಂದ್ಬಿಟ್ರಲ್ಲಿ. ಮತ್ತೆ ಪ್ರತ್ಯೇಕ ಪ್ರಾರ್ಥನೆ ಇಲ್ಲ. ಗರುಡ ಶೇಷ ರುದ್ರ ಮುಂದೆ ಪ್ರಾರ್ಥನೆ ಅಂತಾರ. ಕೃತ್ಯ ವಾಸನೆ ರುದ್ರದೇವರಿಗೆ. ಹಿಂದೆ ಹಿಂಗೆ ಹಿಂದಿನ ಕಲ್ಪದಾಗ 40 ಕಲ್ಪ. ಒಂದು ಕಲ್ಪ ಅಂದ್ರೆ 1000 ವರ್ಷವು ತಪಸ್ಸು ಮಾಡಿ. ಸಮೀರ ಅಂದ್ರೆ ಯಾರು? ವಾಯುದೇವರು. ಶಿಷ್ಯತ್ವ ವಹಿಸಿ ಅವ್ರ ಸ್ಟೂಡೆಂಟ್ ಆದರು. ಯಾರಿಗೆ? ವಾಯುದೇವರಿಗೆ. ಯಾರು? ರುದ್ರದೇವರು. ಈ ಅಲೆ ಮಾಡ್ಯಾರ ಓದಿ ರುದ್ರದೇವರು ಶಿಷ್ಯ ಆಗಿ ಬರೀ ಸಾಧನ ಮಾಡ. ಅಖಿಲ ಆಗಮಗಳ ಅರ್ಥಗಳ ಓದಿ. ವಾಯುದೇವರಲ್ಲಿ ಶಿಷ್ಯತ್ವ ವಹಿಸಿ ಸ್ಟೂಡೆಂಟ್ ಎಲ್ಲ ವೇದ ಓದಿಕೊಂಡಾರಂಥವು. ಆಗಮ ನೀವಂತ ಅರ್ಥ. ಆಗಮಗಳು ಓದಿ ಮುಂದೆ ಒಂದು ಸಾಧನ. ಇಷ್ಟಕ್ಕೆ ಜಲಧಿಯೊಳು ಸಮುದ್ರದಾಗ 10 ಕಲ್ಪದಿ ತಪವಾಗೈದು. ಅಲ್ಲಿ 40 ವರ್ಷ, ಇಲ್ಲಿ 10 ವರ್ಷ, 50 ಕಲ್ಪ ಸಾಧನ ಯಾರಿಗಾದ್ರೆ ರುದ್ರದೇವರಿಗೆ ತಿಳ್ಕೊಡ್ರಿ. ಮಹಾನುಭಾವರು ಹೆಂಗಿದ್ದಾರೆ ಮಹಾನುಭಾವರು. ಅಂತಹ ದೇವರು ರುದ್ರದೇವರು ಮಹಾನುಭಾವರು. ಅಲ್ಲಿ 40 ಕಲ್ಪ, ಅಲ್ಲಿ 10 ಕಲ್ಪ, ಇಲ್ಲಿ ಒಳಗೆ ಸಾಧನ ಮಾಡಿರ್ತಕ್ಕಂಥವ್ರು. ತಪವೈದು ಆದಿತ್ಯರೊಳಗೆ. ಆದಿತ್ಯರು ದೇವತೆಗಳಿಗೆ ಉತ್ತಮರೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆ. ಏನು ಬರ್ತೀವಿ ಮುಂದೆ ಶೇಷ ಬರ್ತಕ್ಕಂಥ ಮಹಾನುಭಾವರು ಅಂತ ಮಹಾದೇವರೇ ಮಹಾದೇವ ಅಂತ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದಂತೇನು ಮುಂದುವರೆದು ಎಲ್ಲ ತಾರತಮ್ಯ ಪ್ರಕಾರ ಎಲ್ಲ ಮುಗ್ದಂಗೆ ಆತಿಲ್ಲ. ಇನ್ನು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಇತರ ದೇವರನ್ನ ಇಲ್ಲಿಗೆ ರುದ್ರ ಪ್ರಾರ್ಥನೆ ಮುಗಿತಾ ಇಂದ್ರ ಬರೋದು ಬಂದ. ಪಾಕಶಾಸನ ಮುಖ್ಯ ಎಲ್ಲರೂ ತೊಗೊಂಡ್ಬಿಟ್ರಾಗ ಎಲ್ಲ 40 ಕೋಟಿ ದೇವತೆಗಳು ಒಂದ ಪದ್ಯಾಗನ ಪದ್ಯ ಬರೋದು 40 ಕೋಟಿ ಪದ್ಯ ಬರೀಬೇಕಾಗ್ತದೆ. ಅಷ್ಟು ಬೇಡ ಅಂತ ಒಂದರ ಸಂಗ್ರಹ ಮಾಡಿಬಿಡ್ತಾರೆ. ಅಷ್ಟು ಕೊಡಿ ಎಡ್ಸೆಟ್ರ ಅಂತೇವಿ ನಾವು. ಹಂಗಿದ್ದಂಗೆ ಪಾಕಶಾಸನ ಮುಖ್ಯ ಸಕಲ ದೇವೌಕಸರಿಗೆ ಅಭಿನಮಿಪೆ. ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲ ನಾಭಾದಿ ಯತಿಗಳ ಆನೀಕ ಶಬ್ದ. ಯತಿಗಳ ನೀಕಲ ಆನೀಕಕ್ಕೆ ಕುಡಿಸಿ ಯತಿಗಳ ಆನೀಕಕ್ಕೆ ನಮಿಸುವೇನು ಬಿಡದೆ ರಮಾ ಕಳತ್ರನ ದಾಸವರ್ಗಕ್ಕೆ ನಮಿಪೆನ ಅನವರತ. ಏನು ದಾಸರ ಪದ್ಯ ಅಂತರ ಮಹಾನುಭಾವರು. ನಮಿಪೇನು ಅನವರತ.
ಈ ನೋಡಿ ಒಂದು ಮಂಗಳಾಚರಣ ಸಂಧಿಯಿಂದ ಎಷ್ಟು ಸಾಧ್ಯ, ಎಷ್ಟು ಅನುಕೂಲ ಆಗ್ತದೆ ವಿಚಾರ ಮಾಡಿದ್ರೆ. ಪ್ರಾತಃ ಕಾಲಕ್ಕೆದ್ದು 13 ಪದ್ಯ ಅಲ್ಲಿಕ್ಕೆ, ಇನ್ನೊಂದು ದಿನ ಪದ್ಯಗೆ ಹೇಳ್ಬಿಡ್ತೀನಿ. 13 ಪದ್ಯ ಒಯ್ದ್ರಾಗ 14 ಮಾಡಿಲ್ಲ, ಹೌದಾ? 12 ಮಾಡಿಲ್ಲ, 13ಕ್ಕೆ ಮಾಡ್ಯಾರ. 14 ಮಾಡಿದ್ರೆ ನಾವು ಹೋಗಿ ನೀವು 14 ಆಗ್ಬಿಡಿ ನೀವು ಕೇಳ್ತೀವಿ ನಾವೇನು ನಾವು ಎಷ್ಟು ಅಷ್ಟು ಹೋಗ್ತೀವಿ. 13 ವೈಶಿಷ್ಟ್ಯ ಏನು ಮೊದಲು 13 ಯಾಕೆ ಮಾಡಿದರು? ಈಗ ಶಾಸ್ತ್ರ ಚೌಕಟ್ಟದ ಇದಕ್ಕೆ ಅಂತಾರ. ದೇವಾನಾಂ ಆಗ ಅಗ್ನಿ ದೇವಾನಾಂ ಅವಮಃ ವಿಷ್ಣು ಪರಮಃ. ದೇವತಾ ತಾರತಮ್ಯದಾಗ ಅಗ್ನಿ ಕೆಳಗೆ ಕಡಿಕೆ ಮ್ಯಾಲೆ ಪುರುಷೋತ್ತಮ. ಅಗ್ನಿರ್ವೈ ದೇವಾನಾಮಃ ವಿಷ್ಣು ಪರಮಃ. ವಿಷ್ಣು ಸರ್ವೋತ್ತಮ. ಅಗ್ನಿಯಿಂದ ಹಿಡ್ಕೊಂಡು ಪರಮಾತ್ಮನ ಹತ್ರ ಹೋಲಿಕ್ಕೆ 13 ಮೆಟ್ಲವಂತ. ಅರ್ಥ ಆತಿಲ್ಲ ನಿಮಗೆ? ಎಷ್ಟವ 13 ಮೆಟ್ಲ. 13 ಪದ್ಯ ಹಾಕಿ ದಾಸರು ಒಂದೊಂದು ಪದ್ಯ ಅನಿಸಿ ನಮ್ಮನ್ನು ಕಳಿಸ್ತಾನ ದೇವ್ರ ಹತ್ರ. ಹರಿಕಥಾಮೃತದ ಟೆಕ್ನಿಕ್ ಹೆಂಗದ ನೋಡಿ ತಿಳ್ಕೊಂಡು. ಅದಕ್ಕೆ 13 ಪದ್ಯ ಆಗಿರ್ತಾವ ಕಾಯ್ದೆ ಮಾಡ. ನಾವು ಅಗ್ನಿಯಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ ದೇವ್ರ ತುಳಿಗೆ 13 ಮೆಟ್ಲು ಪಟ್ನಿಗೆ ಅವು. ನಮ್ಮ 13 ಪಟ್ನಿಗೆ ನಮ್ಗೆ ಗೊತ್ತಿಲ್ಲ. ನಮಗೆ ದಾಸರು ಇದನ್ನು ಅನಿಸಿ ಮಂಗಳಾಚರಣ ಸಂಜೆ ನಮ್ಮಿಂದ ಅನಿಸಿ ನಮ್ಮನ್ನು ಎಲ್ಲಿ ಕಳಿಸ್ತಾರ? ದೇವ್ರ ಹತ್ರ ಕಳಿಸ್ತಾರಂತ. ಆ ಸಾಧನ ಹರಿಕಥಾಮೃತ ಸಾರ ತಿಳ್ಕೊಂಡು ಅಂತ ಕಾವ್ಯ ಹರಿಕಥಾಮೃತ ಸಾರ ಇಲ್ಲಂತಾನ. ಪಾಕಶಾಸನ ಮುಖ್ಯ ಪಾಕಶಾಸನ ಇಂದ್ರ. ಅರ್ಥ ಹೇಳ್ತೀನಿ. ಪಾಕ ಅಂತ ಒಬ್ಬ ದೈತ್ಯ, ಅವ ರಾಕ್ಷಸ, ಅವನು ಶಾಸನ ಮಾಡಿದರು, ಸಂಹಾರ ಮಾಡಿದರು. ಯಾರು? ಇಂದ್ರದೇವರು. ಓದೋಲ್ಲ. ಅದಕ್ಕೆ ಪಾಕಶಾಸನ ಮುಖ್ಯ ಅಂದರೆ ಇಂದ್ರದೇವರನ್ನು ಹಿಡ್ಕೊಂಡು ಅಂತ ಅರ್ಥ. ನಾವಂತೇವ ಇಂದ್ರಾದಿ ದೇವತೆ ಅಂತೇವಲ್ಲ ಹಂಗೆ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರು ದೇವತೆಗಳಿಗೆ ಅಭಿನಮಿಪೆ. ಎಲ್ಲರೂ ತೊಗೊಂಬಿಟ್ರು ಒಂದು ಗ್ರೌಂಡ್ನಾಗ. ಇಂದ್ರನ ಹಿಡ್ಕೊಂಡು ಎಲ್ಲ ದೇವ್ರ ನಮಸ್ಕಾರಪ್ಪ ಅಂತ ಹೇಳ್ಬಿಟ್ರು. ಅಭಿನಮಿಪೆ. ಅದರಂತೆ ಋಷಿಗಳಿಗೆ ಮತ್ತು ಅವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಋಷಿಗಳಿಗೆ ವಿಶ್ವಾಮಿತ್ರ ಪರಾಶರೋ ಭಗೋ ಗಸ್ತ್ಯ ಪುಲಸ್ತ್ಯ ಕ್ರತು ಶ್ರೀಮಾನ್ ಅತ್ರಿ ಮರೀಚಿ ಕೌಸ್ತ್ಯ ಫಲಃ ಶಕ್ತಿರ್ವಶಿಷ್ಠೋಂಗ್ಯರ ಮಾಂಡವ್ಯೋ ಜಮದಗ್ನಿ ಗೌತಮ ಭರದ್ವಾಜಾತ ಯಸ್ತಾಪಸಾಹ. ಯಾರಿವರು? ಶ್ರೀಮದ್ವಿಷ್ಣು ಪದಾಂಬುಜೈಕ ಶರಣ ಕುರುವಂತನೋ ಮಂಗಲಂ. ಎಲ್ಲ ಋಷಿಗಳು ಬಂದರೆ ಅಷ್ಟು ಭಾವ ಋಷಿಗಳಿದ್ದಾರೆ, ಕೋಟಿ ಮಂದಿ ಋಷಿಗಳಿದ್ದಾರೆ. ಅದಕ್ಕೆ ಋಷಿಗಳಿಗೆ. ಆಮೇಲೆ ಏಕಚಿತ್ತದಿ ಪಿತೃಗಳಿಗೆ. ಪಿತೃಲೋಕ ಅಂತ ಒಂದು ಲೋಕ ಅದ, ಹೌದಾ? ಅಲ್ಲಿ ಪಿತೃಗಳು ಇರ್ತಾರೆ. ಆ ಪಿತೃಗಳಿಗೆ. ಗಂಧರ್ವರಿಗೆ ಅವ್ರನ್ನ ತೊಗೊಂಡ್ರು. ಕ್ಷಿತಿಪರು ಅಂದ್ರೆ ರಾಜರು. ಕ್ಷಿತಿ ಅಂದರೆ ಭೂಮಿ, ಪ ಅಂದ್ರೆ ಪಾಲಿಸೋರು ಅಂತ ಅರ್ಥ. ಯಾರ್ಯಾರು ಅವರು? ಮಾಂಧಾತ ನಹುಷೋಂಬರೀಶ ಸಗರವು ರಾಜ ಪೃಥುರ್ಹಯ ಶ್ರೀಮಾನ್ ಧರ್ಮಸುತೋ ನಲೋ ದಶರಥೋ ರಾಮೋ ಯಯಾತಿರಿಯದು ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಋತೋತ್ವ ಪಾದಾಧ್ರುವ ಇತ್ಯಾದ್ಯ ಭುವಿಭೂತರಾಶ್ಚ ಸತತಂ ಕುರುವಂತನೋ ಮಗಂದು ಕ್ಷಿತಿಪರು. ಅವ್ರು ಬಂದ್ರಲ್ಲ ರಾಜರು, ಬಂದರು ಎಲ್ಲ ರಾಜರು. ಅದರಂತೆ ಆ ಕಮಲನಾಭಾದಿ ಯತಿಗಳ, ಕಮಲನಾಭ ಅಂದ್ರೆ ಪದ್ಮನಾಭ ತೀರ್ಥರು ಅಂತ ಅರ್ಥ. ದಾಸ ಹೆಂಗೆ ಕೊಡಿಸ್ತಾರ ನೋಡ್ರಿ. ಪದ್ಮನಾಭ ತೀರ್ಥರು ಅಂತೀರಲ್ಲ ನೀವು. ಮೊದಲೇ ಪೀಠಕ್ಕೆ ಬಂದರು, ಆಚರಣೆ ಬಂದಿರ್ತಕ್ಕ ಮೊದಲೇ ಅವರ ಪೂರ್ಣ ಪ್ರಜ್ಞಗತಂ ಭಾಷ್ಯಂ ಆದವು ತದ್ಭಾವಪೂರ್ವಕಂ ಇವು ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ಪರಂಪರೆ ಗುಲ್ಬರ್ದಾಗ ಆಚಾರ ಆ ಪೀಠಕ್ಕೆ ಬಂದು ಮಧ್ವಾಚಾರ. ಅದಕ್ಕೆ ಮಧ್ವಾಚಾರ ತೊಗೊಂಬಿಟ್ರೆ ಹಿಂದಕ್ಕೆ. ಇನ್ನೆಲ್ಲ ಅಷ್ಟು ಸ್ವಾಮಿಗಳು ಬರ್ಬೇಕಲ್ಲ, ಎಷ್ಟೊಂದು ಸ್ವಾಮಿಗಳವರು. ಆ ಕಮಲನಾಭಾದಿ ಯತಿಗಳ ಆನೀಕಕ್ಕೆ ಪದ್ಮನಾಭ ಅಷ್ಟು ಗುರುಗಳಿಗೆ. ಹೆಂಗೆ? ಶ್ರೀ ಸತ್ಯಾತ್ಮತೀರ್ಥ ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಎಲ್ಲ ಬಂದ್ಬಿಟ್ಟಾರ. ಇಲ್ಲಾಂದ್ರೆ 22 ಮಠ ಅವ ವೈಷ್ಣವರು. ಯಾಕಾಗ್ತಿತ್ತು ನೋಡಿರ್ಬೇಕು, ತೋರಿಸ್ತೇನೆ ನಿಮಗೆ. 22 ಮಠ ಲಿಸ್ಟ್ ಮಾಡಿಟ್ಟೆ ನಾ ಇಲ್ಲ. ಆ 22 ಮಠದಾಗ ಇಲ್ಲಿ ತನಕ ಅಂದ್ರೆ ಒಂದೊಂದು ಮಠದಾಗ 300 ಸ್ವಾಮಿಗಳು ಆಗಿರ. ಉಡುಪಿ ಮಠ, ವ್ಯಾತ್ರಾ ಮಠ, ಕೂಡ್ಲಿ ಮಠ ಅದ್ರಾಗ 2 ಭಾಗ ಮತ್ತದ್ರಾಗ. ಉಡುಪಿ ಎಷ್ಟು ಮಠಗಳು, ಎಷ್ಟೆಷ್ಟು ಮಠ, ಮಜ್ಜಿಹಳ್ಳಿ ಮಠ, ಕುಂದಾಪುರ ಸ್ವಾಮಿ ಮಠ, ಎಷ್ಟು 22 ಮಂತ್ರಾಲಯ ಮಠ, 22 ಮಠ. ಒಂದು ಮಠದಾಗ ಎಷ್ಟು ಮಂದಿ ಇದ್ದಾರೆ? 300 ಮಂದಿ ಆಗಿ ಹೋಗ್ಯಾರ. ಅದು 300 ಗುಂಡ್ಲೆ 22 ಅಷ್ಟು ಮಂದಿ ದಿನ ಏನೋ ಸ್ವಾಗತ ನೀವು. ನಮ್ಮ ಕಲಿಗೆ ಒಬ್ಬರಿದ್ದರು ಹಂಗೆ. ನನಗಿಂತ ಹಿರಿಯರು ಇಲ್ಲಿ ತಿಳ್ಕೊಂಡ ನಾವು. ಅವ್ರ ಆಚಾರ ಒಂದು ಕೆಲಸ ಮಾಡೋಣ, ನಾವು ದಿನ ಎಲ್ಲರೂ ಶ್ಲೋಕ ಊಟ ಮಾಡೋಣ ತಿಳ್ಕೊಂಡ್ರು. ಹಂಗೆ ಪುಸ್ತಕ ಸಿಕ್ಕಿತ್ತು ನಮಗೆ. ಎಲ್ಲ ಸ್ವಾಮಿಗಳು ಎಲ್ಲರದು ಶ್ಲೋಕ ಇದು ಸಂಗ್ರಹ ಮಾಡ್ಯಾರ. ಹಂಗೆ ಹೇಳ್ತೇನೆ ನಿಮಗೆ ಸಿಕ್ಕ ಪ್ರಸಂಗನು ಅಂತ. ನಮ್ಮ ಗುರು ಒಂದು ಪುಸ್ತಕ ಬರೆದಾರ ಪಂಡಿತಾಚಾರ, ಮಾಧ್ವ ವಾಂಗ್ಮಯ ತಪಸ್ವಿಗಳು ಅಂತ. ಈಗ ಸಿಗುವುದಿಲ್ಲ ಅದು. ಉಡುಪಿಯಾಗ ಬಿಡುಗಡೆ ಆದ ಪುಸ್ತಕ. ಕಚ್ಚಾಡ್ಬಿಟ್ರೆ ಮಂದಿ ತೊಗೊಳಿಕ್ಕದ. ಆವಾಗ ಅದರ ಬೆಲೆ 20 ರೂಪಾಯಿ. ಈ ಕೆಜಿ ಹುಡುಗ ಪುಸ್ತಕ ತೊಯ್ದು ಹಂಗಿದ್ರಿ ಈಗ, ಹೌದಿಲ್ಲ? 20 ರೂಪಾಯಿ. 2000 ಪುಟದ ಪುಸ್ತಕ ಅದ. ನನ್ನ ಹತ್ರ ಪುಸ್ತಕ ಅದ, ನಮ್ಮ ಗುರುಗಳು ಕೊಟ್ಟ ನನಗೆ. ಮಾಧ್ವ ವಾಂಗ್ಮಯ ತಪಸ್ವಿಗಳು ಅಂತ ಇಷ್ಟು ಸಭಾ ಪುಸ್ತಕ ಅದ.
ಅದರ 22 ಮಠ ಎಲ್ಲ ಸ್ವಾಮಿ ಧರ್ಮಶ್ಲೋಕ ಹಾಕ್ಯಾರ. ಎಂಥ ಕೆಲಸ ಮಾಡ್ಯಾರ ನೋಡ್ರಿ. ಅದಕ್ಕೆ ಒಂದು 4 PhD ಕೊಟ್ಟರು ಕಮ್ಮಿ ಆ ಪುಸ್ತಕಕ್ಕೆ. ಎಷ್ಟು ಕೆಲಸ ಮಾಡಿ ಎಲ್ಲ ಪಂಡಿತರು ಕೂಡಿಸಿ ಹಾಕ್ಯಾರ. ಎಲ್ಲ ಸಿದ್ಧಾಂತ, ಎಲ್ಲ ಗ್ರಂಥ, ಎಷ್ಟು ಕೆಲಸ ಮಾಡ್ಯಾರ. ಎಂತಾನ ಒಂದು ವಿಶ್ವವಿದ್ಯಾಲಯ ಮಾಡೋ ಕೆಲಸ ಒಬ್ಬರ ಮಾಡಿದ್ರು ಆಚಾರ ಪಾಪ. ನಮ್ಮ ಜನ ಹಂಗೆ ಆವಾಗ ಯಾರಿಗೆ ಬೆಲೆ ಇಲ್ಲ ಪುಸ್ತಕ ಯಾರು ತಗೊಳ್ಳಿಲ್ಲ. ಅವಾಗ 20 ರೂಪಾಯಿ ಭಾಳ ಕಿಮ್ಮತ್ತು. 20 ರೂಪಾಯಿಗೆ ಬೆಲೆ ಭಾಳ ಕಷ್ಟ ಇತ್ತು. ಅವಾಗ 10 ರೂಪಾಯಿಗೆ ಭಾಳ ಕಷ್ಟ ಇತ್ತಾಗ ಅಂತ 20 ರೂಪಾಯಿಗೆ ಪುಸ್ತಕ ಕೊಟ್ಟರು. ಭಾಳ ಕಡಿಮೆ ಪ್ರಿಂಟ್ನಾಗ ಕೊಟ್ಟರು ನಾವು. ಆ ಪುಸ್ತಕ ಬರಲಿಕ್ಕೆ 6 ತಿಂಗಳು ಹಗಲು ರಾತ್ರಿ ನಿದ್ದೆ ಮಾಡಿಲ್ಲ ಅವ್ರು. ಏನು ಬರೋದ್ರ ನಮಗೆ ಹೇಳ್ತಿದ್ರು ನೀವು ಬರಿ ಅಂತ. ನಾವು ಎದ್ದು ಹೋಗಿ ಪಾರಾಗಿ ಹೋಗಿಬಿಡ್ತಿದ್ವಿ. ನಾವು ಏನು ಬರ್ಕೋದು ಕೊಡ್ಬೇಕು ಅವ್ರ ಮುಂದೆ ನಾವು ಅಂತ ಹೇಳಿ ಅಂದು ಮಾಧ್ವ ವಾಂಗ್ಮಯ ತಪ್ಪು ಎಲ್ಲರೂ ಸಿಕ್ಕರು ನೋಡ್ರಿ. ಮಗ ಯಾವಾಗ ತಂದು ತೋರಿಸ್ತೇನೆ ಪುಸ್ತಕ. ಅದನ್ನ ಹಂಗೆ ನಿಮಗೆ ಇಲ್ಲ ಬರುವಂತ ತರ್ತೀರ. ಅದನ್ನು ನೀವು ನೋಡಿರ್ಬೇಕು. ಅದನ್ನು ನೀವು ನೋಡಿರಿ, ಬಹುತೇಕ ನಿಮ್ಗೆ ಗೊತ್ತದ ಮಹಾತ್ಮ ವಾಂಗ್ಮಯ ತಪಸ್ಸುಗಳು. ಹೌದಲ್ಲ. ನೋಡ್ರಿ ಭಯಂಕರ ದೊಡ್ಡ ಪುಸ್ತಕ. ಯಾಕೆ ಹೇಳಿದೆ ಅಂತ ಕೇಳಿ ನಾವು ಕುತ್ಕೊಂಡ್ವಿ. ನಾವು ನಮ್ಮ ಕಲಿ ಕೂಡಿ ಎಲ್ಲ ಸ್ವಾಮಿಗಳು ಚರ್ಮಶ್ಲೋಕ ಅಂತ ಊಟ ಮಾಡೋಣ ಅಂತ 3 ಗಂಟೆ ಆದ್ರೂ ಮುಗಿಯವಲ್ಲ. ಇಲ್ಲಿ ಸ್ವಾಮಿಗಳು ಸಾಕಾಗಿ ಇಟ್ಕೊಂಡು ಅದು ದಾಸರು ಕೆಲಸ ಮಾಡಿರಲಿ. ಏನು ಮಾತ್ರ ಗೊತ್ತಾ, ಆ ಕಮಲನಾಭಾದಿ ಯತಿಗಳ ಆನೀಕಕ್ಕೆ ಪದ್ಮನಾಭ ಹಿಡ್ಕೊಂಡು ಎಲ್ಲ ಯತಿಗಳಿಗೆ ನಮಿಸುವೆನು. ಎಲ್ಲ ಒಮ್ಮೆ ಸಂಗ್ರಹ ಮಾಡಿಬಿಟ್ರು. ನಮ್ಮದು ಹೆಂಗೆ ಗೊತ್ತಾ ನಿಮಗೆ, ನಮ್ಮ ಸಿದ್ಧಾಂತ ಅನುಸಂಧಾನ ಮಾಡಿಬಿಡ್ರಿ, ಮುಗಿ ಹೋಗ್ತದೆ. ಎಲ್ಲದಕ್ಕೂ ಅನುಸಂಧಾನ ಮಾಡ್ತಾರ. ಊಟ ಮಾಡಿ ಒಂದು ಅನುಸಂಧಾನ ಮಾಡಿ ನೋಡಂತ. ನಮ್ದು ಊಟ ಅನುಸಂಧಾನ ಮಾಡಿ ಸಾಧ್ಯ ಇಲ್ಲ ಅಂದ್ರೆ ಉಳಿಕೆಲ್ಲ ಅನುಸಂಧಾನ ಮಾಡಿ ಬರ್ತದೆ. ಅದಕ್ಕಂತಾರ ಆ ಕಮಲನಾಭಾದಿ ಯತಿಗಳ ಆನೀಕಕ್ಕೆ ಎಲ್ಲ ಗುರುಗಳ ಸಮೂಹಕ್ಕೆ ಏನು ಮಾಡ್ತೇವೆ ಗೊತ್ತಾ ನಿಮಗೆ, ನಮಿಸುವೇನು. ಉತ್ತರಾದಿ ಮಠ, ರಾಯರ ಮಠ, ಉಡುಪಿ ಮಠ, ಪೇಜಾವರ ಮಠ, ಒಟ್ಟು ಮಠ ಬಂದಿದ್ರಾಗ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಬಿಡದೆ ಮತ್ತಾರನ ನೋಡಿ ಅವ್ರು ಅಂತಕ್ಕಂಡು ನೋಡಿ ಹೆಂಗದ, ರಮಾ ಕಳತ್ರನ ದಾಸವರ್ಗಕ್ಕೆ. ಏನಂತ ಕಣವ್ರು ದಾಸರು ಯಾರು ಗೊತ್ತಾ, ರಮಾ ಕಳತ್ರರು. ರಮಾ ವಿನೋದಿ, ರಮಾನ ಗಂಡ ಪರಮಾತ್ಮ. ಅವಾಗ ಬೇಕಾದ್ರೂ ಒಂದು ದಾಸರು ಬಹಳ ಬೇಕಂತ ಪರಮಾತ್ಮಗೆ. ಹಾಗೆ ಇವರು ದಾಸರ ಜಗನ್ನಾಥ ದಾಸರು. ದಾಸರ ಬಹಳ ಪ್ರೀತಿ ಭಗವಂತಗೆ. ಪಂಡಿತರು ಒಂಚೂರು ಹಿಂದೆ ಸರಿ ಬೇಕಾದ್ರೆ ಓದಿಕೊಂಡ್ರೆ ನೀವು ದಾಸರ ಹೋಗಿ ಮೊದಲು ಅಂತ ಹೇಳಾಗಿರ್ತಕ್ಕಂಥ. ಅದಕ್ಕೆ ಬಂದ. ಹೌದಾ, ಯವನ ಕಟ್ಟಿ ಗಿರಿಯಮ್ಮ ಕೆಳಗಲಿ ಯವ್ವ ನೋಡಿ ಎಂತೆಂಥ ದಾಸಿಯರಾಗೋ ದೇವರಲ್ಲಿ ಕುಣಿದ ಅವ್ರ ಮುಂದೆ. ರಮಾ ಕಳತ್ರ ದಾಸರಿಗೆ ಕಣ್ಣ ನೀರು ಬರ್ತಾವ. ಸ್ವಾಮಿ ಎಂತ ಅನುಗ್ರಹ ಮಾಡಿಯಪ್ಪ ನಮಗ ಅಂತ ರಮಾ ದಾಸ ವರ್ಗಕ್ಕೆ ಎಲ್ಲ ದಾಸರು ಬಂದರು. ನಮೀಪೇನು ಅನವರತ ಅಂತ ತಿಳ್ಕೊಂಡು 13ನೇ ಪದ್ಯ ಈ ಸಂಧಿ ಮುಕ್ತಾಯ ಮಾಡ್ತಾರೆ. ಈ ಸಂಧಿ ಒಳಗೆ ಇಲ್ಲಿ ವಿಶೇಷವಾಗಿ ಎಲ್ಲ ಸಂಗ್ರಹ ಮಾಡ್ತಾರೆ. 12 ಪದ್ಯಕ್ಕೆ ಎಲ್ಲ ಗುರುಗಳ ಮುಗಿದ್ರು, ಎಲ್ಲ ಋಷಿಗಳ ಮುಗಿದ್ರು, ಅಷ್ಟು ಮುಗ್ದಂಗೆ ಆಯ್ತು. ಇನ್ನು ಕೊನೆ ಪದ್ಯೊಳಗೆ ದಾಸರು ಈ ಸಂಧಿ ಅರ್ಪಣೆ ಮಾಡ್ತಾ ಅಂತ ನೋಡ್ರಿ. ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲ್ಲಿ ಇರುತಿಹ ಜಗನ್ನಾಥ ವಿಠಲನ. ಪ್ರತಿಯೊಂದು ಸಂಧಿಗೆ ಹಾಕ್ತಾರೆ ಇದನ್ನು. ಅವ್ರ ಗುರುಗಳ ಅವ್ರಕ್ಕಿಂತ ಮಹಾನುಭಾವ ಅಂಕಿತ ಕೊಟ್ಟಿರ್ತಕ್ಕಂಥವ. ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು. ಹರಿಕಥಾಮೃತಸಾರ ಹೆಂಗೆ ಶಾಲೆ ಒಳಗೆ ಟೀಚರ್ಸು ತಮ್ಮ ಹುಡುಗಿ ಹೋಮ್ವರ್ಕ್ ಕೊಡ್ತಾರಲ್ಲ, ಹಂಗೆ ದಾಸರು ಹೋಮ್ವರ್ಕ್ ಕೊಟ್ಟಾರ ನಮಗಿಲ್ಲಿ. ಕಡಿ ಸಾಲ ನೋಡ್ರಿ ಹೆಂಗದ, ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನ. ನಿಮ್ಮ ಹೋಮ್ವರ್ಕ್ ಇದು ಅಂತಾರೆ. ಪ್ರತಿನಿತ್ಯ ಒಂದು ಕೆಲಸ ಮಾಡಿರಿ. ಯಾರು ಪರಮ ಭಾಗವತರಿದ್ರೆ ಶ್ರೇಷ್ಠ ಭಾಗವತರು ಅವ್ರು ನೆನೆಸ್ಬಿಡ್ರಿ, ಅವ್ರು ಸ್ತೋತ್ರ ಮಾಡಿರಿ. ಅಷ್ಟು ಮಂತ್ರ ಅಲ್ಲಿಗೆ ಹೋಗ್ಬಾರ್ರಿ. ಮತ್ತು ಮಧ್ವಾಚಾರ್ಯ ಅಷ್ಟು ನೆನೆಸ್ಬಿಟ್ರೆ ಸಾಕು. ಅವ್ರು ನೆನೆಸೋದೇ ಒಂದು ಭಾಗ್ಯ ಅಂತಾರೆ ಮಹಾನುಭಾವ. ನಮ್ಮ ನಾಲಿಗೆಳಗೆ ಒಬ್ಬರು ಅವ್ರ ಹೆಸರು ಬರೋದು, ಯಾರ್ಯಾರು ಹೇಳ್ತಾರೆ. ಅದು ಹೆಂಗೆ, ಪರಿಮಳವು ಸುಮನದೊಳಗೆ. ಲಘು ಅರ್ಥ ಆಗೋದಿಲ್ಲ, ಸ್ವಲ್ಪ ದೃಷ್ಟಾಂತ ಚಲೋದೇ ಇಲ್ಲಿ. ಪರಿಮಳ ಅಂದ್ರೆ ಸುವಾಸನೆ, ಸುಮನಸ ಅಂದ್ರೆ ಹೂ. ಮತ್ತು ಪರಿಮಳವು ಎರಡು ಅರ್ಥವ. ಮನಸ್ಸು, ಹೂ ಅಂತ ಒಂದು ಅರ್ಥ. ಮನಸ್ಸು ಒಳ್ಳೆ ಮನಸ್ಸು, ಹಿಂಗೆ ಅರ್ಥ. ಪರಿಮಳವು ಸುಮನದೊಳಗೆ, ಹೂ ವಾಸನೆಯಲ್ಲಿ ಇರ್ತದೆ, ಹೂವಿನ ಒಳಗೆ ಇರ್ತದೆ. ಅನಲನು ಅರಣಿಯೊಳಗೆ. ಅನಲ ಅಂದರೆ ಬೆಂಕಿ, ಅರಣಿ ಅಂದರೆ ಹಿಂದಕ್ಕೆ ಆ ಯಜ್ಞ ಮಾಡುವಾಗ ಕಡ್ಡಿ ಪಿಡಿಗೆ ಮಾಡ್ತಿದ್ದಿಲ್ಲ, ಅರಣಿ ತಿಕ್ತಿದ್ರು. ಹೆಂಗೆ ಎರಡು ಕಡೆಗೆ ತಿಕ್ತಿದ್ರು. ಕಡ್ಡಿಯೊಳಗೆ ಬೆಂಕಿ ಅದ, ತಿಕ್ಕದೆ ಬೆಂಕಿ ಹುಡ್ತು, ಅದರಿಂದ ಅಗ್ನಿ ಮಾಡ್ತಿದ್ರು. ಈಗೆಲ್ಲ ಆ ಮಂತ್ರ ಎಲ್ಲ ಮಾಡೋರು ಸ್ಟೈಲು ಮಾಡ್ಲಿಕ್ಕೆ ಹೋಗ್ತಾರೆ, ಆಗೋದಿಲ್ಲ. ಭಾಳ ಪೇಚಾಡ್ರೆ ಈಗ ಇಲ್ಲೋ ಒಂದೆರಡು ಆಗ್ತಿರ್ತಾವ, ಮತ್ತು ಆಗೋದಿಲ್ಲ ಅಂತೂ ಹಿಂಗೇನಿಲ್ಲ. ಮತ್ತೆ ಅವಾಗ ಹಂಗೆ ಹುಟ್ಟಿಸಿದ್ರೆ ಅದು ಅಗ್ನಿ ಶುದ್ಧವಾಗ. ನಮ್ಮಲ್ಲಿ ತಡ ಮಾಡೋದಿಲ್ಲ, ಕಡ್ಡಿ ಬಿಡೋದು ಹಚ್ಚಿಬಿಡೋದು ಅದಕ್ಕೆ. ಅಂದ್ರೆ ಈ ಕ್ರಮ ಬಂದ್ಬಿಡ್ತದೆ ಈಗ. ಅನಲನು ಅರಣಿಯೊಳಗೆ, ಆ ಅರಣಿ ಅಂತಕ್ಕಂಥ ಕಾಷ್ಟೊಳಗಿಂದನೇ ಅಗ್ನಿ ಅದ, ಹಂಗಿದ್ದಂಗೆ ತಳ. ಹಂಗೆ ದಾಮೋದರನು ಯಾರವ, ಪರಮಾತ್ಮ ದಾಮೋದರ ಎಲ್ಲಿದ್ದಾನ, ಬ್ರಹ್ಮಾದಿಗಳ ಮನದಲ್ಲಿ ತೋರದಲ್ಲಿ. ಬ್ರಹ್ಮಾದಿಗಳಿಗೆ ಪರಮಾತ್ಮ ದರ್ಶನ ಕೊಡ್ತಾನ, ತೋರದಲ್ಲಿ ಅಷ್ಟು ಮಹಿಮಾ ತೋರಿಸುವುದಿಲ್ಲ ಅಂತ ಒಂದು ಅರ್ಥ.
ಬ್ರಹ್ಮಾದಿಗಳಿಗೆ ಕಾಣಿಸ್ಕೋತಾನ, ನಮಗೆ ತೋರದಲೆ. ನಮಗೆ ಸಾಧ್ಯ ಚಿಂತೆ ಮಾಡೋಷ್ಟು ನಾವು ಹೆಂಗದ ಗೊತ್ತ? ಹೂವಿನಲ್ಲಿಯೇ ಪರಿಮಳ ಇದ್ದಂಗೆ, ಕಟ್ಟಿಗೆಯಲ್ಲಿಯೇ ಬೆಂಕಿ ಇದ್ದಂಗೆ. ಅದು ಮಾತು ಹೇಳ್ತಾರ ಭಗವಂತ ಹೆಂಗಿದ್ದ ಅನ್ನೋದನ್ನು. ದಧಿಸ್ತ ಘೃತವಸ್ತಸ್ತಿ ಕಾಷ್ಟೇ ವನ್ಯವತ್ ಜನಾರ್ದನ. ಜನಾರ್ದನ ಯಾರು? ಪರಮಾತ್ಮ. ಹೆಂಗಿದ್ದಾಗತ್ತೆ? ದಧಿಸ್ತ ಘೃತವತ್ತಸ್ತಿ. ದಧಿ ಅಂದ್ರೇನು? ಮೊಸರು. ಅದ್ರಾಗ ತುಪ್ಪ ಅದ. ಅಭಿಗಾರ ಹಾಕುವಂತಾರೆ ಊಟ ಕೂತಾಗ, ಮೊಸರು ಹಾಕ್ರಿ ಅದ್ರಾಗದ ಅಂತಾರನೇ. ಯಾರು ಮೊಸರು ಅದ, ಆ ದಧಿನೇ ಮಾಡೋಕ್ಕೂ ಕಡಿಬೇಕು, ಮಜ್ಜಿಗೆ ಆಗ್ಬೇಕು, ಅದು ಬೆಣ್ಣೆ ತೆಗಿಬೇಕು, ಅದನ್ನು ಕಾಸ್ಬೇಕು, ತುಪ್ಪ ಸಿಗ್ತದೆ. ಹಿಂಗೆ ನಿಮ್ಮ ಜೀವನ ಸಾಧನ ಮಾಡ್ಲಿಕ್ಕೆ ಹಚ್ಚಿರಿ ಅಂತ ಅರ್ಥ. ಹೆಂಗೆ ಕಡದು ತೆಗೆದು ಮಾಡ್ತೀರಿ ಹಂಗೆ ಏಕಾದಶಿ ಮಾಡ್ರಿ, ವಿಷ್ಣು ಪಂಚಕ ಮಾಡ್ರಿ, ಪಾರಾಯಣ ಮಾಡ್ರಿ. ದಧಿಸ್ತ ಘೃತವಸ್ತಸ್ತಿ ಕಾಷ್ಟೇ ಕಟಿಗೊಳಗೆ ಅಗ್ನಿವಜ್ಜನಾರ್ಧನ. ಬೆಂಕಿಯಾಗ ಕಡಿಗಳು ಬೆಂಕಿ ಅದ, ಆ ಎರಡು ತಿಕ್ಕೋತ ಕೊಡು ಮಂತ್ರ ಅನ್ಕೋತಾನ, ಆವಾಗ ಬೆಂಕಿ ಹೊಡ್ತದ. ಹಂಗೆ ದೇಹವನ್ನು ಸಾಧನಕ್ಕೆ ಹಚ್ಚಬೇಕು ಅಂತ ಅರ್ಥ. ಒಂದರ್ಥ. ಪರಿಮಳವು ಸುಮನದೊಳಗೆ. ಹೂವಿನಾಗ ಏನದ? ವಾಸನೆ ಅದ. ಆ ಹೂ ಮುಚ್ಚಿಕೊಂಡಾಗ ವಾಸನೆ ಬರೋದಿಲ್ಲ. ಹೌದಾ? ಆ ಹೂ ಏನಾಗಬೇಕು? ಅರಳಬೇಕು, ಪಕಳಿ ಬಿಚ್ಚಬೇಕು. ಪಕಳಿ ಬಿಚ್ಚಲಿಕ್ಕೆ ಏನು ಬೇಕು ಹೇಳ್ರಿ? ಅಥವಾ ವಾಯು. ಹೌದಾ? ಗಾಳಿ ಬಂದರೆ ಬೀಸ್ತದ. ಹಂಗೆ ನಾವು ಗಾಳಿ ಬಿಚ್ಚೋಂಗೆ ನಮ್ಮ ಮನಸ್ಸಿರ್ಬೇಕು. ಗಾಳಿ ಮತ, ವಾಯು ಮತ, ಮದ್ದು ಮತ, ದ್ವೈತ ಮತ ಅಂತ ಅರ್ಥ. ಭಕ್ತಿ ಸ್ಥಾನದ ಈ ಮತ್ತೊಳಗೆ ಇನ್ನೆಲ್ಲಿಯೂ ಆ ಭಕ್ತಿ ಸ್ಥಾನ ಇಲ್ಲ. ಉಳಿದ್ರ ಭಕ್ತಿ ಹತ್ತತ್ರ ಬಂದು ಹೋಗ್ಯಾರ. ಸರಿಯಾಗಿ ಭಕ್ತಿ ವ್ಯಾಖ್ಯಾನ ಕೊಟ್ಟರು ಶ್ರೀಮದಾಚಾರ್ಯ ಒಬ್ಬರೇ ತಿಳ್ಕೊಟ್ರೆ. ಆ ರೀತಿ ಇರ್ತಕ್ಕಂಥ ಅದಂತ ಮದ್ದು ಮತ್ತು ಇರ್ತಕ್ಕಂಥ ಮಹಾನುಭಾವರು ಮನದಲ್ಲಿ, ಬ್ರಹ್ಮಾದಿಗಳ ಮನದಲ್ಲಿ ತೋರದಲ್ಲಿ. ಅರ್ಥಾತ್ ಈಗ ಹಂಗೆ ಇರುತಿಹ ಯಾರವ? ಜಗನ್ನಾಥ ವಿಠಲ ಪರಮಾತ್ಮ ಹಿಂಗಿದ್ದಾನೆ. ನಮ್ಮ ಪ್ರಯತ್ನಕ್ಕೆ ಮಾತ್ರ ಅಂದಿಗೆ ಗೊತ್ತು. ಇಲ್ಲಿ ಏನು ಗೊತ್ತು ನಿಮಗೆ? ಶ್ರವಣ ಮಾಡೋಕು, ಮನನ ಮಾಡೋಕು, ಸಾಧನ ಮಾಡೋಕು, ವೃತಾದಿಗಳನ್ನ ಮಾಡ್ಬೇಕು. ಇಷ್ಟು ಮಾಡಿದಾಗ ಭಗವಂತ ಕಾಣ್ಲಿಕ್ಕೆ ಸಾಧ್ಯ ನಮಗೆ. ಹಂಗೆ ಸುಮ್ಮನೆ ಕೂತು ಚೈನಿ ಹೊಡ್ಕೊತ ಕೈಯ ಸೀರೆ ಹಿಡ್ಕೊಂಡು ದಾರಪ ದೇವ್ರನ್ನ ಬರ್ತಾನೆ. ದೇವರೆಲ್ಲ ಎಂತೆಂದಕ್ಕೂ ಬಂದಿಲ್ಲ ನಾವು ತಿಳ್ಕೊಡ್ರಿ ನಿಮಗೆ. ಹೌದಾ? ಅಷ್ಟು ಕಷ್ಟ ಮಾಡಲಿಕ್ಕೆ ಪರಿಶ್ರಮ ಅಂತ ಅದು ಹೇಳ್ತಾರೆ. ಶ್ರವಣ ಮನನ ಸೇವ, ಪುನಃ ಶಾಸ್ತ್ರ ಶ್ರವಣ ಮಾಡಿರಿ. ಸಾಧ್ಯ ಇದ್ದಷ್ಟು ಜೀವನ ಅಷ್ಟು ಹಾಕಿ ನಿಮ್ಮ ಕೆಲಸ ನೀವು ಮಾಡಿಕೊಡ್ರಿ. ಅದ್ರಾಗನೇ ಸಾಧ್ಯ. ನಮಗೇನು ದೇವ್ರು ಕೊಟ್ಟನ ಅವಕಾಶದೊಳಗೆ ನಮ್ಮ ತಪಸ್ಸು, ನಮ್ಮ ಸಾಧನ ಎಷ್ಟು ಸಾಧ್ಯ ಅಷ್ಟು ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಕೊಟ್ಟರು. ಪರಿಮಳವು ಸುಮನದೊಳಗೆ, ಅರ್ಥ ಆತಲ್ಲ, ಅನಲನು ಅರಣ್ಯೊಳಗೆ. ಕೃಷ್ಣಪತಿ ಶಾಸ್ತ್ರದ ಮಾತು. ಜಗನ್ನಾಥ ವಿಠಲನ ಕರುಣ ಪಡೆವ ಯಾರವರು? ಮುಮುಕ್ಷ ಜೀವರು. ಯಾರಿಗೆ ಮೋಕ್ಷ ಬೇಕು ಅಂತ ಇಚ್ಛೆ ಅದಲ್ಲ ಅವ್ರಿಗೆ ಕೆಲಸ ಮಾಡ್ರಿ ಅಂತಾರ. ನಮ್ಗೆ ಮೋಕ್ಷ ಬ್ಯಾಡ್ರಿಪ್ಪ, ನಾವು ಆರಾಮಿರ್ಲಿಕ್ಕೆ ಕಲಿತೀವಿ ಅಂದರೆ ಈಗ ನೀವು ಬಿಟ್ಬಿಡ್ಬೇಕಲ್ಲಂತಾರ. ಮುಮುಕ್ಷುದೇ ಮೋಕ್ಷ ಅಪೇಕ್ಷೆ ಮಾಡ್ತಕ್ಕಂಥ ಜನರು ಅಂತ ಅರ್ಥ. ಭಗವಂತನ ಕರುಣೆ ಬರ್ತಕ್ಕಂಥ ಅಪೇಕ್ಷರು. ಏನು ಮಾಡು? ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು. ನಿತ್ಯದಲ್ಲಿ ಭಕ್ತರನ್ನ, ಭಗವದ್ಭಕ್ತರನ್ನ, ಪರಮ ಭಾಗವತಂತ ಯಾರಿದ್ದಾರ? ಮಂತ್ರಾಲಯ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು, ಪುರಂದರದಾಸರು, ಯಾರನ್ನೋ ಒಬ್ಬರು ಹಿಡ್ಕೊಡ್ರಿ, ಯಾರೋ ಗುರುಗಳು ಹಿಡ್ಕೊಡ್ರಿ. ಅವ್ರು ಸಾಧನ ಮಾಡ್ಕೋತ, ಅವ್ರು ಸೇವಾ ಮಾಡ್ಕೋತೀರಿ ಅಂದ್ರೆ ಮಾತ್ರ ಏನಾಗ್ತದೆ ನಿಮಗೆ? ಮುಮುಕ್ಷು ಜೀವರಿಗೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳೋ ಶಬ್ದ ಹಾಕ್ಯಾರ, ಕರುಣ ಪಡೆವ. ಹೌದಾ? ಭಗವಂತನ ಕರುಣಾಪೇಕ್ಷೆ ಮಾಡ್ತಕ್ಕಂಥವ್ರು. ಇಲ್ಲಿ ಕ್ಲೂ ಕೊಡ್ತಾರೆ. ಮುಂದೆ ಆ ಕರುಣಾ ಸಂಧಿ ಹೇಳ್ತೇನೆ, ಕ್ಲೂ ಕೊಡ್ತಾರೆ. ಇಲ್ಲಿ ಅರ್ಥ ಆಗ್ತಿಲ್ಲ ನಿಮಗೆ? ಮುಂದಿನ ಸಂಧಿ ಯಾವುದದ? ಕರುಣಾ ಸಂಧಿ. ಇಲ್ಲಿ ಕರುಣಾ ಶಬ್ದ ಹಾಕ್ತಾರೆ ನೋಡಿ. ಹರಿಕಥಾಮೃತ ಸಂಧಿ ಯೋಜನಾದಾಗ ಒಂದು ಪ್ಲ್ಯಾನ್ ಅದ, ಮೊದಲೇ ತಿಳ್ಕೊಡ್ರಿ. ಕರುಣಾ ಸಂಧಿ, ವ್ಯಾಪ್ತಿ ಸಂಧಿ, ಭೋಜನ ದಸರಾ ಸಂಧಿ, ಮುಂದಿರ್ತಕ್ಕಂಥ ಮತ್ತೊಂದು ಸಂಧಿ. ಈ ಸಂಧಿ ಕ್ರಮ ಏನದಲ್ಲ, ಇದಕ್ಕೆ ಒಂದು ವೈಶಿಷ್ಟ್ಯ ಅದ. ಮೊದಲು ಅಲ್ಲಿ ಬಂದಾಗ ಹೇಳ್ಕೊತಾ ಹೋಗ್ತೇನೆ ನಿಮ್ಗೆ. ಹೌದು, ಇದು ಕರುಣ ಯಾಕೆ ಹೇಳಿದ್ರು? ಕರುಣ ಸಂಧಿ ಹೇಳ್ತೇನೆ ಮುಂದೆ. ಕರುಣ ಪಡೆವ ಮುಮುಕ್ಷು ಜೀವರು ಏನು ಕೆಲಸ ಮಾಡ್ರಿ? ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ನಿತ್ಯದಲ್ಲಿ ಅವ್ರ ಹಿಂದೆ ಗಂಟು ಬಿಡ್ರಿ ಸಾಕು. ಹೆಂಗಾರ ಕರ್ಕೊಂಡು ಹೋಗ್ತಾರೆ ಮಹಾನುಭಾವ. ಶ್ರೀಮದಾಚಾರ್ಯ ಜೀವನದ ಒಂದಿರ್ತಕ್ಕಂಥ ಟೈಮ್ ಮುಗಿಸ್ತೇನೆ. ಮಧ್ವಾಚಾರ್ಯರು ಈ ಮುಗಿಸಿದ ಬರ್ತಕ್ಕಂಥ ಮಾತು. ಯಾತ್ರಾ ಕೊಂಟಾರ ಶಿಷ್ಯರನ್ನು ಕರ್ಕೊಂಡು. ಶಿಷ್ಯಂದು ಹೊಂಟಿದ್ವಿ ಹಿಂದೆ ಒಂದು ರಾಸ್ತಾ, ಒಂದು ಕಾಡು ಪ್ರದೇಶಕ್ಕೆ ಹೋದರು. ಹಾಗೆ ಲೈಟ್ ಇಲ್ಲ, ಏನಿಲ್ಲ, ಕತ್ಲಾಗಿರೋದು. ದೊಡ್ಡ ಸರೋವರ, ಹತ್ಲಾಗಿತ್ಲ ಕೂಡ ನೀರು ಜಾಗ ಕಾಣಬಲ್ದು. ಅಷ್ಟು ದೊಡ್ಡ ಸರೋವರ ದಾಟಬೇಕಾಗ್ಯದ. ಅತ್ಲ ತುರುಷ್ಕ ರಾಜ, ಮುಸಲ್ಮಾನ್ ರಾಜ, ಅವ್ನು ನಗೋತಾನ, ಬಂದೇನ ಇವ್ರನ್ನ ಹಿಡ್ದೇನೆ ತಿಳ್ಕೊಂಡು ಹೇಳಿ. ಎಲ್ಲ ಹೆದರಿಬಿಟ್ಟು ಜನರ ಮೇಲೆ ದೇವ್ರ ಪೆಟ್ಟಿಗೆ ಅದ, ಮತ್ತು ರಾಮದೇವ್ರ ಪೆಟ್ಟಿಗೆ ಅದ, ಮತ್ತು ಹತ್ತ ಕೈಯಾಗ ಇಲ್ಲ ನಡ್ಕೋತ ಹೊಂಟ್ರೆ ಕಾರು ಪಾರಿದ್ವು. ಆಗಿನ ಕಾಲಕ್ಕೆ ಅಂದ್ರೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಕತ್ತೆ ಕಾಣಬಹುದು. ಶಿಷ್ಯಂದ್ರೆಲ್ಲ ಗಾಬರಿ ಆದರು. ಸ್ವಾಮಿ ಹೆಂಗೆ ಅಂತ ತಿಳ್ಕೊಂಡು ಶ್ರೀಮದಾಚಾರ್ಯ ಹೇಳ್ತಾರೆ, ಅಲ್ಲಿ ಬರ್ತಕ್ಕಂಥ ವರ್ಣನ ಇದು. ಏನು ಮಾಡಬೇಡ್ರಿ, ಕಣ್ಣು ಮುಚ್ಚಿ ನಿಂತಿದ್ರು. ನಾ ಮುಂದೆ ಬೀಳ್ತೇನೆ, ನನ್ನ ಹಿಂದೆ ನೀ ಕಾಲು ಹಿಡಿ, ನಿನ್ನ ಹಿಂದೆ ಕಾಲು ಹಿಡಲಿ ಅಂದ್ರೆ ಅವರು. ನಾ ಹೇಳೋದಾಗ ಕಣ್ಣು ತೆಗಿಬೇಡ್ರಿ, ಮತ್ತೆ ಕೊಚ್ಚಿ ಹೋಗ್ಬಿಟ್ರಿ ಎಲ್ಲ ಅಂದ್ರೆ ಅವ್ರು. ಹ್ಞೂ ಒಂದು ಶಿಷ್ಯಂದ್ರಲ್ಲ. ಶ್ರೀಮದಾಚಾರ್ಯ ನೀರಾಗ ಬಿದ್ದರು ನೋಡ್ರಿ. ಅವ್ನ ಕಲಾಮ ಹಿಡ್ಕೊಂಡ ಕಣ್ಣು ತೆಗಿರಿ ಅಂದ್ರು. ಎಲ್ಲರೂ ಆ ದಂಡಿಗೆ ಹೋಗ್ಬಿಟ್ರ. ಹಂಗೆ ಭಕ್ತರ ಕಾಲು ಹಿಡಿಬೇಕು ಅಂತ ಅರ್ಥ. ದೊಡ್ಡವ್ರ ಕಾಲು ಹಿಡಬೇಕು, ಜ್ಞಾನಿಗಳ ಕಾಲು ಹಿಡಬೇಕು,
ದೊಡ್ಡವ್ರು ಕಾಳಕ್ಕೂ ಅವರಿಂದ ಹೋದ್ರೆ ಮಾತ್ರ ಪಾರೋಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಸಂಧಿ ಮುಗಿಸ್ತಾ ಇದ್ದಾರೆ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಭಾಳ ತಗೊಂಡೆ ನಿಮ್ಮ ನಾನು ಈ ಸಂಧಿ ಮುಗಿಸ್